ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 5ನೇ ವಚನ. ಹಿರಿಯರಲ್ಲಿ ಒಬ್ಬನು ನನಗೆ ಹೇಳಬೇಡ, ಅಗೋ ಯೂದಾಕುಲದಲ್ಲಿ ಜನಿಸಿದ ಸಿಂಹವು ದಾವಿದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಈ ವಾಕ್ಯದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿರುವ ಸಹೋದರರು ಜಾನ್ ರಾಡ್ ಅವರು ದೇವರ ಸಂದೇಶವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ವಾಕ್ಯಗಳು ಓದಕ್ಕೆ ನಮ್ರತಾ ಸಹೋದರಿ, ಆಮೇಲೆ ಸಹೋದರಿ ಅನು ಮೈಸೂರು ಸಹೋದರಿ ಬಂದು ಈ ವಾಕ್ಯವನ್ನು ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ವಾಕ್ಯ ಸಂದೇಶ ಹಂಚ್ಕೊಳ್ಳೋಕ್ಕೆ ಸಹೋದರ ಜಾನ್ ರಾಡ್ ಅವರನ್ನ ಕರಿತಾ ಇದ್ದೀವಿ. ಎಲ್ಲರೂ ಒಂದು ಅಲ್ಲಿ ಸೀಟ್ ಖಾಲಿಗಿದೆ, ಎಲ್ಲರೂ ಸ್ವಲ್ಪ ಒಳಗೆ ಕೂತ್ಕೊಬಿಟ್ರೆ, ಸೀಟ್ ಇಲ್ದಿರೋರು ಆಚೆಗಡೆ ತುಂಬ ಜನ ಇದ್ದಾರೆ, ಅವರು ಸ್ವಲ್ಪ ಅನುಕೂಲ ಆಗುತ್ತೆ, ಅದು ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಬ್ರದರ್. ಮೊದಲು ತಂದೆಯ ದೇವರಿಗೂ ಮತ್ತೆ ಅವರ ಮಗನಾದ ಕ್ರಿಸ್ತನು ಕೂಡ ಈ ಒಂದು ವೇಳೆಯಲ್ಲಿ ಮತ್ತೊಂದು ಬಾರಿ ದೇವರ ಒಂದು ಸಂದೇಶವನ್ನು ನೀಡಲಿಕ್ಕೆ ದೇವರು ಕೊಟ್ಟಿರುವ ಈ ಒಂದು ಕಾರ್ಯಕ್ಕಾಗಿ ಕೃತಜ್ಞತೆಯನ್ನು ಹೇಳಿಕೊಂತೀನಿ. ಫಸ್ಟ್ ಬ್ರದರ್ ಕ್ರಿಸ್ಟಫರ್ ಬ್ರದರ್ ಮಾತಾಡುವಾಗ ನಾನು ಕನ್ನಡದಲ್ಲಿ ಮಾತಾಡೋದಕ್ಕೆ ಅಯ್ಯೋ ಏನಪ್ಪ ಇವರು ಮಂಗಳೂರು ಕನ್ನಡ ಮಾತಾಡಿ ನಾನು ಬಂದು ಇಲ್ಲಿ ಮಾತಾಡಬೇಕಾದ್ರೆ ಏನು ಮಾಡ್ತೀನೋ ಅಂತ ನನಗೆ BP ಜಾಸ್ತಿ ಆಗ್ಬಿಟ್ಟಿತ್ತು. ಸ್ವಲ್ಪ ನಮ್ಮ ಲೋಕ ಬ್ರದರ್ ಬಂದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ ಸಹೋದರ ಸಹೋದರಿಯರೇ ಮಾಡ್ತೀವಿ. ಸರಿ, ಇವತ್ತು ನಾವು ಆರಿಸಿಕೊಂಡಿರುವ ಒಂದು ಪಾಠಕ್ಕಾಗಿ ನೋಡ್ಬೇಕಾದ್ರೆ ದ ಪ್ರಾಫಿಟಿಕ್ ಕ್ರಿಯೇಚರ್ಸ್ ದಟ್ ರೆಪ್ರೆಸೆಂಟ್ಸ್ ಜೀಸಸ್ ಕ್ರೈಸ್ಟ್ ಅಂತ ಹೇಳುವಾಗ ಯೇಸುವನ್ನ ಪ್ರತಿನಿಧಿಸುವ ಪ್ರವಾದಿಯ ಜೀವಿಗಳು ಅಂತ ನೋಡ್ತೀವಿ. ಯೇಸುವನ್ನ ಪ್ರತಿನಿಧಿಸುವ ಪ್ರವಾದಿಯ ಜೀವಿಗಳು ಅಂತ ನೋಡ್ತೀವಿ. ಇದು ಯಾವ ತರ ಒಂದು ಪಾಠ ಇರ್ತದೆ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರೇ, ಮೆಮೊರಿಯಲ್ ಒಂದು ಮೆಡಿಟೇಷನ್ಸ್ ಬರುವ ಒಂದು ಕ್ರಿಸ್ತನ ಒಂದು ಮರಣ ಸ್ಮರಣದ ಧ್ಯಾನಗಳು ನಾವು ಮಾಡ್ತಿರಲ್ಲ, ಆ ಧ್ಯಾನಗಳ ತರ ಇರ್ತವೆ. ಬಹಳ ಒಂದು ಸಿಂಪಲ್ ಆಗಿರ್ತದೆ ಪಾಠ, ಕ್ಯಾಟ್ ಮ್ಯಾಟ್ ಬ್ಯಾಟ್ ಆ ತರ ಇರ್ತದೆ. ದಯವಿಟ್ಟು ಬಹಳ ಒಂದು ಡೀಪ್ ಆಗಿ ಅಥವಾ ಸ್ಟ್ರಾಂಗ್ ಆಗಿ ಇರಲ್ಲ. ಹೇಳಿರೋ ಮಾತುಗಳೇ ಮತ್ತೆ ಹೇಳ್ತೀವಿ, ಕೇಳಿರೋ ಕಾರ್ಯಗಳೇ ಮತ್ತೆ ನಾವು ಕೇಳ್ತೀವಿ. ಆದ್ರಿಂದ ಯಾವ್ದೆಲ್ಲ ಪಾಠ ಕೇಳ್ಕೊಂಡು ಬಂದಿದೀವೋ ಅದನ್ನೇ ನಾವು ಮತ್ತೆ ಮತ್ತೆ ರಿಪೀಟ್ ಮಾಡೋದ್ರಿಂದ ದಯವಿಟ್ಟು ಸಹೋದರ ಸಹೋದರಿಯರೇ ಅದನ್ನ ನೀವು ಕೂಡ ಅರ್ಥ ಮಾಡ್ಕೊಬೇಕು ಅಂತ ಕೇಳ್ತೀವಿ. ಸರಿ, ಇದಕ್ಕೆ ಆರಿಸಿಕೊಂಡಿರುವ ವಾಕ್ಯ ಯಾವ್ದಂತ ಹೇಳಿದ್ರೆ ಪ್ರಕಟಣೆ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಓದಂಗೆ ಓದೋಣ ಸಿಸ್ಟರ್. ಮೈಕ್. ಹಿರಿಯರಲ್ಲಿ ಒಬ್ಬನು ನನಗೆ ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು, ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ನೋಡಿದರೆ ಇಲ್ಲಿ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ಅಂತ ಹೇಳಿರೋದನ್ನು ನೋಡ್ತೀವಿ. ದಾವಿದ ಅಂಕುರದವನು ಆಗಿರೋನು ಜಯ ಹೊಂದಿದನು ಅಂತ ನೋಡುವಾಗ ಸಹೋದರ ಸಹೋದರರೇ, ಇಲ್ಲಿ ಕ್ರಿಸ್ತನಿಗೆ ಸಿಂಹವನ್ನು ಹೋಲಿಕೆ ಮಾಡಿ ತೋರಿಸ್ತಿರೋದನ್ನು ನೋಡ್ತೀವಿ. ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡಿರ್ಬೋದಾಗಿತ್ತು, ಯೇಸು ಕ್ರಿಸ್ತನು ಜಯ ಹೊಂದಿದನು, ಆ ಸುರುಳಿಯನ್ನು ಮತ್ತೆ ಆ 7 ಮುದ್ರೆಯನ್ನು ಬಿಚ್ಚಕ್ಕೆ ಅವ್ರು ಜಯ ಹೊಂದಿದ್ರು ಅಂತ ಹೇಳ್ದಿರ ಸಿಂಹವು ಅಂತ ಹೇಳಿರುವ ಕಾರಣ ಏನು? ಸೊ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಬೈಬಲ್ ಅಲ್ಲಿ ನೋಡ್ಬೇಕಾದ್ರೆ ಹಲವಾರು ಪ್ರಾಣಿಗಳು ಜೀವಿಗಳು ಇದೆ. ಬೈಬಲ್ ಅಲ್ಲಿ ಓದಬೇಕಾದ್ರೆ ಅಷ್ಟೊಂದು ಬರೆಯಲ್ಪಟ್ಟಿದೆ. ಆದ್ರೆ ಕೆಲವು ಮಾತ್ರವೇ ಕ್ರಿಸ್ತನನ್ನು ಪ್ರತಿನಿಧಿಸುವ ಪ್ರಾಣಿಗಳಾಗಿ ಇರ್ತದೆ, ಜೀವಿಗಳಾಗಿ ಇರ್ತದೆ. ಕೆಲವು ಮಾತ್ರವೇ. ಹಲವಾರು ಪ್ರಾಣಿಗಳು ಜೀವಿಗಳಿದ್ರೆ ಕೂಡ
ಅದರಲ್ಲಿ ಬಹಳ ಮುಖ್ಯವಂತ ಪ್ರವಾದಿಯಾಗಿ ಈ ಜೀವಿಗಳು ಕ್ರಿಸ್ತನನ್ನ ಪ್ರತಿನಿಧಿಸ್ತದೆ ಅಂತ ನಾವು ನೋಡ್ತೀವಿ. ಯಾಕೆ ಆ ಥರ ಮಾಡಿದ್ರು ದೇವರು? ತಂದೆಯಾರ ದೇವರು ಈ ಒಂದು ಪ್ರಾಣಿಗಳ ಮುಖಾಂತರ, ಈ ಜೀವಿಗಳ ಮುಖಾಂತರ ನಾವು ಕ್ರಿಸ್ತನನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಯಾಕೆ ಆ ಥರ ಮಾಡಿದ್ರು ಅಂತ ಕೇಳಿದ್ರೆ, ಇದು ನಾನು ಹೇಳಲೇಬೇಕು ಸಹೋದರ ಸಹೋದರಿಯರೇ. ಯಾಕಂತ ಹೇಳಿದ್ರೆ ನಮಗೆಲ್ಲರಿಗೂ ಗೊತ್ತು, ಆದಾಮನು ಸ್ವಲ್ಪವೇ ಕಡಿಮೆಯಾಗಿ, ದೂದರಕ್ಕಿಂತ ಸ್ವಲ್ಪವೇ ಕಡಿಮೆಯಾಗಿ ಏನಾಗಿದ್ರು ಅಂತ ಕೇಳಿದ್ರೆ ಸೃಷ್ಟಿಸಲ್ಪಟ್ಟಿದ್ರು. ಅದೇ ತರ ನಮ್ಮ ಯೇಸು ಸ್ವಾಮಿ ಕೂಡ ಬರುವಾಗ ಸ್ವಲ್ಪವೇ ಕಡಿಮೆಯಾಗಿ, ದೂತರಕ್ಕಿಂತ ಕಡಿಮೆಯಾಗಿ ಬಂದಿದ್ರು ಅಂತ ನೋಡ್ತೀವಿ. ಇವರು ಇಬ್ರು ಹೆಂಗಿದ್ದಾರೆ ಅಂತ ಕೇಳಿದ್ರೆ ಪರ್ಫೆಕ್ಷನ್ ಆ ಲೆವೆಲ್ ಇರುವಾಗ, ನಾವು ಅಪರಿಪೂರ್ಣತೆಯಾಗಿರುವ ಇಂಪರ್ಫೆಕ್ಷನ್ ಲೆವೆಲ್ ಇರುವ ನಾವು ಯಾರನ್ನ ಅರ್ಥ ಮಾಡೋಕ್ಕೆ ಸುಲಭ ಅಲ್ಲ ಅಂತ ಹೇಳಿದ್ರೆ, ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಅನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅಷ್ಟು ಸುಲಭ ಅಲ್ಲ. ಸೊ ಆದ್ದರಿಂದ ದೇವರು ನಮಗೆ ಕ್ರಿಸ್ತನ ಒಂದು ಯೋಜನೆಯನ್ನ ಯಾವುದು ಮುಖಾಂತರ ನಮಗೆ ಹೇಳ್ಕೊಡ್ತಾರೆ ಅಂತ ಕೇಳಿದ್ರೆ, ನಮಗಿಂತ ಸ್ವಲ್ಪ ಕಡಿಮೆ ಇರುವ ಜೀವಿಗಳ ಮುಖಾಂತರ ಕೆಲವು ಯೋಜನೆಗಳನ್ನ ಇಟ್ಟಿದ್ರು ಅಂತ ಕೇಳ್ತೀವಿ. ನಮಗೆಲ್ಲ ಗೊತ್ತಿದ್ದಂಗೆ ನೋಡಿ, ಲೂಸಿಫರ್ ಯಾರು? ಒಂದು ದೂತನಾಗಿದ್ದ. ಲೂಸಿಫರ್ ದೂತನಾಗಿ ಇರುವಾಗ, ಜೊತೆಗೆ ಅಲ್ಲಿ ಇರುವಾಗ ಲೂಸಿಫರ್ ಯಾರಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿರೋ ದೂತರುಗಳಿಗೆ. ಆದ್ರೆ ಅವನು ಇಲ್ಲಿ ಬಂದು ಮನುಷ್ಯನಿಗೆ ಮಾಡಿರುವ ಒಂದು ಕಾರ್ಯಗಳನ್ನ ದೂತರುಗಳು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಇವಾಗ ಅದನ್ನ ಅರ್ಥ ಮಾಡಿಕೊಂಡು ಯಾವ ತರ ವ್ಯಕ್ತಿ ಅಂತ ಅವಾಗ ಅರ್ಥ ಆಯ್ತು. ಹಂಗಾದ್ರೆ ದೂತರುಗಳು ಅವ್ರಿಗಿಂತ ಕಡಿಮೆ ಇರೋರ್ಗಳನ್ನ ನೋಡಿ ಲೂಸಿಫರ್ ಒಂದೊಂದು ಕ್ರಿಯೆಗಳನ್ನ ನೋಡಿದಂತ ನೋಡ್ತೀವಿ. ಅದೇ ತರ ಇಲ್ಲಿ ಸಹೋದರ ಸಹೋದರಿಯರೇ, ನಮಗ್ ನೋಡ್ಬೇಕಾದ್ರೆ ದೇವರು ಸೃಷ್ಟಿ ಮಾಡಿರುವ ಈ ಸೃಷ್ಟಿಗಳು, ಇವೆಲ್ಲ ಯಾರು ಸೃಷ್ಟಿ ಮಾಡಿದ್ರು? ನಾನು ಹೇಳೋಕ್ ಮುಂಚೆ ಇವೆಲ್ಲ ಸೃಷ್ಟಿ ಮಾಡಿದ್ರು ಯಾರು ಅಂತ ಕೇಳಿದ್ರೆ, ಸೃಷ್ಟಿಕರ್ತನು ನಮಗೆಲ್ಲ ಗೊತ್ತು. ಆದ್ರೆ ಸೃಷ್ಟಿಕರ್ತನಾಗಿ ಯೇಸು ಸ್ವಾಮಿ ಸೃಷ್ಟಿ ಮಾಡುವಾಗ ಅವರಿಗೆ ಅದು ಸೃಷ್ಟಿ ಮಾಡಿದ್ರು. ತಂದೆ ದೇವರು ಆ ಮಗನಿಗೆ ಸೃಷ್ಟಿ ಮಾಡಿದ್ರು, ಅವ್ರ ಮುಖಾಂತರವೇ ಇವೆಲ್ಲ ಸೃಷ್ಟಿ ಮಾಡಿದ್ರು ಅಂತ ಕೇಳುವಾಗ, ಒಂದೊಂದು ಸೃಷ್ಟಿ ಕೂಡ ಯಾವ ತರ ಇರ್ತದೆ ಅಂತ ಕೇಳಿದ್ರೆ ತನ್ನ ಸೃಷ್ಟಿಗರ ಗುಣಲಕ್ಷಣಗಳು ಇರ್ತದೆ. ಈಗ ನಾನು ಹೇಳುವಾಗ ಈ ಗುಣಲಕ್ಷಣಗಳು ಯೇಸು ಸ್ವಾಮಿಯಲ್ಲಿ ಇತ್ತ ಅಂತ ಕೇಳ್ಬೇಡ್ರಿ. ತನ್ನ ಸೃಷ್ಟಿಗ ಅವರು ಸೃಷ್ಟಿ ಮಾಡುವಾಗ ತನ್ನ ಸೃಷ್ಟಿಗರು ಹೆಂಗಿದ್ರು ಅದೇ ತರ ಇದನ್ನ ಇರ್ತದೆ, ಅವ್ರ ಸೃಷ್ಟಿ ಕೂಡ ಇರ್ತದೆ. ಅವಾಗ ಅದನ್ನ ಅರ್ಥ ಮಾಡ್ಕೊಳ್ಳುವಾಗ ಯೇಸು ಸ್ವಾಮಿನ, ತಂದೆಯ ದೇವರನ್ನ ಸೃಷ್ಟಿನ ಅರ್ಥ ಮಾಡೋದಕ್ಕೆ ಸುಲಭ. ಸಹೋದರ ಸಹೋದರಿಯರೇ, ಹಾಗಿರುವಾಗ ನಾವು ನೋಡಿದಂಗೆ ಇದರಲ್ಲಿ ನಾವು ತಗೊಂತಾ ಇರುವುದು ಯಾವುದಂತ ಕೇಳಿದ್ರೆ, ಮೊದಲು ಆ ಸಿಂಹ ಮಾತ್ರ ತಗೊಂತೀವಿ. ಆಮೇಲೆ ಏನ್ ಜಯ ಹೊಂದಿದ್ರು, ಆ ಒಂದು ಜಯ ಹೊಂದುವಾಗ ಅವರು ಕೊಟ್ಟಿರುವ ಸುರುಳಿ ಮತ್ತೆ ಆ 7 ಮುದ್ರೆ ಅದೆಲ್ಲ ನಾನು ಮಾತಾಡಲ್ಲ. ಅದಕ್ಕೆ ಅವ್ರಿಗೆ ಜಯ ಹೊಂದಿದ್ದು ಮಾತ್ರವೇ ನಾವು ನೋಡ್ತೀವಿ. ಹಂಗಾದ್ರೆ ಸಿಂಹ ಅಂತ ಹೇಳುವಾಗ ಬರೀ ಸಿಂಹನು ಮಾತ್ರ ನಾವು ಇಲ್ಲಿ ತಗೊಂತೀವಿ. ಆದ್ರೆ ನೋಡ್ಬೇಕಾದ್ರೆ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ಜಯ ಹೊಂದಿತ್ತು ಅಂತ ಹೇಳುವಾಗ, ಸಿಂಹ ಅಂತ ಹೇಳಿದ್ರೆ ಏನು ಅರ್ಥ ಅಷ್ಟೇ. ಆಮೇಲೆ ಸಿಂಹ ಅಂತ ಹೇಳುವಾಗ ಬೈಬಲಲ್ಲಿ ನಾವು ಏನೆಲ್ಲ ಅರ್ಥ ಮಾಡ್ಕೊಬಹುದು ಅಂತ ಕೇಳಿದ್ರೆ, ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ, ಅದೊಂದು ಪ್ರಾಣಿ, ಅದು ಬಲವಂತದು, ಬೇರೆಯವ್ರನ್ನ ಸಾಯಿಸಿ ಅದು ತಿನ್ನುವ ಒಂದು ಪ್ರಾಣಿ. ಆಮೇಲೆ ಕಾಡಿಗೆ ರಾಜ. ಇವಾಗ ನಾವು ಸ್ವಲ್ಪ ನೋಡಿದ್ವಲ್ಲ ಏನಂತ. ಆಕ್ಚುಲಿ ನೋಡ್ಬೇಕಾದ್ರೆ ಸಿಂಹ ಅಂತ ಹೇಳಿದ್ರೆ ಒಂದು ಲಿಸ್ಟ್ ಇದೆ. ಹೇಳುವ ಸಹೋದರ ಸಹೋದರಿಯರೇ, ಸಿಂಹ ಅಂತ ಹೇಳುವಾಗ ಮೊದಲನೇದು ಅದು ಏನಾಗಿರ್ತದೆ ಅಂತ ಕೇಳಿದ್ರೆ, ಅದು ಪ್ರೆಸ್ಟೇಜ್, ಗೌರವ. ಆಮೇಲೆ ಶಕ್ತಿ, ಘನತೆ, ಧೈರ್ಯ, ರಾಜ್ಯತ್ವ, ನಾಯಕತ್ವ. ಇದೆಲ್ಲ ಸಿಂಹದಲ್ಲಿ ಇರುವ ಗುಣಲಕ್ಷಣಗಳು. ಇದೆಲ್ಲ ಯಾವಾಗ ಬಂತು? ಯಾವಾಗ ಸಿಂಹನಿಗೆ ಬಂತಿದು? ಅದು ಸೃಷ್ಟಿ ಮಾಡುವ ಮೊದಲೇ, ಆವತ್ತಿಂದಾನೇ ಈ ಒಂದು ಗೌರವನ ಹೊಂದಿಕೊಂಡಿರೋದು ಸಿಂಹ ಅಲ್ವಾ ಸಹೋದರ ಸಹೋದರಿಯರೇ? ಹಾಗಿರುವಾಗ ನಮ್ಗೆಲ್ಲರಿಗೂ ಗೊತ್ತು, ಒಂದು ಚಿಕ್ಕ ಮಗನ ಕೂಡ ನಾವು ಕೇಳಿದ್ರೆ ಸಿಂಹ ಯಾರು ಅಂತ ಹೇಳಿದ್ರೆ ಅವನು ಏನ್ ಹೇಳ್ತಾನೆ? ಕಾಡಿಗೆ ರಾಜ ಅಂತ ಹೇಳ್ತಾನೆ. ಕಾಡಿಗೆ ರಾಜ ಅಂತ ಹೇಳ್ತಾನೆ. ಇದು ಯಾರಿಂದನೂ ತೆಗಿಯಕ್ಕಾಗೋದಿಲ್ಲ, ಇನ್ನು ಮುಂದೆ ಕೂಡ ಇವಾಗ ತೆಗಿಯಕ್ಕಾಗೋದಿಲ್ಲ. ಇದು ಹುಟ್ಟಿದೆ ಹಂಗೆ, ಸೃಷ್ಟಿನೇ ಹಂಗೆ. ಅದರ ಒಂದು ಗೌರವ, ಶಕ್ತಿ, ಘನತೆ, ಧೈರ್ಯ,
ಸಹೋದರ ಸಹೋದರಿ ನೋಡ್ಬೇಕಾದ್ರೆ ರಾಜತ್ವ ನಾಯಕತ್ವ ಅದರಲ್ಲಿ ಇರುತ್ತೆ ಅಂತ ನಾವು ನೋಡ್ತೀವಿ. ಹಾಗಿರುವಾಗ ಗೌರವಾನ್ವಾಗ ಏನ್ ಗೌರವ? ಇವಾಗ ಕೂಡ ನಾವು ಏನ್ ಹೇಳ್ತೀವಿ ಅಂತ ಕೇಳಿದ್ರೆ, ಒಂದು ರಾಜನು ಒಂದು ಕುರ್ಚಿ ಮೇಲೆ ಕೂತ್ಕೊಳ್ಳಂಗಿದ್ರೆ ಆ ಕುರ್ಚಿಗೆ ನಾವು ಏನಂತ ಹೇಳ್ತೀವಿ? ಸಿಂಹದ ಆಸನ. ನೋಡಿ ಗೌರವ ಹೆಂಗಿರ್ತದೆ ಅಂತ ಕೇಳಿದ್ರೆ, ಸಿಂಹದ ಆಸನ ಮೇಲೆ ಒಬ್ಬನು ಕೂತ್ಕೊಂತಾನೆ, ರಾಜನು ಕೂತ್ಕೊಂತಾನೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಸಿಂಹನ ಆಸನ ಅಂತ ಹೇಳ್ತಾರೆ. ಆ ಗೌರವ ಇನ್ನ ತನಕ ಇದೆ. ನಾವು ಕೂಡ ಯೇಸು ಸ್ವಾಮಿ ಕೂಡ ಆ ಸಿಂಹಾಸನದಲ್ಲಿ ಕೂತಿದಾರಂತೆ, ನಾವು ಕೂಡ ಏನಾಗ್ತೀವಂತೆ? ಸಿಂಹಾಸನದಲ್ಲಿ ಕೂತ್ಕೊಂತೀವಿ ಅಂತ ಹೇಳ್ತಾರೆ. ಆ ಗೌರವ ನೀವು ನೋಡ್ಬೇಕಾದ್ರೆ ಸಹೋದರ, ಅವರ ಶಕ್ತಿ ನೋಡ್ಬೇಕಾದ್ರೆ ಇವು ಒಂದೊಂದು ನೋಡಂಗಿದ್ರೆ ಸಹೋದರ ಸಹೋದರರೇ, ತಂದೆಯಾದ ದೇವರು ಕ್ರಿಸ್ತನಿಗೆ ಹೋಲಿಕೆ ಮಾಡಿರುವ ಈ ಸಿಂಹ ಅಂತ ಯೇಸು ಸ್ವಾಮಿಗೆ ಹೇಳಿರೋ ಕಾರಣ ಏನು ಅಂತ ಕೇಳಿದ್ರೆ, ನಮ್ಮ ಯೇಸು ಕ್ರಿಸ್ತನು ಸೃಷ್ಟಿ ಮಾಡುವಾಗಲೇ ಏನಾಗಿದ್ರು ಅಂತ ಕೇಳಿದ್ರೆ ಅವರು ರಾಜನಾಗೇ ಇದ್ರು. ಅನಾಥಿಯಾಗಿ ಇಲ್ಲಿ ಇರುವಾಗ, ಯಾರು ಇಲ್ದಿರ ಇರುವಾಗ ದೇವರು ಅವ್ರನ್ನ ಸೃಷ್ಟಿ ಮಾಡುವಾಗ ಸಹೋದರ ಸಹೋದರಿಯರೇ, ಅವ್ರು ಯಾರಾಗಿದ್ರು ಅಂತ ಕೇಳಿದ್ರೆ ಒಂದು ನಾಯಕತ್ವವಾಗಿ ಇದ್ರು, ಗೌರವ ಇತ್ತು, ಒಂದು ಮಹಿಮೆ ಇತ್ತು. ಇವೆಲ್ಲ ಸೆಂಟ್ರಲ್ ಬಂದಿದ್ದಲ್ಲ. ಸೃಷ್ಟಿ ಮಾಡೋ ಮೊದಲೇ ಕ್ರಿಸ್ತನಿಗೆ ಇವೆಲ್ಲ ಉಂಟಂತೆ. ಇತ್ತ? ಹೌದು. ಯಾಕೆ ಅಂತ ಹೇಳುವಾಗ ಯೇಸು ಕ್ರಿಸ್ತನಿಗೆ ನಾವೇನಂತ ಕರಿತೀವಿ? ಏನಂತ ಕರಿತೀವಿ ಅಂತ ಕೇಳಿದ್ರೆ ಮಾರ್ನಿಂಗ್ ಸ್ಟಾರ್, ಉದಯ ನಕ್ಷತ್ರ ಅಂತ ಹೇಳ್ತೀವಿ ಅಲ್ವರ. ಫಸ್ಟ್ ನೋಡಿ, ಇವರಿಗೆ ಉದಯ ನಕ್ಷತ್ರ ಅಂತ ಹೇಳೋಕೆ ಕಾರಣ ಏನು? ವಾಟ್ ಇಸ್ ಮೀನ್ ಬೈ ಮಾರ್ನಿಂಗ್ ಸ್ಟಾರ್? ಸೂರ್ಯ ಹುಟ್ಟೋದಕ್ಕೆ ಮುಂಚೆ ಮಾರ್ನಿಂಗ್ ಸ್ಟಾರ್ ಅಂದ್ರೆ ಏನು? ಸರಿ, ಉದಯ ಅಂತ ಹೇಳುವಾಗ ಬಿಗಿನಿಂಗ್, ದ ಫಸ್ಟ್ ಅಂತ ಹೇಳ, ಫಸ್ಟ್ ಅಂತ ಹೇಳ್ತಾರೆ. ಸ್ಟಾರ್ ಅಂದ್ರೆ ನಕ್ಷತ್ರ, ನಕ್ಷತ್ರ ಅಂದ್ರೆ ಸ್ಟಾರು, ಇದೇ ಹೇಳ್ತೀವಲ್ಲ. ಸೊ ನಕ್ಷತ್ರ, ಸ್ಟಾರ್ ಅಂದ್ರೆ ಯಾವ ಸ್ಟಾರು? ಸರಿ, ಇಲ್ಲಿ ಹಾಕ್ತೀನಿ, ಈ ಎರಡರಲ್ಲಿ ಯಾವ್ದು ಸ್ಟಾರು? ಒಂದು ಎಲ್ಲೇ ಲೋಕದಲ್ಲಿ ಎಲ್ಲೇ ಇರೋ ಒಂದು ಚಿಕ್ಕ ಮಗು ಕೂಡ ಸ್ಟಾರ್ ಬರಿ ಅಂತ ಹೇಳಿದ್ರೆ ಅವನು ಯಾವ್ದನ್ನ ಬರಿತಾನೆ? ಆಕ್ಚುಲಿ ನಿಮ್ಗೆಲ್ಲ ಒಂದು ಗೊತ್ತಿದ್ಯಾ? ಇದೇ ಸ್ಟಾರ್. ಅದಲ್ಲ, ಲೆಫ್ಟ್ ಅಲ್ಲಿ ಇರೋದೇ ಸ್ಟಾರ್. ಇದು ಎಲ್ಲಿ ನೋಡ್ಬೋದು? ಸ್ಟಾರ್ ಆಕ್ಚುಲಿ ರೌಂಡೇ ಅಲ್ವರ. ಸೊ ಆಗಿರುವಾಗ ಇದೆಲ್ಲಿ ನೋಡ್ಬೋದು? ಆಕಾಶದಲ್ಲಿ ನೋಡ್ಬೋದು. ಈಗ ಅದಕ್ಕೇನಂತಾರೆ? ಅದಕ್ಕೇನಂತಾರೆ? ಇವಾಗ ಇದು ಸ್ಟಾರ್ ಅಂದ್ರೆ ಅದೇನು? ಅದು ಕೂಡ ಸ್ಟಾರೇ. ಹೌದು, ಅದು ಕೂಡ ಸ್ಟಾರೇ. ಯಾವ ಸ್ಟಾರು? ಅದು ಎಲ್ಲಿ ನೋಡ್ತೀವಿ? ವೆರಿ ಗುಡ್. ಎಲ್ಲಿ ನೋಡ್ತೀವಿ? ಇಸ್ರಾಯೇಲ್ ಅಲ್ಲಿ ಆ ಫ್ಲಾಗ್ ಅಲ್ಲಿ ನೋಡ್ತೀವಿ ಸ್ಟಾರ್. ನಮ್ಗೆ ಗೊತ್ತಿದ್ದು ಅಲ್ವರ. ಸಹೋದರ ಸಹೋದರಿ, ಇದರಲ್ಲಿ ಎಷ್ಟು ಸ್ಟಾರ್ ಇದೆ? 12 ಸ್ಟಾರ್ ಇದೆಯಾ? ಕಾರ್ನರ್ಸ್ ಹೇಳಲಿಲ್ಲ. ಇದರಲ್ಲಿ ಎಷ್ಟು ಸ್ಟಾರ್ ಇದೆ? ಯಾಕೆ ಇದು ಸ್ಟಾರ್ ಅಂತ ಕರೀತಾ ಇದ್ದಾರೆ? ಈ ಡಿಸೈನ್ ಅನ್ನು ಹಾಕ್ಬಿಟ್ಟು ಯಾಕೆ ಇದನ್ನ ಸ್ಟಾರ್ ಅಂತ ಕರೀತವ್ರೆ? ಯಾಕೆ ಇದು ಇಸ್ರೇಲ್ ಫ್ಲಾಗ್ ಅಲ್ಲಿ ಐತೆ? ಯಾಕೆ? ಇದರಲ್ಲಿ ಎಷ್ಟು ಸ್ಟಾರ್ ಐತೆ? ಇದರಲ್ಲಿ ಇರೋದು 2 ಸ್ಟಾರ್. ಯಾರು ಗೊತ್ತಾ ಇದು? ದ ಸ್ಟಾರ್ ಆಫ್ ಡೇವಿಡ್ ಅಂಡ್ ಸ್ಟಾರ್ ಆಫ್ ಸಾಲಮೋನ್. ಇವೆರಡೇ. ಸಹೋದರ ಸಹೋದರಿ, ನೀವು ಕನ್ಕಾರ್ಡೆನ್ಸ್ ಅಲ್ಲಿ ಹೋಗಿ ಓದಿದ್ರೆ, ಯಂಗ್ ಸ್ಟ್ರಾಂಗ್ ಅಲ್ಲಿ ಹೋಗಿದ್ರೆ, ನೀ ದಾವಿದು ಅಂತ ಬರುವ ಜಾಗದಲ್ಲಿ ಆ ಐಕಾನ್ ಸ್ಟಾರ್ ಇದ್ದೇ ಇರ್ತದೆ. ಅಲ್ಲಿ ನೋಡಿದ್ರೆ ಮೇಲೆ ಕಾಣುತ್ತಾ? ಡೇವಿಡ್ ಅಂತ ಹಾಕುವಾಗ ಆ ದಾವಿದ್ ಅಂತ ಬರೀತಾರಲ್ಲ, ಅಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ ದಟ್ ಇಸ್ ಕಾಲ್ಡ್ ಐಕಾನ್ ಸ್ಟಾರ್, ನಾಟ್ ಫ್ರಮ್ ಹೆವೆನ್ಲಿ ಸ್ಟಾರ್. ಅಂದ್ರೆ ಸ್ಕೈ ಸ್ಟಾರ್ ಅಲ್ಲ, ಐಕಾನ್ ಸ್ಟಾರ್. ಆಗಿರುವಾಗ ದಾವಿದ ಅರಸನು ಏನಾಗಿದ್ದ ಅಂತ ಕೇಳಿದ್ರೆ ಈ ವಾಸ್ ಎ ಸ್ಟಾರ್. ಸೌಲ್ ನಮ್ಗೆ ಗೊತ್ತು, 3 ಅರಸರು ಬಹಳ ಮುಖ್ಯವಂತ ಅರಸರಾಗಿ ಇಸ್ರೇಲಲ್ಲಿ ಇದ್ರು. ಅದರಲ್ಲಿ ಸೌಲು ವಿಧೇಯತೆಯಿಲ್ದಿರ ಹೋಗ್ಬಿಟ್ಟು
ಆಮೇಲೆ ಇರುವ ಎರಡು ಅರಸರುಗಳಿದ್ರು. ಒಬ್ರು ದಾವಿದು, ಇನ್ನೊಬ್ರು ಯಾರ್ರಿ? ಸಾಲಮೋನ್. ಹಂಗಾದ್ರೆ ಈ ಎರಡು ಸ್ಟಾರ್ ಯಾರು ಗೊತ್ತಾ? ದಿಸ್ ಇಸ್ ದ ಐಕಾನ್ ಸ್ಟಾರ್. ನೀವು ಹೇಳ್ತೀವಲ್ಲ ಸೂಪರ್ ಸ್ಟಾರ್ ಅಂತ ಹೇಳ್ತಾರಲ್ಲ, ಆ ಸ್ಟಾರ್ ಎಲ್ಲ ಏನಂತ ಕೇಳಿದ್ರೆ ಈ ಸ್ಟಾರ್ಗೆ ಸಹೋದರ ಸಹೋದರರೇ, ಈ ದಾವಿದ್ ಅಂತ ಹೇಳುವಾಗ ಬೈಬಲ್ ಅಲ್ಲಿ ಆ ಒಂದು ಆಳ್ವಣಿಕೆ, ಅವರ ಒಂದು ರಾಜ್ಯ ಹೆಂಗಿತ್ತಂತ ಕೇಳಿದ್ರೆ, ದಾವಿದ ಆಳ್ವಣಿಕೆ ಇಟ್ ವಾಸ್ ಜಸ್ಟ್ ಲೈಕ್ ಗಾಸ್ಪಲ್ ಏಜ್. ಈ ಕುರುಬನ ಯಾರು ಕುರುಬನಾಗಿದ್ರು? ದಾವಿದು ಕುರುಬನಾಗಿ ಇದ್ದು ಅವರು ಜಯ ಹೊಂದ ತನಕ ಯಾವುದೊಂದು ಯುಗಕ್ಕೆ ಅದು ಸಮಾನವಾಗಿದೆ ಅಂತ ಕೇಳಿದ್ರೆ ಅದು ಗಾಸ್ಪಲ್ ಏಜ್ಗೆ ಸಮಾನವಾಗಿದೆ. ಇನ್ನೊಂದು ಸಾಲಮೋನ್ನ ಸ್ಟಾರು ಯಾವ ಯುಗಕ್ಕೆ ಅದು ಸಮಾನವಾಗಿದೆ ಅಂತ ಕೇಳಿದ್ರೆ, ಸಾಲಮೋನ್ ಅಂದ್ರೇನೆ ನಮ್ಗೆ ಗೊತ್ತು, ದ ಪೀಸ್, ದೇವರ ರಾಜ. ಇಸ್ರಾಯೇಲು ಇನ್ನ ತನಕ ದೇ ಹೋಲ್ಡಿಂಗ್ ದ ಫ್ಲಾಗ್ಸ್. ಯಾರು ಫ್ಲಾಗ್ ಇದು? ಯಾರು ಸ್ಟಾರ್ ಇದು? ಯಾರು ಗೊತ್ತಾ? ಕ್ರೈಸ್ಟ್ ರೂಲಿಂಗ್. ಹೌ ವಾಸ್ ಎ ಕ್ರೈಸ್ಟ್ ರೂಲಿಂಗ್? ಹೆಂಗಿರ್ತದೋ ಅದು ದಾವಿದು ಸಾಲಮೋನನ್ನ ಇನ್ನ ತನಕ ಹೇಳ್ತಾರೋ ಬರುವ ರಾಜ್ಯಕ್ಕಾಗಿ ಕಾಯ್ತಿರುವ ಯಾರ್ರೀ? ಇಸ್ರಾಯೇಲು. ದಿ ಸ್ಟಾರ್, ಇಟ್ ಇಸ್ ಕಾಲ್ಡ್ ಸ್ಟಾರ್. ನಮ್ಮ ಕ್ರಿಸ್ತನು ಹುಟ್ಟುವಾಗಲೇ ಈ ವಾಸ್ ಎನ್ ಐಕಾನ್ ಸ್ಟಾರ್ ಅಂತ ಹೇಳ್ತಾರೆ. ನೋಬಡಿ ಮೇಡ್ ಹಿಮ್ ಸ್ಟಾರ್, ಹಿ ಈಸ್ ಅ ಸ್ಟಾರ್, ಕ್ರಿಯೇಟೆಡ್ ಆಸ್ ಎ ಸ್ಟಾರ್. ಸರಿ, ಈ ತರ ಇರುವಾಗ ಸಹೋದರ ಸಹೋದರಿಯರೇ, ನಮ್ಮ ಕ್ರಿಸ್ತನ ಒಂದೊಂದು ಕಾರ್ಯಗಳು ನೋಡುವಾಗ ಅವರು ಪರಲೋಕದಲ್ಲಿ ಇರುವಾಗ ಆ ಸಿಂಹದ ಒಂದು ಸ್ಟಾರ್ ಆಗಿ ಇದ್ರು ಅಂತ ನೋಡಿದ್ವಿ. ನಾನು ಹೇಳ್ದಂಗೆ ಸಿಂಹಕ್ಕೆ ಹೋಲಿಕೆ ಮಾಡುವಾಗ, ವೆನ್ ಯು ವಾಸ್ ಅಬೌಟ್ ಟು ಕಮ್ ದಿಸ್ ವರ್ಲ್ಡ್, ಈ ಲೋಕಕ್ಕೆ ಅವ್ರು ಬರಕ್ ಮುಂಚೆನೆ, ಎಷ್ಟೋ ವರ್ಷ ಕಾಲಕ್ಕೆ ಮುಂಚೆನೆ ತಾನು ಈ ಕುಲದಲ್ಲೇ ಅವನು ಹುಟ್ಟಿಸಬೇಕು, ಜನಿಸಬೇಕು ಅಂತ ಹೇಳುವಾಗ ಆ ಕುಲದಕ್ಕೆ ನೋಡ್ರಿ, ಆ ಒಂದು ಜನಿಸಿದ ಆ ಕುಲದಲ್ಲಿ ಆ ಕುಲಕ್ಕೆ ಏನಂತ ಹೆಸರು ಹೇಳಿದ್ರು ಗೊತ್ತಾ? ಅದನ್ನ ಕೂಡ ಓದೋಣ. ಆದಿಕಾಂಡದಲ್ಲಿ 49ನೇ ಅಧ್ಯಾಯ 9-10. ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ. ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು? 10ನೇ ವಾಕ್ಯ ಕೂಡ ಓದೋಣ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ. ಈ ರಾಜದಂಡವು ಹಿಡಿಯುವವನು ಬರುವ ತನಕ ಅಂತ ಹೇಳುವಾಗ ಇವ್ರು ಯಾರು ಗೊತ್ತಾ? ಕ್ರಿಸ್ತನೇ. ಆದ್ರೆ ಆ ಒಂದು ಸಿಂಹ ಕುಲದಲ್ಲಿ ಅಂತ ಹೇಳುವಾಗ ಯಾರು ಅಂತ ಹೇಳಿದ್ರೆ ಯೂದ ಕುಲದಲ್ಲಿ ಇದ್ದ ಕ್ರಿಸ್ತನು ಇನ್ನ ಹುಟ್ಟಿಲ್ಲ. ಹುಟ್ಟೋದಕ್ಕೂ ಮುಂಚೆನೆ ಆ ಕುಲದಕ್ಕೆ ಸಿಂಹದ ಕುಲ ಅಂತ ಅವರಿಗೆ ಹೆಸರು ಪಡೆದು ಅಂತ ನೋಡ್ತೀವಿ. ಸಹೋದರ, ಅದು ಮಾತ್ರ ಇಲ್ಲ, ಜೆರೆಮೀಯನಲ್ಲಿ ಕೂಡ ಇನ್ನೊಂದು ವಾಕ್ಯ ಕೂಡ ಓದನ. ಯೆರೆಮೀಯ, ಯೆಹೋವನು ಹೀಗೆನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ನೋಡ್ದ, ಎಲ್ಲ ನಿರ್ವಹಿಸುವನು. ಇಟ್ ಇಸ್ ಆಲ್ ಪ್ರಾಫಿಟಿಕ್. ಆದ್ರೆ ರಾಜನಾಗಿ ಅರಸನಾಗಿ ಬರುವನು, ಸಿಂಹವಾಗಿ ಅವನ ಆಳ್ವಿಕೆ ಮಾಡುವನು ಅಂತ ಹೇಳಿ ಈ ವಾಕ್ಯಗಳೆಲ್ಲ ಯೇಸು ಸ್ವಾಮಿ ಬರಕ್ ಮುಂಚೆ, ಹುಟ್ಟಕ್ ಮುಂಚೆನೆ ಇವೆಲ್ಲ ದೇವರ ಯೋಚನೆಯಲ್ಲಿ ಇತ್ತು ಅಂತ ನೋಡ್ತೀವಿ ಸಹೋದರ ಸಹೋದರರೇ. ನೋಡಿದ್ರ, ಈ ಹಲವಾರು ಪ್ರಾಣಿಗಳು ಕ್ರಿಸ್ತನನ್ನು ಏನಾಗುತ್ತೆ ಅಂತ ಕೇಳಿದ್ರೆ ಪ್ರತಿನಿಧಿಸುವಾಗ ಇದು ದೇವರ ಒಂದು ಯೋಜನೆ ಮಾತ್ರ ಇಲ್ಲ, ಅದು ಅವರ ಆಯ್ಕೆ ಇತ್ತು. ಅದು ಮಾತ್ರ ಇಲ್ಲ, ವಿವಿಧ ರೀತಿಯಲ್ಲಿ ಕ್ರಿಸ್ತನು ಯಾರು ಅಂತ ತೋರಿಸ್ಕೊಡೋದಿಕ್ಕೆ ಈ ಜೀವಿಗಳೆಲ್ಲ ನಮಗೆ ದೇವರು ನಮಗೆ ಏನ್ ಮಾಡಿ ದಯಪಾಲಿಸಿದ್ದಾರೆ ಸಹೋದರ ಸಹೋದರಿಯರು. ಹಂಗಿರುವಾಗ ನೋಡಿ, ಅದನ್ನ ಕನ್ಫರ್ಮ್ ಮಾಡೋದು ಯಾರು ಅಂತ ಕೇಳಿದ್ರೆ ಅಪೊಸ್ತಲ ಪೌಲ್ ಅದನ್ನ ಕನ್ಫರ್ಮ್ ಮಾಡ್ತಾರೆ. ಅದು ಕೂಡ ಓದನ. ಎಬ್ರಿಯ 7ನೇ ಅಧ್ಯಾಯ 14ನೇ ವಾಕ್ಯ. ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದವನೆಂಬುದು ಪ್ರಸಿದ್ಧವಾಗಿದೆ. ಸಾಕು, ನಮ್ಮ ಕರ್ತನು ಯಹೂದ ಕುಲದಲ್ಲಿ ಜನಿಸಿದನು ಅಂತ ಅದು ಪ್ರಸಿದ್ಧವಾಯಿತು.
ಕನ್ಫರ್ಮೇಶನ್ ಆಯ್ತು. ಹಾಗಿರುವಾಗ ಸಹೋದರ ಸಹೋದರಿಯರೇ, ಅವರು ಬರಕ್ ಮುಂಚೆನೆ ಅವರ ಸಿಂಹ, ಒಂದು ಅರಸ, ಒಂದು ರಾಜತ್ವ ಬರಕ್ ಮುಂಚೆನೆ, ಹುಟ್ಟಕ್ ಮುಂಚೆ, ಈ ಲೋಕದಲ್ಲಿ ಹುಟ್ಟಕ್ ಮುಂಚೆನೆ ಆ ಕುಲದಲ್ಲಿ ಇತ್ತು. ಹುಟ್ಟಿದ್ರು, ಯೇಸು ಸ್ವಾಮಿ ಹುಟ್ಟಿದ್ರು. ನೋಡಿ, ಆ ಸಿಂಹ ಎನ್ನುವ ಆ ಟೈಟಲ್ ಅವರಿಂದ ಹೊಟ್ಟೆ ಹೋಗಿಲ್ಲ ಯಾವತ್ತು. ಯೇಸು ಸ್ವಾಮಿ ಇಲ್ಲಿ ಹುಟ್ಟಿದ್ರು. ಹುಟ್ಟುವಾಗ ಅವ್ರನ್ನ ಹುಡ್ಕೊಂಡು ಯಾರು ಬಂದಿದ್ರು ಅಂತ ಕೇಳಿದ್ರೆ ಶಾಸ್ತ್ರಿಗಳು ಬಂದಿದ್ರು. ಈ ಶಾಸ್ತ್ರಿಗಳು ಏನ್ ಅಡ್ರೆಸ್ ನ ಕೇಳ್ಕೊಂಡು ಬರ್ತಾ ಇದ್ರ ಗೊತ್ತಾ? ಯಾರು ನೋಡಿದ್ರ ಅಲ್ಲಿ ಹೇಳ್ತಾರೆ, ಯಹೂದರ ಅರಸನಾಗಿರುವ ಯಾರೇ ಹುಟ್ಟಿದು ಎಲ್ಲಿ ಅಂತ. ಅರಸನು, ಆ ಮಗು ಐತೆ, ಆ ಮಗುಕ್ಕೆ ತನ್ನ ಅರಸನಂತ ಗೊತ್ತಿಲ್ಲ, ತನ್ನ ರಾಜನಂತ ಗೊತ್ತಿಲ್ಲ. ಅವ್ರ ತಾಯಿ ಮಡಿ ಮೇಲೆ ಅವರು ಏನಾಗುತ್ತೆ ಅಂತ ಕೇಳಿದ್ರೆ ಕೂತವೆ. ಅವರಿಗೆ ಯಾವ್ದು ಅರಸನಂತ ಅವರು ಡಿಕ್ಲೇರ್ ಮಾಡ್ತಾರೆ. ಆ ಮಗುಗೆ ಏನು ಗೊತ್ತಿಲ್ಲ, ತನ್ನ ಅರಸನಂತನೇ ಗೊತ್ತಿಲ್ಲ. ಆದ್ರೆ ಆ ಸಿಂಹದ ಅರಸನು ಅಂತ ಆ ಮಗು ಮೇಲೆ ಇತ್ತು, ಹುಡ್ಕೊಂಡು ಬಂದಿದ್ರು. ಸೋದರ ಸೌರ್ಯ, ಅದು ಮಾತ್ರವಲ್ಲದ, ಇಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಅಲ್ಲಿ ಪ್ರಸಂಗ ಮಾಡುವಾಗ ಅವರ ಒಂದು ಪ್ರಸಂಗ ಹೆಂಗಿತ್ತು ಅಂತ ಹೇಳಿದ್ರೆ, ಅದು ಕೂಡ ಓದನ ಯೋಹಾನ 6ನೇ ಅಧ್ಯಾಯ 15ನೇ ವಾಕ್ಯ. ಆಗ ಯೇಸು, ಅವರು ಬಂದು ತನ್ನನ್ನು ಹಿಡುಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿದ್ದಾರೆಂದು ತಿಳ್ಕೊಂಡು. ಅಲ್ಲಿರೋರಿಗೆ ಏನ್ ಯೋಚನೆ ಇತ್ತಂತ ಹೇಳಿದ್ರೆ, ಇವರ ಮಾತೊಂದು ಕೇಳಿ, ಇವರ ಒಂದೊಂದು ಭಾವನೆಯನ್ನ ನೋಡಿ, ಇವರ ಅರಸನಂತ ಡಿಕ್ಲೇರ್ ಮಾಡಿದ್ರು ಅವ್ರ ಮನಸ್ಸಲ್ಲೇ. ಇವರನ್ನ ಕರ್ಕೊಂಡೋಗಿ ಅರಸನು ಮಾಡಬೇಕು ಅಂತ ಅವ್ರು ಏನ್ ಮಾಡಿದ್ರಂತೆ, ಮನಸ್ಸಲ್ಲಿ ಇತ್ತು ಅಂತ ನೋಡ್ತೀವಿ ಸಹೋದರ ಸಹೋದರಿಯರೇ. ಹಾಗಾದ್ರೆ ಅವರು ಪ್ರಸಂಗ ಮಾಡುವಾಗ, ಹುಟ್ಟುವಾಗ ಕೂಡ ಆ ರಾಜನು ಅರಸನಂತ ಇತ್ತು. ಅವ್ರು ಪ್ರಸಂಗ ಮಾಡುವಾಗ ಅವರಲ್ಲಿ ಅರಸನಾಗಿ ಆ ಜನಗಳು ನೋಡ್ತೀವಿ. ಅದು ಮಾತ್ರ ಎಂತ ಒಂದು ಅರಸನಾಗಿದ್ರು ಅಂತ ಕೇಳಿದ್ರೆ, ಓದನ ಕೂಡ ಜ್ಞಾನೋತಿ 19ನೇ ಅಧ್ಯಾಯ 12ನೇ ವಾಕ್ಯ. ವರ್ಷವು ಸಿಂಹದ ಗರ್ಜನೆ, ಅವನ ಧ್ವನಿಯು ಪೈರಿನ. ನೋಡಿದ್ರ ಅವರ ಆ ಮಾತು ಹೆಂಗಿತ್ತಂತ ಕೇಳಿದ್ರೆ, ಆ ಗರ್ಜನೆ ತರ ಇತ್ತಂತೆ. ಆ ರಾಜನ ಮಾತು ಅವರ ಒಂದು ಗರ್ಜನೆ ತರ ಇತ್ತಂತೆ. ಆದ್ರೆ ಅವರ ದಯೆ ಹೆಂಗಿತ್ತಂತೆ, ನೋಡ್ರಿ ಸಹೋದರ ಸಹೋದರಿ, ಇದೇ ತರ ಇನ್ನೊಂದು ವಾಕ್ಯ ಕೂಡ ಇದೆ. ಅದರಲ್ಲಿ 28ನೇ ಅಧ್ಯಾಯ, ಜ್ಞಾನೋತಿ 28ನೇ ಅಧ್ಯಾಯ 1ನೇ ವಾಕ್ಯ ಓದನ. ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವ. ನೋಡ್ರ ಹೆಂಗಿದ್ರೆ ಶಿಸ್ತನು ಹೆಂಗಿದ್ರಂತೆ, ಸಿಂಹದಂತ ಧೈರ್ಯ ಅಂತ ಕೇಳಿದ್ರೆ, ದೇವರ ವಾಕ್ಯವನ್ನು, ದೇವರ ಒಂದು ಬಂದಿರುವ ಕಾರ್ಯಗಳನ್ನು ಅವರು ಮುಗಿಸೋದಕ್ಕೆ ಯಾವ ಒಂದು ಹೆಜ್ಜೆ ಚಾಟನ ಹಿಂದೆ ಇಟ್ಟಿಲ್ಲ ಅಂತೆ. ಧೈರ್ಯವಾಗಿ ಆ ಸಿಂಹದ ಗುಣದಲ್ಲಿ ಧೈರ್ಯವಾಗಿ ಅವರು ಮುಂದೆ ಬಂದ್ರು ಅಂತ ಕೂಡ ನೋಡ್ತೀವಿ. ಆಮೇಲೆ ನೋಡ್ಬೇಕಾದ ಸಹೋದರ ಇವ್ರು ಎಲ್ಲಿನ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ, ಪಿಲಾತನ ಹತ್ರ ಕರ್ಕೊಂಡು ಹೋಗುವಾಗ ಅವ್ರು ಕೇಳಿದ್ದು ಮಾತು ಏನಂತ ಹೇಳಿದ್ರೆ, ಏನಂತ ಕೇಳಿದ್ರು ಅವರು, ನೀನು ಅರಸನ ಅಂತ ಕೇಳಿದಿಗೆ ಸ್ವಾಮಿ ಏನ್ ಹೇಳಿದ್ರು? ನಾನು ಅರಸಂತ ಒಪ್ಕೊಂಡಿಲ್ಲ, ನಾನು ಅರಸನು ಅಂತ ಹೇಳಿಲ್ಲ. ಯಾಕಂದ್ರೆ ಇವಾಗ ಹೇಳಿರುವ ಕಾರ್ಯಗಳು ಯಾವ್ದು ಏನಾಗಿಲ್ಲ, ಇನ್ನ ನೆರವೇರದಿರ ಇರೋ ಕಾರಣಕ್ಕೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ಹೇಳ್ದಂಗೆ ಅಂತ ಹೇಳ್ತಾರೆ. ಈಗ ಅದೇ ತರ ಏನಾಯ್ತು ಅಂತ ಕೇಳಿದ್ರೆ ಸಹೋದರ ಸಹೋದರಿ, ಕೊನೆಗೆ ಯೇಸು ಸ್ವಾಮಿನ ಶಿಲುಬೆ ಮೇಲೆ ಹಾಕಿದ್ರು. ಶಿಲುಬೆ ಮೇಲೆ ಹಾಕುವಾಗ ಅವರ ದೇಹದಿಂದ ಅವರು ಪ್ರಾಣ ಹೋಯ್ತು, ಉಸಿರು ಇಲ್ಲ. ಬರೀ ದೇಹ ಮಾತ್ರ ಎಲ್ಲಿದೆ ಅಂತ ಕೇಳಿದ್ರೆ ಆ ಶಿಲುಬೆ ಮೇಲೆ ಇದೆ. ಆವಾಗ ಕೂಡ ಅಲ್ಲೊಂದು ಬ್ಯಾನರ್ ಇದೆ ಮೇಲೆ, ಏನಂತೆ, ಈಸ್ ನಜರತ್ ರೆಕ್ಸ್ ಇದ್ ರೂಮ್ ಅಂತ ಬರ್ದಿದ್ರು. ಏನ್ ಅರ್ಥ ಅದಕ್ಕೆ ಅಂತ ಕೇಳಿದ್ರೆ, ಯೆಹೂದ್ಯರ ಅರಸನು ಅಂತ ಅವರು ಪಟ್ಟು. ಅದೇ ತರ ಸಹೋದರ ಸಹೋದರಿಯರೇ, ಈಗ ಅವರು ಜಯ ಹೊಂದಿದ್ರು. ಯೂದ ಕುಲದಲ್ಲಿ ಅವ್ರು ಏನಾಗಿದ್ದ ಅಂತ ಕೇಳಿದ್ರೆ, ಆ ಒಂದು ಕುಲದಿಂದ ಅವರು ಜನಿಸಿ ಅವ್ರು ಏನಾಯ್ತು ಅಂತ ಕೇಳಿದ್ರೆ ಸಿಂಹವಾಗಿ ಜಯ ಹೊಂದಿದ್ರು. ಏನಕ್ಕೆ ಜಯ ಹೊಂದಿದ್ರು, ಏನ್ನ ಜಯ ಹೊಂದಿದ್ರು ಅಂತ ಕೇಳಿದ್ರೆ, ಅವ್ರ ಸುರುಳಿಯನ್ನು ಮತ್ತೆ ಆ 7 ಮುದ್ರೆಯನ್ನು ಏನಾಗ್ತಾರಂತೆ, ಅದನ್ನ ಬಿಚ್ಚಕ್ಕೆ ಜಯ ಹೊಂದಿದ್ರು ಅಂತ ಕೇಳಿದ್ರೆ, ಏನು ಸುರುಳಿ ಅಂತ ಹೇಳುವಾಗ ಬುಕ್ ಅಂತ ಹಾಕಿದ್ದಾರೆ ಕೆಳಗೆ. ವಾಟ್ ಇಸ್ ಮೀನ್ ಬೈ ಬುಕ್? ಅವ್ರ ಯೇಸು ಸ್ವಾಮಿ ಕೈಯಲ್ಲಿ ಏನ್ ಕೊಟ್ರಂತೆ, ಒಂದು ಸುರುಳಿ ಅಂದ್ರೆ ಬುಕ್ ಅಂತ ಬರೆದವ್ರೆ. ಬುಕ್ ಅಂದ್ರೆ ಏನರ್ಥ? ಅವ್ರ ಕೈಯಲ್ಲಿ ಕೊಟ್ಟಿರುವ ಬುಕ್, ಜಯ ಹೊಂದಿದ್ದಕ್ಕೆ ಅವ್ರ ಕೈಯಲ್ಲಿ ಕೊಟ್ಟಿರುವ ಒಂದು ಸುರುಳಿ. ಆಗ ಬುಕ್ ಅಂದ್ರೆ ಏನರ್ಥ? ನೋಟ್ ಬುಕ್, ನೋಟ್ ಅಲ್ಲ, ನಾವು ಇಟ್ಕೊಂಡಿರೋದು ನೋಟು. ಬುಕ್ ಅನ್ನೋದಕ್ಕೆ
ಆಕ್ಚುಲಿ ಮೀನಿಂಗ್ ಏನು ಗೊತ್ತಾ? ಮೆಮೊರಿ ಅಂತ ಅರ್ಥ. ಮೆಮೊರಿ ಅಂತ ಅರ್ಥ. ಹಾಗಾದ್ರೆ ತಂದೆಯಾದ ದೇವ್ರಿಗೂ ಒಬ್ಬರಿಗೆ ಆದಿಯಲ್ಲಿ ಏನ್ ಗೊತ್ತಿತ್ತು ಅಂತ ಕೇಳಿದ್ರೆ ಅಂತ್ಯ ಏನಂತ ಗೊತ್ತಿತ್ತು. ದಟ್ ಈಸ್ ಕಾಲ್ಡ್ ಅ ಮೆಮೊರಿ. ಇವಾಗ ಕ್ರಿಸ್ತನ ಜಯ ಹೊಂದ ಮೇಲೆ ವಾಟ್ ಮೆಮೊರಿ ಈಸ್ ರಿಸೀವಿಂಗ್ ಅಂತ ಕೇಳಿದ್ರೆ ಅವರಿಗೆ ಏನ್ ಮೆಮೊರಿ ಸಿಗ್ತದೆ ಈಗ ಅಂತ ಕೇಳಿದ್ರೆ ಬರುವ ಫ್ಯೂಚರ್ ಮೆಮೊರಿ ಏನು ಅಂತ ದೇವರು ಅವರು ಕೊಟ್ಟಿರುವ ಆ ಬುಕ್ ಸುರುಳಿ ಅದೇನಂತ ಕೇಳಿದ್ರೆ ಆ 7 ಮುದ್ರೆಯನ್ನು ಬಿಚ್ಚಕ್ಕೆ ಅವರು ಜಯ ಹೊಂದಿದ್ರು ಅಂತ ಕೇಳಿದ್ರೆ. ಈಗ ನೋಡುವಾಗ ರೆವಲ್ಯೂಷನ್ ಅಲ್ಲಿ ನಾವು ನೋಡ್ತೀವಿ ಯೇಸು ಎಂಬ ನಾನು. ಈಗ ಅವಾಗ ಹೇಳುವಾಗ ನೀನು ಅರಸನ ಅಂತ ಕೇಳಿದಿಕ್ಕೆ ಅವ್ರು ಏನೇಂದ್ರೆ ಅಂತ ಕೇಳಿದ್ರೆ ನೀನು ಹೇಳದಂಕಿಂತ ಹೇಳಿದ್ರು. ಆದ್ರೆ ಇವಾಗ ಅವ್ರು ಏನು ಡಿಕ್ಲೇರ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ಕೂಡ ಓದೋಣ. 22ನೇ ಅಧ್ಯಾಯ ಪ್ರಕಟಣೆ 22:16 ವಾಕ್ಯ. ಯೇಸು ಎಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳುಹಿಸಿಕೊಟ್ಟೆನು. ನಾನು ದಾವೀದ ವಂಶವೆಂಬ ಬುಡದಿಂದ ಹುಟ್ಟಿದ ಚಿಗುರು, ಆತನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡಿದ್ರ, ಇವಾಗ ಹೇಳ್ತಾರೆ ನಾನೇ ನಕ್ಷತ್ರ ಅಂತ ಇವಾಗ ಡಿಕ್ಲೇರ್ ಮಾಡ್ತಾರೆ. ಯಾಕಂದ್ರೆ ಆ ಜಯ ಹೊಂದಿದ್ದಕ್ಕೆ ಕ್ರಿಸ್ತನು ಈಗ ಏನಾಗಿದ್ದಾರೆ ಅಂತ ಹೇಳಿದ್ರೆ ಏನಾಗಿದ್ದಾರಂತೆ. ಇವಾಗ ನೋಡಿ, ಆ ಸಿಂಹ ಅಂತ ಅವ್ರಿಗೆ ಹೇಳುವಾಗ ಈ ನೆವರ್ ಎವರ್ ಪುಟ್ ಡೌನ್ ಅವರ ಒಂದು ಬ್ಯಾನರ್ ಯಾವತ್ತೂ ಕೂಡ ಏನಾಗಿಲ್ಲ ಅಂತ ಕೇಳಿದ್ರೆ ಸಿಂಹದಂತೆ ಅವರು ಪರಲೋಕದಲ್ಲಿ ಇರುವಾಗ ಕೂಡ ಈ ವಾಸ್ ಎ ಸ್ಟಾರ್, ಈ ವಾಸ್ ಎ ಕಿಂಗ್. ಬರಕ್ ಮುಂಚೆನೆ ಅವರ ಅರಸನಾಗಿದ್ರು. ಬಂದು ಹುಟ್ಟುವಾಗ ಮಗುವಾಗಿ ಇರುವಾಗ ಅವರು ಅರಸನಾಗಿ ಅವರನ್ನ ಕರೆಯಲ್ಪಟ್ಟಿದ್ರು. ಅವರು ಪ್ರಸಂಗ ಮಾಡುವಾಗ ಈ ವಾಸ್ ಎ ಕಿಂಗ್, ಈ ವಾಸ್ ಎ ಲಯನ್. ಅದೇ ತರ ನೋಡುವಾಗ ಕೊನೆಗೆ ಅವರು ಮರಣ ಟೈಮಲ್ಲಿ ಕೂಡ ಅವರ ಸಿಂಹ ಅಂತ ಈ ವಾಸ್ ಎನ್ ಕಿಂಗ್. ಆಫ್ಟರ್ ಡೆತ್ ಈಸ್ ಎ ಕಿಂಗ್, ನೌ ಈಸ್ ಕಿಂಗ್ಸ್ ಆಫ್ ಕಿಂಗ್ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಈಗ ನೋಡ್ಬೇಕಾದ್ರೆ ಸಿಂಹ ಅಂತ ಹೇಳಿದ್ರೆ ಇದನ್ನೇ ಅದಕ್ಕೆ ಹೋಲಿಕೆ ಮಾಡೋದು. ಇವಾಗ ನಾವು ಒಂದು ಪ್ರಶ್ನೆ ಕೂಡ ಕೇಳ್ಬೋದು, ಯಾರ್ರೀ ಸಿಂಹ ಅಂತ ಕೇಳಿದ್ರೆ ಒಬ್ರು ಮಾತ್ರ ಇದ್ದಾರಾ? ಇನ್ನೊಬ್ರು ಕೇಳ್ತಾ ಇದ್ದು ನಿಮ್ ಕ್ವಶ್ಚನ್ ಇದ್ದೇ ಇರ್ತದೆ ಅಲ್ವಾ? ಯಾರ್ರೀ? ಸೈತಾನ ಇರ್ತಾರೆ ಅಂತ ಹೇಳೋದು ನಮ್ಗೆ ಗೊತ್ತು. ಯಾರಂತ ಕೇಳಿದ್ರೆ ಸೈತಾನು. ನಿನ್ನ ಏನ್ ಹೇಳ್ತೀವಿ? ಏನ್ ವಾಕ್ಯ ಏನ್ ಹೇಳುತ್ತೆ? ಓದನ ಸಿಸ್ಟರ್. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನುಂಗಲಿ. ಸೈತಾನ ಕೂಡ ಸಿಂಹ, ಗರ್ಜಿಸುವ ಸಿಂಹ ನಿಮ್ಮನ್ನು ನುಂಗು ಬಿಡ್ತದೆ ಅಂತ ಹೇಳಿ. ಇದು ಯಾರು ಸಿಂಹ ಅಂತ ಹೇಳಿದ್ರೆ ಇದು ಕೂಡ ಸಿಂಹ ಅಂತ ಹೇಳಿದ್ರೆ ಇದು ಕೂಡ ಸಿಂಹನೇ. ಇದು ಕೂಡ ಸ್ಟಾರ ಅಂತ ಹೇಳಿದ್ರೆ ಸ್ಟಾರಾ? ಇದು ಕೂಡ ಸ್ಟಾರೇ. ಆದ್ರೆ ಎಂತ ಮೃಗ, ಎಂತ ಒಂದು ಸಿಂಹ ಹೆಂಗ್ ಬದಲಾವಣೆ ಆಯ್ತು ಅಂತ ಕೇಳಿದ್ರೆ ಆ ವಾಕ್ಯ ಹೇಳುತ್ತೆ ನೋಡಿ. ಜ್ಞಾನೋಕ್ತಿ 28ನೇ ಅಧ್ಯಾಯ 15ನೇ ವಾಕ್ಯ. ಬಡವರಾದ ಪ್ರಜೆಗಳನ್ನು ಆಳುವ ದುಷ್ಟರಾಜನು ಗರ್ಜಿಸುವ ಸಿಂಹ, ಹುಡುಕಾಡುವ ಕರಡಿ. ನೋಡಿದ್ರ ಎಂತ ದುಷ್ಟ ಮಿರುಗವಾಗಿ ಇದ್ದ ಅಂತ ಹೇಳ. ಆ ಸಿಂಹನು ಅರಸನಾಗಿದ್ದ, ಆ ದುಷ್ಟ ಮಿರುಗವಾಗಿ ಅವನು ಬದಲಾವಣೆ ಆಗ್ಬಿಟ್ಟ ಅಂತ ಹೇಳ್ತೀವಿ. ಹಾಗಾದ್ರೆ ಸಿಂಹ ಅಂತ ಹೇಳುವಾಗ ಇಷ್ಟು ನಮಗೆ ಒಂದು ಅಟ್ಲೀಸ್ಟ್ ಒಂದು ನಾಲೆಜ್ ಸಿಂಹದ ಬಗ್ಗೆ ಬಂತು. ನಾನು ಹೇಳ್ದಲ್ಲ ಕ್ರಿಸ್ತನ ಪ್ರತಿನಿಧಿಸುವ ಜೀವಿಗಳು ಅಂತ ಹೇಳುವಾಗ ನೆಕ್ಸ್ಟ್ ನೀವೇ ಒಂದು ಕ್ಲೂ ಕೊಡಿ. ನೆಕ್ಸ್ಟ್ ಯಾರಂತ ಕೇಳಿದ್ರೆ ಕುರಿಮರಿ. ನಮ್ಗೆ ಗೊತ್ತಿದ್ದಂಗೆ ಕುರಿಮರಿ. ಈ ಒಂದು ಪ್ರಕಟಣೆ 5ನೇ ಅಧ್ಯಾಯದಲ್ಲೇ ನಾವು ನೋಡ್ಬೇಕಾದ್ರೆ ಅದನ್ನ ಕೂಡ ಓದ್ಬಿಡೋಣ ಸಿಸ್ಟರ್. ಓದೋಣ 5-6 ವಾಕ್ಯ ಓದೋಣ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಸಾಕು. ಈಗ ಮಧ್ಯದಲ್ಲಿ ನೋಡ್ಬೇಕಾದ್ರೆ ಒಂದು ಕುರಿ ಏನಾಗಿದೆ, ಕೊಯ್ಯಲ್ಪಟ್ಟ ಒಂದು ಸ್ಥಿತಿಯಲ್ಲಿ ನಿಂತಿರೋದು ಕಾಣೆ ಅಂತ ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿಯರೇ, ಕುರಿ ಅಂತ ಹೇಳುವಾಗ ಇದು ಯೇಸು ಕ್ರಿಸ್ತನ ಪ್ರತಿನಿಧಿಸಿ ಇವೆಲ್ಲ ಪ್ರವಾದನೆಗಳು ಮುಂದೆ ನಡಿಬೇಕಾಗಿರುವ ಆ ಒಂದು ಜೀವಿಗಳು ಯಾವುದೋ ಒಂದು ಕಾರ್ಯ ನಡಿಬೇಕಾಗಿರುವ ಕಾರ್ಯಗಳನ್ನ ಮುಂದೆನೆ ಅದು ಇದ್ದು ಅದು ಒಂದು ಕ್ರಿಸ್ತನ ಪ್ರತಿನಿಧಿಸಿ ತೋರ್ಸದೆ ಅಂತ ನೋಡ್ತೀವಿ. ಸರ್, ಆಗಿರುವಾಗ ಕುರಿ ಅಂತ ಹೇಳುವಾಗ ಯೇಸು ಸ್ವಾಮಿಗೆ ಏನ್ ಹೇಳ್ತಾರೆ? ಸ್ಥಾನಿಕನಾದ ಯೋಹಾನ ನೋಡ್ಬಿಟ್ಟು ಏನ್ ಹೇಳಿದ್ರು? ಈಗ ದೇವರ ನೇಮಿಸಿದ ಕುರಿ ಅಂತ ಡೈರೆಕ್ಟ್ ಆಗಿ ಯಾರಿಗೆ ಅವ್ರು ಹೇಳ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನಿಗೆ ಹೋಲಿಕೆ ಮಾಡಿ ತೋರಿಸ್ತಾ ನೋಡ್ತೀವಿ. ಸಹೋದರ ಸಹೋದರಿಯರೇ, ಯಾವ ಕುರಿ ಇವರು ಇದೋ ಕುರಿ, ದೇವರ ನೇಮಿಸಿದ ಕುರಿ ಅಂತ ಹೇಳುವಾಗ ಈಗ ಇದು ಅಪೋಸ್ಟಲ್ ಪೌಲು ಇದು ಡೈರೆಕ್ಟ್ ಆಗಿ ಏನ್ ಹೇಳ್ತಾರೆ? ಈ ಕುರಿ ಯಾವ ಕುರಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ
ಪಸ್ಕದ ಕುರಿ ಅಂತ ಹೇಳ್ತಾರೆ ನೋಡಿ. ಇದ ಗುಣಲಕ್ಷಣಗಳು ಹೆಂಗಿತ್ತು ಅಂದ್ರೆ ಯೇಸು ಸ್ವಾಮಿ ಆ ಪಿಲಾತ್ ಮುಂದೆ ನಿಂತಿರುವಾಗ ಯಾವ ತರ ಗುಣಲಕ್ಷಣಗಳು ಅವರಲ್ಲಿ ನೋಡುವಾಗ ಅದನ್ನು ಕೂಡ ಓದನಿಸ್ತದೆ. ಅಪೊಸ್ತಲ ಕೃತ್ಯಗಳಲ್ಲಿ 8ನೇ ಅಧ್ಯಾಯ 32ನೇ ವಾಕ್ಯ. ಅವನು ಓದುತ್ತಿದ್ದ ಶಾಸ್ತ್ರವಚನವು ಯಾವುದೆಂದರೆ, ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಆತನು ಒಯ್ಯಲ್ಪಟ್ಟನು. ನೋಡಿದ್ರೆ ಯಾವ ತರ ಇದ್ರು ಅಂತ ಕೇಳಿದ್ರೆ ಏನ್ ಹೇಳ್ತಾರೆ ಸಿಸ್ಟರ್ ಅದಕ್ಕೆ? ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆ ಕುರಿ ತರ ನಿಂತಿದ್ರಂತೆ. ಯಾಕಂದ್ರೆ ಗುಣಲಕ್ಷಣಗಳು ನೋಡ್ಬೇಕಾದ್ರೆ ಸಬ್ಮಿಸಿವ್ ಅಂತ ಹೇಳ್ತಾರೆ. ದೇವರ ಒಂದು ಸಹೋದರ ಸಹೋದರರೇ, ಯಾವ ತರ ಕ್ರಿಸ್ತನು ಮಾತಾಡುವಾಗ ಅವರು ಧಾರಾಳವಾಗಿ ಮಾತಾಡುವ ಒಂದು ಅವರು ಇದ್ರು. ಆದ್ರೆ ಅಲ್ಲಿ ದೇವರ ಯೋಜನೆಯನ್ನ ಫುಲ್ಫಿಲ್ ಮಾಡುವಾಗ ಕುರಿಯ ನಂತರ ಏನ್ ಮಾಡಿದ್ರು ಅಂತ ಕೇಳಿದ್ರೆ ತನ್ನ ಗುಣಲಕ್ಷಣಗಳಲ್ಲಿ ತೋರಿಸಿದ್ರು, ದೇವರಿಗೆ ತನ್ನ ಒಪ್ಪಿಸಿಕೊಟ್ಟಿದ್ರು. ಸಹೋದರ ನೋಡ್ಬೇಕಾದ್ರೆ ಇದು ಒಂದು ದೊಡ್ಡ ಪ್ರವಾದನೆ ಕೂಡ ಇದು ಎಲ್ಲಿ ನೆರವೇರಿತು ಅಲ್ಲ ನೆರವೇರ್ತಾ ಇದೆ ಅಂತ ಕೊಡುವಾಗ ನಮಗೆಲ್ಲ ಗೊತ್ತಿದೆ. ಇವಾಗ ನಾವು ಓದೋದೇ ಬೇಡ, ಇವಾಗ ನಮ್ಗೆ ಗೊತ್ತು. ಈ 12ನೇ ಅಧ್ಯಾಯ 1ರಿಂದ 11 ವಾಕ್ಯ ನೋಡ್ಬೇಕಾದ್ರೆ ಪಸ್ಕ ಒಂದೊಂದು ಕೂಡ ಪಸ್ಕ ಒಂದು ಆ ಕುರಿ ಹೆಂಗ್ ನೆರವೇರಿತಂತ ನಾವು ಒಂದೊಂದು ಕೂಡ ನಮ್ಗೆ ಗೊತ್ತು. ಆದ್ರೆ ಒಂದು ಗ್ಲಿಮ್ಸ್ ಮಾತ್ರ ನೋಡ್ತೀವಿ. ಒಂದು ಕುರಿಯನ್ನ ಏನ್ ಮಾಡ್ಬೇಕು, ದೇವರು ಏನ್ ಮಾಡಿದ್ರು, ಇಸ್ರೇಲ್ ಮಕ್ಕಳನ್ನ 430 ವರ್ಷ ಕಾಲ ಅವರು ಅಧೀನರಾಗಿ ಇರುವಾಗ, ದಾಸರಾಗಿ ಇರುವಾಗ ದೇವರು ಅವರನ್ನ ಬಿಡುಗಡೆ ಮಾಡಿ ಎಲ್ಲಿಗೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಹೋಗುವ ಮೊದಲು ದೇವರಿಗೆ ಒಂದು ಸೂಚನೆ ಕೊಟ್ಟಿದ್ರು. ಏನು ಮಾಡಬೇಕು ಅಂತ ಹೇಳಿದ್ರೆ ಕುರಿನ ಮೊದಲು ಏನ್ ಮಾಡ್ಬೇಕಂತೆ, ಕೊನೇ ಒಂದು ಪ್ಲೇಗ್, ಲಾಸ್ಟ್ ಪ್ಲೇಗ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಕುರಿಯನ ಕೊಯ್ದು. ಯಾವ ಕುರಿಯನ್ನ ಕೊಯ್ಬೇಕು, ಎಷ್ಟು ವರ್ಷ ಇರಬೇಕು, ವಯಸ್ಸಿರ್ಬೇಕು ಆ ಕುರಿಗೆ? 1 ವರ್ಷ ಇರಬೇಕು. ಯಾಕೆ 1 ವರ್ಷ ಅಂತ ಹೇಳಿದ್ರು? ಆ ಕುರಿಗೆ 1 ವರ್ಷ ಕುರಿಯಾಗಿ ಇರಬೇಕು ಅಂತ ಹೇಳಿದ್ರು. ಯಾಕೆ 1 ವರ್ಷ ಅಂತ ಹೇಳಿದ್ರು? ಸಹೋದರ ಸಹೋದರಿಯರು ನೋಡ್ಬೇಕಾದ್ರೆ ಆ 1 ವರ್ಷದಲ್ಲಿ ನಮ್ಗೆಲ್ಲ ಗೊತ್ತು, ಕುರಿ 9 ತಿಂಗಳು ತನ್ನ ತಾಯಿ ಜೊತೆಗೆ ಇರ್ತದೆ. 9 ತಿಂಗಳು ಹತ್ರ 9 ತಿಂಗಳು ಇರ್ತದೆ. 1 ವರ್ಷ ಆದ್ಮೇಲೆ ಆ ಕುರಿ ಏನಾಗಲ್ಲ ಅಂತ ಕೇಳಿದ್ರೆ ತನ್ನ ಡಿಪೆಂಡೆನ್ಸ್ ಯಾರ ಮೇಲೂ ತಾನು ಏನಾಗಲ್ಲ, ಅದು ಡಿಪೆಂಡ್ ಆಗಿ ಇರ್ದಿರ ಹೋಗ್ತದೆ. ಕ್ರಿಸ್ತನು ಇದೇ ಮಾತು ಹೇಳಿದ್ರು. ಅವ್ರ ಜೊತೆಗೆ ಅವ್ರು ಇರುವಾಗ, ಅವ್ರ ತಾಯಿ ತಂದೆ ಜೊತೆಗೆ ಇರುವಾಗ, ಆಮೇಲೆ ಅವರ ಕಾನ್ಸಿಕ್ರೇಷನ್ ಆದ ಬ್ಯಾಪ್ಟಿಸಮ್ ಆದ್ಮೇಲೆ, ಅವರ ದೀಕ್ಷಾಸ್ನಾನ ಆದ್ಮೇಲೆ ಇವಾಗ ಬಂದು ನಿನ್ನ ತಾಯಿ ನಿನ್ನ ಯಾರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ ಅಂತ ಹೇಳುವಾಗ ಇವಾಗ ಅವ್ರು ಏನ್ ಹೇಳ್ತಾರೆ ಅಂತ ಕೇಳಿದ್ರೆ ಯಾರನ್ ತಾಯಿ ಯಾರನ್ ತಂದೆ ಅಂತ ಹೇಳ್ತಾರೆ. ಸಹೋದರ ಸಹೋದರಿಯರೇ, ಕಾನ್ಸಿಕ್ರೇಷನ್ ತನ್ನ ಒಬ್ರು ಇಂಡಿವಿಜುವಲಿಟಿ ಆಗಿ ಇರುವಾಗ ಮಾತ್ರ ದೇವರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆ ಕುರಿಯನ್ನ ಅಲ್ಲಿಗೆ ಯಜ್ಞದ ಬಲಿಯಾಗಿ ತಗೊಂತಾರೆ ಅಂತ ನೋಡಿದ್ವಿ. ನಮ್ಗೆ ಗೊತ್ತಿದ್ದಂಗೆ ಒಂದನೇ ತಿಂಗಳು 10ನೇ ದಿವಸ ಏನ್ ಮಾಡ್ಬೇಕು, ಒಂದು ಕುರಿನ ಕರ್ಕೊಂಬರ್ಬೇಕು. 14ನೇ ತಾರೀಕು ಏನಾಗ್ಬೇಕು, ಅದನ್ನ ಕೊಯ್ಬೇಕು. ಇದು ಯಾರಲ್ಲಿ ನೆರವೇರ್ತು? ಕ್ರಿಸ್ತು ಕರೆಕ್ಟಾಗಿ ಏನಾಯ್ತು ಅಂತ ಕೇಳಿದ್ರೆ, ಕ್ರಿಸ್ತನು ಕರೆಕ್ಟಾಗಿ ಒಂದು 10ನೇ ದಿನ ಬಂದಿದ್ರು. ಆಮೇಲೆ 14ನೇ ತಾರೀಕು ಅವ್ರು ಕರೆಕ್ಟ್ ಶಿಲುಬೆ ಮೇಲೆ ಹಾಕಿದ್ರು ಅಂತ ನಾವು ನೋಡ್ತೀವಿ. ಅದು ಮಾತ್ರ ಇಲ್ಲ, ಆ ಒಂದು ರಕ್ತವು ಎಲ್ಲಿ ಹಾಕ್ಬೇಕಂತೆ, ಮನೆ ಬಾಕ್ಲು ಅಂತ ಹೇಳಿದ್ರು ಅಲ್ವಾ? ಮನೆ ಬಾಕ್ಲು ಯಾರು ಹೇಳಿದ್ರು? ಕೃಷ್ಣ ಬ್ರದರ್ ಕೂಡ ಇವಾಗ ಹೇಳಿದ್ರು. ಮನೆ ಬಾಕ್ಲಲ್ಲಿ ಆ ರಕ್ತವನ್ನು ಏನ್ ಮಾಡ್ಬೇಕಂತೆ, ಸಾರ್ಬೇಕು. ಅದು ಒಡಂಬಡಿಕೆಯ ಒಂದು ಅಡಿಯಾಲ ಅಂತ ಹೇಳೋದು, ಸಿಂಬಲ್ ಆಫ್ ಎ ಕವನೆಂಟ್. ಆ ತರ ಇರುವಾಗ ನಮಗೆ ಇದು ಏನ್ ಸೂಚಿಸುತ್ತದೆ? ಈ ರಕ್ತ ಬಾಕಲ ಮೇಲೆ ಹಾಕಿರುವ ರಕ್ತ ನಮಗೇನಾಗ್ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಓದೋಣ. 1ನೇ ಪೇತ್ರ 1ನೇ ಅಧ್ಯಾಯ 19ನೇ ವಾಕ್ಯ. ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ನೋಡ್ರ, ಕ್ರಿಸ್ತದ ಅಮೂಲ್ಯ ರಕ್ತದಿಂದ ನಾವು ಏನಾಗಿದ್ದೀರಿ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ನಾವು ಬರ್ಬಟ್ಟೆ. ಇನ್ನೊಂದು ವಾಕ್ಯ ಕೂಡ ಓದೋಣ. 1ನೇ ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯ ಜ್ಞಾನಾನುಸಾರವಾಗಿ ಆರಿಸಿಕೊಳ್ಳಲ್ಪಟ್ಟವರಿಗೆ ಬರೆಯುವುದೇನೆಂದರೆ, ನಿಮಗೆ ಏನಂತ ಕೇಳಿದ್ರೆ ಈ ರಕ್ತ ನಮ್ಮಲ್ಲಿ ಮಾಡುವ ಒಡಂಬಡಿಕೆ ಅಂತ ಹೇಳುವಾಗ ಯಾವ ಬಾಕಿಲಿಗೆ ಅಲ್ಲಾಕಿತ್ತು ಅಂತ ಕೇಳಿದ್ರೆ ನಮ್ಮ ಬಾಕಿಲಿಗೆ ಈ ರಕ್ತವನ್ನು ಏನ್ ಮಾಡ್ಬೇಕಂತೆ. ನಮ್ಮ ಬಾಕಿಲ್ ಅಂದ್ರೆ ಯಾವುದು? ಹೃದಯ ಎಂಬ ಬಾಕಿಲಲ್ಲಿ
ನಾವು ಒಡಂಬಡಿಕೆ ಕ್ರಿಸ್ತನ ರಕ್ತದ ನಿಮಿತ್ತ ಅಂತ ಹೇಳಿದ್ರೆ, ಆ ಕುರಿಯಿಂದ ರಕ್ತದ ನಿಮಿತ್ತ ನಮ್ಮನ್ನ ಕೂಡ ದೇವರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಅವರು ನಮ್ಮನ್ನ ಸೇರಿಸಿದಾರೆ ಅಂತ ನೋಡ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ಬೇಕಾದ್ರೆ ದ ರೋಸ್ಟೆಡ್ ಲ್ಯಾಂಪ್ ಅಂತ ಹೇಳುವಾಗ ಅದನ್ನ ಸುಡೋದು ಅಲ್ವರ. ಸುಟ್ಟ ಮೇಲೆ ಆ ಸುಡೋದಂದ್ರೆ ಅರ್ಥ ಏನು? ಬಾಧೆಗಳು, ಹಿಂಸೆಗಳು. ಇವಾಗ ಹೇಳಿದ್ರು ಬ್ರದರ್ ಕೂಡ, ಆ ಬಾಧೆ ಹಿಂಸೆಗಳು ಎಲ್ಲ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕ್ರಿಸ್ತನು ಸಹಿಸೋದು ಮಾತ್ರ ಅಲ್ಲ, ಅವ್ರು ಏನ್ ಮಾಡಿದ್ರೆ ಸಭೆ ಕೂಡ ಏನ್ ಮಾಡ್ಬೇಕಂತೆ, ಅವ್ರನ್ನ ಹಿಂಬಾಲಿಸೋರು ಕೂಡ ಇದನ್ನ ಮಾಡ್ಬೇಕು. ಆಮೇಲೆ ಆ ಬಿಟರ್ ಹರ್ಬ್ಸ್ ಅಂತ ಹೇಳುವಾಗ ಕಹಿಯಾದ ಪಲ್ಯಗಳು ಅಂತ ಹೇಳುವಾಗ ಅದು ಏನಾಗಿರ್ತದೆ, ಏನು ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ನಮ್ಗೆ ಗೊತ್ತಿದೆ ಎಕ್ಸ್ಪೀರಿಯನ್ಸ್ ಏನು. ಕ್ರಿಸ್ತನ ಬರೀ ನಂಬೋದು ಮಾತ್ರ ಅಲ್ಲ, ಅವ್ರ ನಿಮಿತ್ತವಾಗಿ ನಾವು ಏನಾಗ್ಬೇಕಂತೆ, ಹಿಂಸೆ, ಬಾಧೆಗಳು, ಕಷ್ಟಗಳು ಏನಾಗ್ಬೇಕಂತ ಕೇಳಿದ್ರೆ ಇವೆಲ್ಲ ಓದೋದು ಬೇಡ, ನಮ್ಗೆಲ್ಲ ಗೊತ್ತಿರ್ತದೆ ಅಲ್ಲ. ನನಗೆ ಕೊಟ್ಟಿರುವ ಟೈಮು 45 ಮಿನಿಟ್ಸ್ ಒಳಗೆ ಮುಗಿಸ್ಬೇಕು, ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳ್ಬಿಟ್ಟಿದ್ರು ಸ್ಟ್ರಿಕ್ಟ್ ಆಗಿ. ಆದ್ರಿಂದ 45 ಮಿನಿಟ್ಸ್ ಅಲ್ಲಿ ಇವೆಲ್ಲ ಮುಗಿಸಕ್ಕೆ ಸಾಧ್ಯವಿಲ್ಲ. ಸಹೋದರ ಸಹೋದರಿಯರು, ಒಂದು ವಾಕ್ಯ ಮಾತ್ರ ಓದೋಣ. ಫಿಲಿಪ್ಪಿಯ 1ನೇ ಅಧ್ಯಾಯ 29ನೇ ವಾಕ್ಯ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆ ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ನೋಡ್ರ, ಇದನ್ನ ಅನುಗ್ರಹ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಬರೀ ನಂಬಿಕೆ ಮಾತ್ರ ಅಲ್ಲ, ಅವ್ರ ನಿಮಿತ್ತವಾಗಿ ನಾವು ಬಾಧೆಯನ್ನು ಕೂಡ ಅನುಭವಿಸ್ಬೇಕು ಅನ್ನೋದೇ ಅದು ಏನಾಗುತ್ತೆ ಅಂತ ಕೇಳಿದ್ರೆ ಆ ಕಹಿಯ ಒಂದು ಪಲ್ಯವನ್ನು ನೋಡ್ತೀವಿ. ಆಮೇಲೆ ನಾವೇನ್ ನೋಡ್ತೀವಿ, ಅಲ್ಲಿ ನಡೆದಿರೋ ಒಂದು ಘಟನೆ ಏನಂತ ಕೇಳಿದ್ರೆ, ಆ ಒಂದು ಕುರಿಗೆ ಆ ಎಲುಬುಗಳು ಏನಾಗ್ಬೇಕಂತ ಏನ್ ಮಾಡಬಾರ್ದಂತೆ, ಮುರಿಬಾರ್ದು. ಅದ್ರಲ್ಲಿ ಹೆಂಗ್ ನೆರವೇರಿತು ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತನು ಕೂಡ ನೆರವೇರಿತಂತೆ. ಅದೇ ಕೂಡ ವಾಕ್ಯ ಓದ್ಬಿಡೋಣ. 19ನೇ ಅಧ್ಯಾಯ 32-33. ಯೋಹನ 19ನೇ ಅಧ್ಯಾಯ 32-33. ಆದುದರಿಂದ ಸಿಪಾಯಿಗಳು ಬಂದು ಮೊದಲೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಯಾವ ತರ ಅದನ್ನ ನೆರವೇರಿತು ಅಂತ ಕೇಳಿದ್ರೆ, ಆ ಕುರಿಯನ್ನ ಆ ಎಲುಬುಗಳು ಹೆಂಗ್ ಮುರಿದಿಲ್ವೋ ಅದೇ ತರ ಕ್ರಿಸ್ತನ ಎಲುಬುಗಳು ಕೂಡ ಅಲ್ಲಿ ಮುರಿದಿಲ್ಲ ಅಂತ ನಾವು ನೋಡ್ತೀವಿ. ಯಾವ ತರ ಪ್ರವಾದನೆ ಅದು ನೆರವೇರುತ್ತೆ ಅಂತ ನೋಡ್ತೀವಿ. ಆಮೇಲೆ ನೋಡ್ಬೇಕಾ ಸಹೋದರರೇ, ಎಲ್ಲ ಒಟ್ಟು ಕೂಡಿ ಒಂದೇ ಜಾಗದಲ್ಲಿ ಇರಬೇಕು. ಯಾರು ಮಾತ್ರ ಇದನ್ನ ಭಾಗವಹಿಸಬೇಕು ಅಂತ ಕೇಳಿದ್ರೆ ಆನ್ಸರ್ ಯಾರ್ರಿ? ಸುನ್ನತಿ ಇಲ್ದಿರೋ ಏನ್ ಮಾಡಬಾರ್ದಂತೆ, ಅದನ್ನ ಭಾಗವಹಿಸಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸುನ್ನತಿ ಅಂದ್ರೆ ಸರ್ಕಮ್ಸಿಷನ್ ಗೊತ್ತು. ಸರ್ಕಮ್ಸಿಷನ್ ಅಂದ್ರೆ ಒಡಂಬಡಿಕೆ ಅಲ್ವಾ? ಒಡಂಬಡಿಕೆ. ಇಸ್ರೇಲ್ ಮಕ್ಕಳಿಗೆ ಸರ್ಕಮ್ಸಿಷನ್ ಕೊಟ್ಟಿದ್ರು. ಏನ್ ಸರ್ಕಮ್ಸಿಷನ್ ಕೊಟ್ಟಿದ್ರು? ಸುನ್ನತಿ ಕೊಟ್ಟಿದ್ರು. ಏನಕ್ಕೆ ಸುನ್ನತಿ ಕೊಟ್ಟಿದ್ರು? ಸುನ್ನತಿ ಕೊಡುವ ಅವಶ್ಯಕತೆ ಏನಿತ್ತು? ಮೀಸಲಾದ ಜನ ಅಂತ ಹೇಳುವಾಗ, ನೀನು ನೋಡಿದ ತಕ್ಷಣ ನೀನು ಮೀಸಲಾದ ಜನ ಅಂತ ಹೇಳುವಾಗ, ನೀನು ಒಂದು ಕಿವಿಯನ್ನ ತೆಗೆದು ಬಿಟ್ರೆ ನೋಡುವ ಜನ ಎಲ್ಲ ನೀನು ನೋಡುವಾಗ ಒಂದು ಕಿವಿ ನಿನಗೆ ಇಲ್ಲ ಅಂತ ಹೇಳಿದ್ರೆ ನೀನ್ ಏನಂತ ಕಂಡು ಹಿಡಿಬೋದು? ಈ ಮೀಸಲಾದ ಜನ ನೋಡಿದ ತಕ್ಷಣ ಹೇಳ್ಬೋದಲ್ಲ. ಅಲ್ಲ, ಒಂದು ಬೆರಳನ್ನ ಕಟ್ ಮಾಡಿದ್ರೆ ಕೂಡ ಇವನು ಸುನ್ನತಿ, ಇವನಿಗೆ ಇದನ್ನ ಕಟ್ ಮಾಡಿದ್ರೆ ಕೂಡ ಒಬ್ಬೊಬ್ಬರಿಗೆ ಬೆರಳಿಲ್ಲ ಅಂದ್ರೆ ಇವನು ಒಡಂಬಡಿಕೆ ಮಾಡಿರುವ ಮೀಸಲಾದ ಜನ ಅಂತ ಹೇಳಿರ್ಬೋದಲ್ಲ. ಆದ್ರೆ ಸುನ್ನತಿ ಅಂತ ಯಾಕೆ ಹೇಳಿದ್ರು? ಸಹೋದರ ಸಹೋದರಿ ನೋಡ್ಬೇಕಾದ್ರೆ ಅಬ್ರಹಾಂ ಅಂತ ಹೇಳುವಾಗ ಇದಕ್ಕೆ ಮುಖ್ಯವಾದ ಕಾರಣ ಇದೆ. ಏನು? ದೇವರ ಹತ್ರ ಒಡಂಬಡಿಕೆ ಮಾಡುವಾಗ, ಆ ಸುನ್ನತಿ ಮಾಡುವಾಗ ರಕ್ತದಿಂದಾನೇ ನೀವು ಒಡಂಬಡಿಕೆ ಮಾಡಬೇಕು. ನೀ ಸುನ್ನತಿ ಮಾಡುವಾಗ ಆ ಒಂದು ಅಂಗವು ಯಾವುದೋ ಒಂದು ನಿನ್ನಲ್ಲಿ ಏನಾಗಿರ್ಬಾರ್ದು, ಅಂಗವೀನವರಿಗಳಾಗಿ ಇದ್ರೆ ಇದರಲ್ಲಿ ಆಲಯದಲ್ಲಿ ಏನ್ ಮಾಡಂಗಿಲ್ಲ. ಹಂಗಾದ್ರೆ ಯು ವಿಲ್ ಬಿಕಮ್ ಅನ್ ಹ್ಯಾಂಡಿಕ್ಯಾಪ್. ಒಂದು ಬೆರಳು ಇಲ್ಲ ಕಿವಿಯನ್ನು ಯಾವ್ದಾದ್ರು ತೆಗೆದು ಬಿಟ್ರೆ ನೀನ್ ಏನಾಗ್ತೀಯ ಅಂತ ಕೇಳಿದ್ರೆ ಅಲ್ಲಿ ದೇವರ ಆಲಯದಲ್ಲಿ ಸೇರ್ಲಂಗಿಲ್ಲ. ಈಗ ದೇವರು ಒಂದು ಐಡಿಯಾ ಏನು ಕೊಟ್ಟರು ಗೊತ್ತಾ? ನೀನು ಒಂದು ಭಾಗವನ್ನು ಕಟ್ಟು ಮಾಡಬೇಕು, ಅದರಿಂದ ರಕ್ತ ಸುರಿಸಬೇಕು, ನೀನು ಅಂಗವಿನವಳ ಆಗಬಾರದು, ದೇವರಿಗೆ ಸೇವೆ ಕೂಡ ಮಾಡಬೇಕು ಅಂತ ಇಸ್ರೇಲ್ ಮಕ್ಕಳಿಗೆ ಹೇಳಿದ್ರು. ಆ ಸುನ್ನತಿಯನ್ನ ಈ ಮಕ್ಕಳು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ ಏನಾಗಿದ್ರು, ಬರೀ ಕೈಯಲ್ಲಿ ಮಾಡುವ ಸುನ್ನತಿ ಮಾತ್ರ ಮಾಡ್ತಿದ್ರು. ಯಾವ್ದ್ರಲ್ಲಿ ಸುನ್ನತಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಯಾವ್ದ್ರಲ್ಲಿ? ಈಗ ನಮಗೆ ಏನಂತ ಕೊಟ್ರು ಅಂತ ಕೇಳಿದ್ರೆ, ಯಾರ ಸುನ್ನತಿ ಯಾರದ್ರಲ್ಲಿ ಭಾಗವಹಿಸಬಹುದು ಅಂತ ಕೇಳಿದ್ರೆ ಹಾರ್ಟ್ ಸರ್ಕಮ್ಸಿಷನ್ ಅಂತ ಹೇಳ್ತಾರೆ. ಹಾರ್ಟ್ ಸರ್ಕಮ್ಸಿಷನ್ ಅಂತ ಹೇಳಿದ್ರೆ ಹೃದಯದ ಸುನ್ನತಿ. ಯಾಕೆ ಹೃದಯದ ಸುನ್ನತಿಯಲ್ಲಿ?
ಯಾಕೆ ಹೃದಯ ಸುನ್ನತಿ ಅಂತ ನಮಗೆ ಸುನ್ನತಿ ಕೊಟ್ಟಿಲ್ಲ? ಯಾಕ್ರಿ? ಯಾಕಂತ ಕೇಳಿದ್ರೆ ನಾವು ಯಾರನ್ನೇ ಸುನ್ನತಿಯಾಗಿ ಎತ್ತು ಬಿಟ್ಟಿವಿ ಗೊತ್ತಾ? ಆಸ್ತಿ ಅಂತ ಹೇಳಿ ಅವ್ರ ರಕ್ತದಿಂದ ನಾವು ಹೃದಯ ಒಂದು ಸುನ್ನತಿ ಅಂತ ನೀವೇನ್ ಮಾಡಿದಿರಿ, ಪಡ್ಕೊಂಡಿದೀವಿ ಅಂತ ನಾವು ನೋಡ್ತೀವಿ. ಇದೆಲ್ಲ ನಮ್ಗೆ ಗೊತ್ತಿದೆ ಸಹೋದರ. ಇದ್ರ ಮುಖಾಂತರ ದೇವರ ಒಂದು ಸುನ್ನತಿ ಮಾಡುವ ಮುಖಾಂತರ, ಕಾನ್ಸಿಕ್ರೇಷನ್ ಮುಖಾಂತರ ಏನಾಗ್ತೀವಿ ಅಂತ ಕೇಳಿದ್ರೆ ನಾವು ಚೊಚ್ಚಲ ಮಗಳಾಗಿ ಇರ್ತೀವಿ. ಸರಿ, ಅಲ್ಲಿ ಭಾಗವಹಿಸ್ಬೇಕಂದ್ರೆ ಯಾರು ಇರ್ಬೇಕು? ಅಲ್ಲಿಗೆ ಚೊಚ್ಚಲ ಮಗಳಾಗಿ ಅಲ್ಲಿ ಇರುವ. ಇಲ್ಲಿ ನೋಡ್ಬೇಕಾದ್ರೆ ಯಾರು ಚೊಚ್ಚಲ ಮಗರಾಗಿರ್ತಾರೆ ಅಂತ ಕೇಳಿದ್ರೆ, ಹೂ ಇಸ್ ಕಾನ್ಸಿಕ್ರೇಟಿಂಗ್ ಇನ್ ದ ಹಾರ್ಟ್, ಹೃದಯದಲ್ಲಿ ಯಾರು ಸುನ್ನತಿ ಮಾಡ್ತಾರೋ ಅವ್ರು ಯಾರಾಗ್ತಾರೆ ಅಂತ ಕೇಳಿದ್ರೆ ಯಾರಾಗ್ತಾರೆ? ದ ಫಸ್ಟ್ ಬಾರ್ನ್ಸ್ ಅವರೇ. ಇದೆಲ್ಲ ವಾಕ್ಯಗಳಿದೆ, ಇದೆಲ್ಲ ಓದ್ಬೇಕಂತ ನಮ್ಗೆ ಗೊತ್ತಿಲ್ಲ, ಯಾಕಂದ್ರೆ ವಿ ಹ್ಯಾವ್ ಆಲ್ರೆಡಿ ರಿಪೀಟೆಡ್. ಅನೇಕ ವಿಷಯಗಳು ನಾವು ಓದಿದ್ದೀವಿ. ಬೇಕಾದ್ರೆ ಒಂದು ವಾಕ್ಯ ಓದ್ಬೇಕಾದ್ರೆ ಓದ್ಬಿಟ್ರಿ. ಜೇಮ್ಸ್ 1st ಚಾಪ್ಟರ್ 18th ವರ್ಸ್, ಯಾಕೋಬ 1ನೇ ಅಧ್ಯಾಯ 18ನೇ ವಾಕ್ಯ. ಆತನು ತನ್ನ ಸುಚಿತ್ರದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತ ಪ್ರಥಮ ಫಲವಾಗಿ ನಾವು ಇರ್ತೀವಿ ಅಂತ ಹೇಳ್ತಾರೆ. ಸಹೋದರಿ, ಆದ್ರಿಂದ ಆ ಒಂದು ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಕೂಡ ಭಾಗವಹಿಸ್ಬೇಕಂದ್ರೆ ನಮ್ಮ ಒಂದು ಹೃದಯ ಒಂದು ಏನಾಗಿರ್ಬೇಕಂತ ಕೇಳಿದ್ರೆ ಸುನ್ನತಿ ಇರಬೇಕು. ಕಾನ್ಸಿಕ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ. ಆಮೇಲೆ ಇವೆಲ್ಲ ಮಾಡುವಾಗ ಯಾರು ಬರ್ತಾನೆ ಅಂತ ಕೇಳಿದ್ರೆ, ರಕ್ತವನ್ನು ಬಾಕಿಲ ಮೇಲೆ ಇರುವಾಗ ಯಾರು ಬರ್ತಾರೆ? ಸಂಗಾರದ್ದು. ಯಾರು ಈ ಸಂಗಾರದ್ದು ನಂಗೆ ಆದ್ರೆ ಆ ಒಂದು ಟೈಪ್ ಅಲ್ಲಿ ನೋಡುವಾಗ ಸಂಗಾರದ್ದು ಯಾರು? ಅಲ್ಲಿಗೆ ನಮ್ಗೆ ಗೊತ್ತು ಕಳ್ಸಿರೋದು. ಇಲ್ಲಿಗೆ ಇವಾಗ ನಾವೆಲ್ಲ ಒಂದೊಂದು ಮಾತಾಡ್ಕೊಂಡ್ ಬಂದಿವಲ್ಲ, ಕುರಿ ಯಾರು, ಆಮೇಲೆ ಕಹಿಯಾದ ಒಂದು ಪಲ್ಯ ಅದು ಯಾವುದು, ಎಲುಬು ಮುರಿಬಾರ್ದು, ನಾವು ಅದನ್ನ ಭಾಗವಹಿಸ್ಬೇಕಂತ ನೋಡ್ತೀವಲ್ಲ. ಹಂಗೆ ಈ ಸಂಗಾರದ್ದು ಯಾರು ಅಂತ ಹೇಳಿದ್ರೆ, ಇದು ದೇವರು ಕೊಟ್ಟಿರುವ ನಿಯಮಗಳು, ಕಟ್ಟಳೆಗಳು. ಯಾರಿಗೆ ಇಸ್ರೇಲ್ ಕೊಟ್ಟಿದ್ರಲ್ಲ, ಇದರ ಮುಖಾಂತರ ಏನಾಗಿತ್ತು ಅಂತ ಕೇಳಿದ್ರೆ ಅವರಿಗೆ ಕಾಪಾಡೋದಕ್ಕೆ ಕ್ರಿಸ್ತನ ರಕ್ತದಿಂದ ಅವರು ಮುಂದೆ ಏನಾಗಬಾರ್ದು ಅಂತ ಕೇಳಿದ್ರೆ, ನ್ಯಾಯ ಪ್ರಮಾಣ ಅವ್ರಿಗೆ ಏನಾಗ್ಲಿಲ್ಲ. ಅವ್ರಿಗೆ ಈ ರಕ್ತ, ಕ್ರಿಸ್ತನ ರಕ್ತ ಹೃದಯದಲ್ಲಿ ಇರುವುದರಿಂದ ಆ ನ್ಯಾಯ ಪ್ರಮಾಣ ನಮಗೆ ಬೇಕಿಲ್ಲ. ನಮ್ಮ ಒಂದೇ ಪ್ರಮಾಣ. ಏನ್ ಪ್ರಮಾಣ ನಮ್ದು? ಪ್ರಮಾಣ ಯಾವ್ದ್ರಿ? ಒಂದೇ ಪ್ರಮಾಣ ನಮಗೆ. ಅದೇ ಮಾಡ್ತಿಲ್ಲ ನಾವು. ಅದು ಒಂದು ಮಾತ್ರ ನಾವು ಮಾಡೋದಿಲ್ಲ, ಮಿಕ್ಕದೆಲ್ಲ ಮಾಡ್ತೀವಿ. ಒಂದೇ ಪ್ರಮಾಣ. ಆ ಪ್ರಮಾಣ ನಾವು ಏನಾಗಲ್ಲ, ಮಾಡಲ್ಲ. ಕೊನೆಗೆ ನಾವು ನೋಡ್ತೀವಿ ಏನಕ್ಕೆ ಹೇಳಿದ್ರೆ, ಲೋಕದಲ್ಲಿ ಇರುವ ಆ ಪ್ರಥಮ ಫಲಗಳೆಲ್ಲ ಅವರೆಲ್ಲ ಈ ಬರುವಾಗ ಎಲ್ಲ ಸತ್ತೋದ ಮೇಲೆ ನಾವೇನಾಗ್ತೀವಿ ಅಂತ ಕೇಳಿದ್ರೆ, ಈ ಸ್ಟಾರ್ಸ್ ಆಫ್ ದಿ ವರ್ಲ್ಡ್ ಅಂತಾರೆ. ಈ ಸ್ಟಾರ್ಸ್ ಆಫ್ ದ ವರ್ಲ್ಡ್ ವೆನ್ ದ ಫಾಲ್ ಡೌನ್ ಅಂಡ್ ಆಲ್ ಎಲ್ಲ ಎಲ್ಲಿಗೆ ಸೇರ್ತಾರೆ ಅಂತ ಕೇಳಿದ್ರೆ ಕಾನಾನಿಗೆ ಸೇರ್ತಾರೆ ಅಂತ ಈ ಒಂದು ಪ್ರವಾದನೆ ನೋಡಿದ್ವಿ. ಸರಿ, ಇವಾಗ ನೋಡಿದ್ವಿ. ನೆಕ್ಸ್ಟ್ ಯಾವ ಜೀವಿ ಇರ್ಬೋದು ನೀವ್ ಹೇಳ್ಬೇಕು, ಯಾಕಂದ್ರೆ ನಾನು ಜೀವಿಗಳು ಅಂತ ಹೇಳಿದೀನಿ. ನೆಕ್ಸ್ಟ್ ಜೀವಿಗಳು ಯಾರು? ಕ್ರಿಸ್ತನ ಒಂದು ಪ್ರತಿನಿಧಿಸುವ ಯಾರು ಅಂತ ಹೇಳಿದ್ರೆ ಯಾರ್ರೀ? ಹೋರಿ, ದೋಷ ಪರಿಹಾರ ಅಲ್ವಲ್ಲ, ಬುಲಕ್, ಹೋರಿ ಅಂತಾರೆ. ಈ ಹೋರಿಯ ಒಂದು ಪ್ರವಾದನೆ ಏನು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂಗೆ ಇಸ್ರೇಲ್ ಅಲ್ಲಿ ಇದು ನೋಡಿ, ನಾವು ಪಸ್ಕದ ಕುರಿ. ಯಾರು ಪಸ್ಕದ ಕುರಿಯಾಗಿ ಶಿಲುಬೆ ಮೇಲೆ ಯಾರನ್ನ ಹಾಕಿದ್ರು? ಯಾರು ಕೊಂದಾಕಿದ್ರು? ಕ್ರಿಸ್ತನನ್ನ ಇಕ್ಕಿದ್ರು. ಹಂಗಾದ್ರೆ ಇವರು ಆಸ್ ಹಿ ವಾಸ್ ಇನ್ ಅಟೋನ್ಮೆಂಟ್ ಸ್ಯಾಕ್ರಿಫೈಸ್ ಆಲ್ಸೋ ಇನ್ ದ ಸೇಮ್ ಕ್ರಾಸ್ ಅಂತ ಕೇಳಿದ್ರೆ ಹೌದು. ನೋಡಿ, ಒಂದು ವಾಕ್ಯ ಓದನ, ರೋಮನ್ಸ್ 5th ಚಾಪ್ಟರ್ 11th ವರ್ಸ್. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ನೋಡ್ರಿ, ಆಕ್ಚುಲಿ ಕನ್ನಡದಲ್ಲಿ ಅದು ಆ ವಾಕ್ಯ ಬಂದಿದೆಯಾ ಏನು ಗೊತ್ತಿಲ್ಲ. ಅಂಡ್ ನಾಟ್ ಓನ್ಲಿ ಸೋ ಬಟ್ ವಿ ಆಲ್ಸೋ ಜಾಯ್ ಇನ್ ಗಾಡ್ ಥ್ರೂ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಬೈ ಹೂಮ್ ವಿ ಹ್ಯಾವ್ ನೌ ರಿಸೀವ್ಡ್ ಅಟೋನ್ಮೆಂಟ್ ಅಂತ ಹೇಳುವಾಗ, ಈ ಅಟೋನ್ಮೆಂಟ್ ಸ್ಯಾಕ್ರಿಫೈಸು ನೋಡ್ಬೇಕಾದ್ರೆ ಹೋರಿಗೆ ಹೋಲಿಕೆಯಾಗಿ ಕ್ರಿಸ್ತನಿಗೆ ಡೈರೆಕ್ಟ್ ಆಗಿ ಕೂಡ ಹೇಳಿರೋದು ಗೊತ್ತು ಅಲ್ವರ. ನಮಗ್ ಮಾತ್ರ ಅಲ್ಲ, ಅಲ್ಲಿ ಯಾರು ಕೂಡ ವಾಕ್ಯ ಓದೋಣ ಸಿಸ್ಟರ್. 1 ಯೋಹನ 2ನೇ ಅಧ್ಯಾಯ 2ನೇ ವಾಕ್ಯ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಈ ಒಂದು ಅಟೋನ್ಮೆಂಟ್ ಅಂತ ಹೇಳುವಾಗ ನಮ್ಮ ಪಾಪಗಳು ಮಾತ್ರ ಅಲ್ಲ, ಸಮಸ್ತ ಲೋಕವನ್ನು ಪಾಪವನ್ನು ಕೂಡ ಏನ್ ಮಾಡ್ತಾರಂತೆ, ನಿವಾರಣೆ ಇರುತ್ತೆ. ಇದು ಎಲ್ಲ ನೋಡ್ತೀವಿ ಅಂತ ಕೇಳಿದ್ರೆ ನಮ್ಗೆಲ್ಲ ಗೊತ್ತಿದೆ. ಇದು ಯಾಚಕಖಂಡದಲ್ಲಿ ನಡೆದಿರುವ ಒಂದು ಘಟನೆ. ಏನಾಗ್ಬೇಕು ಅಲ್ಲಿ? ಇಸ್ರೇಲ್ ಪ್ರತಿ ಒಂದು ವರ್ಷ ಇಸ್ರೇಲ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಯಾರ ಮುಖಾಂತರ? ಆರೋನ ಮುಖಾಂತರ. ಅದು ಓದನ ಸಿಸ್ಟರ್ 16ನೇ ಅಧ್ಯಾಯ
6ರಿಂದ 10 ತನಕ ಓದಿ. ಆರೋನನು ತನಗೋಸ್ಕರವಾಗಿ ತಂದ ಹೋರಿಯನ್ನು ಸಮರ್ಪಿಸಿ ತನಗೋಸ್ಕರವೂ ತನ್ನ ಮನೆತನದವರಿಗೋಸ್ಕರವೂ ದೋಷ ಪರಿಹಾರ ಮಾಡಬೇಕು. ಆ 2 ಹೋತಗಳನ್ನು ಅವನು ದೇವದರ್ಶನದ ಗುಡಾರದ ಬಾಗಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ಅವನು ಆ ಹೋತಗಳ ವಿಷಯವಾಗಿ ಯೆಹೋವನಿಗೋಸ್ಕರವೆಂದು ಅಜಾಜೇಲನಿಗೋಸ್ಕರವೆಂದು ಚೀಟುಗಳನ್ನು ಬರೆದು ಹಾಕಬೇಕು. ಯಾವ ಹೋತ ಯೆಹೋವನದೆಂದು ಗೊತ್ತಾಗುವುದೋ ಅದನ್ನು ಆರೋನನ ದೋಷ ಪರಿಹಾರಕ ಯಜ್ಞ ರೂಪವಾಗಿ ಸಮರ್ಪಿಸಬೇಕು. ಯಾವ ಹೋತ ಅಜಾಜೇಲನೆಂದು ಗೊತ್ತಾಗುವುದೋ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಸಜೀವವಾಗಿಯೇ ನಿಲ್ಲಿಸಿ ಅದರ ಮೇಲೆ ದೋಷ ಹೊರಿಸಿ ಅರಣ್ಯಕ್ಕೆ ಅಜಾಜೇಲನಿಗಾಗಿ ಬಿಡಿಸಿ ಬಿಡಬೇಕು. ಸಾಕು. ಇಲ್ಲಿ ನಡೆದಿದೆ ನಮ್ಗೆ ಗೊತ್ತು. ಅಟೋನ್ಮೆಂಟ್ ಡೇ ಅಂತ ಹೇಳಿದ್ರೆ ಯಾವುದು ಮೊದಲು ಅಂತ ಕೇಳಿದ್ರೆ ಆ ಹೋರಿನ ಏನ್ ಮಾಡ್ಬೇಕಂತ ಕೇಳಿದ್ರೆ ಮೊದಲು ಅದನ್ನ ಬಲಿ ಕೊಟ್ಟು ಆ ರಕ್ತವನ್ನು ಎಲ್ಲಿ ತಗೊಂಡು ಹೋಗುತ್ತೆ ದೇವದರ್ಶನ ಗುಡಾರದಲ್ಲಿ, ಅಲ್ಲಿ ಮಂಜಸ್ಥ ಬೆಟ್ಟದಲ್ಲಿ ಮೊದಲು ಏನ್ ಮಾಡ್ಬೇಕಂತೆ ಆ ರಕ್ತವನ್ನು ಸುರಿದು ಆದ್ಮೇಲೆ ಹಾಕಿದ್ಮೇಲೆ ಮತ್ತೆ ಬಂದು ಆರೋನು ಯಾರನ್ನ ಬಂದು ಆಶೀರ್ವದಿಸ್ತಾನೆ ಅಂತ ಕೇಳಿದ್ರೆ ಅದ್ರ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಸಿಗಲ್ಲ. ಬೇರೆ ಯಾರಿಗೂ ಮಾತ್ರ ಸಿಗ್ತಿತ್ತು ಅಂತ ಕೇಳಿದ್ರೆ ಯಾರಿಗೂ ಮಾತ್ರ ಅವರ ಕುಟುಂಬ ಅಂತ ಹೇಳುವಾಗ ಇಲ್ಲಿ ಕ್ರಿಸ್ತನ ಒಂದು ಬಲಿ, ಕ್ರಿಸ್ತನ ಒಂದು ಯಜ್ಞದ ಬಲಿ, ಅವರ ಶಿಲುಬೆ ಮೇಲೆ ಹಾಕಿರುವ ಆ ರಕ್ತದಿಂದ ಮೊಟ್ಟ ಮೊದಲು ಇಲ್ಲಿ ಬರುವ ರಕ್ಷಣೆ ಯಾರಿಗೆ ಬಂದಿದೆ ಅಂತ ಕೇಳಿದ್ರೆ ನಮಗೆ ಮಾತ್ರವೇ ಸಹೋದರ ಸಹೋದರಿಯರೇ. ಇನ್ನ ಲೋಕಕ್ಕೆ ಏನಾಗಿಲ್ಲ, ಇನ್ನ ಬಂದಿಲ್ಲ. ಯಾಕೆ ಬಂದಿಲ್ಲ ನೋಡಿ? ಈ ಒಂದು ಪ್ರವಾದನೆ ಇನ್ನ ಕಾಯ್ತಾ ಇರೋದು ಕಾರಣ ಏನಂತ ಕೇಳಿದ್ರೆ ಇನ್ನ ಮುಗಿಬೇಕಾಗಿರುವ ಆ ಪ್ರವಾದನೆ ಹೆಂಗಿದೆ, ಆ ಕುರಿ ಯಾರು ಅಂತ, ಆ ಚೀಟಾಕಿರೋ ಕುರಿ ಯಾರು ಅಂತ ಕೇಳಿದ್ರೆ ನಾವೇ. ದೇವರ ಒಂದು ಪ್ರವಾದನೆಯಲ್ಲಿ, ಅವರ ಒಂದು ಯೋಜನೆಯಲ್ಲಿ ದೇವರು ಕಾಯ್ತಾ ಇರೋ ಒಂದು ಕಾರ್ಯ ಹೇಳಿದ್ರೆ ಈ ಕುರಿ ಯಾವತ್ತು ಸಾಯ್ತದೋ ಈ ಕುರಿದ ಒಂದು ರಕ್ತದಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಇಡೀ ಲೋಕಕ್ಕೆ ರಕ್ಷಣೆ ಬರುವ ಒಂದು ಯೋಜನೆ ಅದರಲ್ಲಿ ಇತ್ತು ಅಂತ ನೋಡ್ತೀವಿ. ಅದು ಕೂಡ ನೋಡ್ಬೇಕಾದ್ರೆ ಸಹೋದರ ಸಹೋದರಿಯರೇ ಇನ್ನೊಂದು ವಾಕ್ಯ ಕೂಡ ನಾವು ಓದುವಾಗ ಏನ್ರಿ ಅದು ಏನಾಗಿತ್ತು ಅಂತ ಕೇಳಿದ್ರೆ ಅದು ಕ್ರಿಸ್ತನ ಒಂದು ಒಡಂಬಡಿಕೆಯಾಗಿತ್ತು. ನಮ್ಮಲ್ಲಿ ಮಾಡುವ ಏನು ಪ್ರಭು ರಾತ್ರಿ ಭೋಜನದಲ್ಲಿ ನಾವು ಭೋಜನ ಮಾಡುವಾಗ ಆ ಒಂದು ರೊಟ್ಟಿ ಮತ್ತೆ ಏನ್ ಮಾಡ್ತೀವಿ ರಕ್ತ ಅಂತ ಹೇಳುವಾಗ, ಓಕೆ ರಕ್ತ ಅಂತ ಹೇಳುವಾಗ ಇದರಲ್ಲಿ ಯಾರು ಕೂಡ ಭಾಗವೂ ಇದೆ ಅಂತ ಕೇಳಿದ್ರೆ ಯಾರಿಗಿದೆ ಅಂತೆ ಅಪೊಸ್ತಲ ಪೌಲ್ ಹೇಳುವಾಗ ಏನ್ ಹೇಳ್ತಾರೆ ಅದು ಕೂಡ ಓದನ. ಕೊಲೊಸ್ಸೆ 1ನೇ ಅಧ್ಯಾಯ 24ನೇ ವಾಕ್ಯ. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟದ ಒಳಗೆ ಇನ್ನೂ ಉಳಿದದ್ದನ್ನು ಸಭೆಯೆಂಬ ಆತನ ದೇಹಕ್ಕೋಸ್ಕರ ನೋಡ್ರ, ಕ್ರಿಸ್ತನಲ್ಲಿ ಇದ್ದ ಉಳಿದಂತ ಆ ಬಾಧೆಗಳಲ್ಲೂ ನಮಗೆ ಭಾಗವಹಿಸೋದಿಕ್ಕೆ ತಂದೆ ದೇವರು ಮಾಡಿರುವ ಒಂದು ಯೋಚನೆ. ಆದ ಕ್ರಿಸ್ತನಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಉಳಿದಿರೋ ಕಾರ್ಯಗಳನ್ನು ನೆರವೇರಿಸಬೇಕು ಅಂತ ಹೇಳಿ ಅದಕ್ಕೆ ನಮಗ್ ಕೂಡ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಯಾವಾಗ ನಾವು ಭಾಗವಹಿಸ್ತೀವೋ, ನಾವು ಯಾವಾಗ ಈ ಒಂದು ಪ್ರಭು ರಾತ್ರಿ ಭೋಜನೆಗೆ ಹೋಗ್ತೀವೋ ಅಲ್ಲಿಗೆ ಒಂದು ಒಡಂಬಡಿಕೆ ಇರೋದನ್ನ ನಾವು ಜ್ಞಾಪಕ ಮಾಡ್ಕೊಬೇಕು ಸಹೋದರ ಸಹೋದರಿ. ಅದು ಕೂಡ ಓದೋಣ ಸಿಸ್ಟರ್. 1ನೇ ಕೊರಿಂಥ್ಯ 11:25ನೇ ಅಧ್ಯಾಯ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಎಂದನು. ನೋಡಿದ್ರ, ಈ ಹೊಸ ಒಡಂಬಡಿಕೆ ಅಂತ ಹೇಳಿದ್ರು. ಈ ಹೊಸ ಒಡಂಬಡಿಕೆ ಹೇಳುವಾಗ ನಿಮ್ಮಲ್ಲಿ ಮಾಡುವ ಆ ಹೊಸ ಒಡಂಬಡಿಕೆ ತಂದೆಯ ದೇವರು ಕ್ರಿಸ್ತನು ನಮಗ್ ಮಾಡುವ ಹೊಸ ಒಡಂಬಡಿಕೆ ನಮ್ಮಲ್ಲಿ ಮಾಡುವ ಹೊಸ ಒಡಂಬಡಿಕೆ ಅಲ್ಲ. ಅದು ಯಾರಿಗೆ ಮಾಡುವ ಹೊಸ ಒಡಂಬಡಿಕೆ ಅಂದ್ರೆ ನಾವು ಕ್ರಿಸ್ತನಲ್ಲಿ ಉಳಿದ ಭಾಗದಲ್ಲಿ ಸ್ವಲ್ಪ ಇರುವ ಕಾರ್ಯಗಳನ್ನು ನೆರವೇರಿಸುವ ಒಂದು ಕಾರ್ಯದಲ್ಲಿ ನಾವಿರ್ತೀವಿ. ಆದ್ರೆ ಈ ಒಂದು ಯೋಜನೆ ನೆರವೇರಿಸಬೇಕಂದ್ರೆ ಹೊಸ ಒಡಂಬಡಿಕೆ ಯಾರ ಹತ್ರ ಮಾಡ್ತಾರೆ ಅಂತ ಕೇಳಿದ್ರೆ ಸಹೋದರ ಸಹೋದರಿಯರೇ ಇಲ್ಲೂ ಮೊದಲು ಇಸ್ರಾಯೇಲು, ಆಮೇಲೆ ಯಾರಿಗೆ ಅಂತ ಕೇಳಿದ್ರೆ ಲೋಕದಲ್ಲಿ ಮಾಡ್ತಾರೆ. ಅದಕ್ಕೆ ನಾವು ಏನಾಗಿ ಕರೆದಿದೀವಿ ಅಂತ ಕೇಳಿದ್ರೆ ಆ ಹೊಸ ಒಡಂಬಡಿಕೆ ಸೇವಕರಾಗಿ ನಮ್ಮನ್ನ ಕರೆಸಲ್ಪಟ್ಟಿದ್ದಾರೆ. ಹೊಸ ಒಡಂಬಡಿಕೆ ನಮಗಲ್ಲ. ಹೊಸ ಒಡಂಬಡಿಕೆ ಯಾರು ಗೊತ್ತಾ? ಇಸ್ರಾಯೇಲ್ಗೆ ಮತ್ತು ಲೋಕದ ಜನಗೆ. ಹಂಗಾದ್ರೆ ನಾವು ಏನಾಗಿದ್ವಿ? ಆ ಹೊಸ ಒಡಂಬಡಿಕೆ ಸೇವಕರಾಗಿ ನಾವು ಏನಾಗ್ತಾ ಇದೀವಿ ಅಂತ ಕೇಳಿದ್ರೆ ಈಗ ರೆಡಿ ಆಗ್ತಾ ಇದೀವಿ, ಆದ್ರೆ ಇನ್ನ ಮುಗ್ದಿಲ್ಲ, ಇನ್ನ ಓಡ್ತಾನೆ ಇದೀವಿ ಅಂತ ಹೇಳ್ತೀವಿ.
ಸರಿ, ಹಂಗಾರು ನೋಡ್ಬೇಕಾದ್ರೆ ಕೊಂಬುಗಳು ಅಂತ ಹೇಳಿದ್ದಾರೆ. ಈ ಕೊಂಬುಗಳು ಅಂತ ಕೇಳಿದ್ರೆ ಶಕ್ತಿ, ಇದಕ್ಕಿರುವ ಶಕ್ತಿಗಳು ಅಂತ ಹೇಳಿದ್ರೆ ಕೊಂಬುಗಳು. ಕ್ರಿಸ್ತನ ಇದು ಯಾವಾಗ ಯಾವುದನ್ನ ಹೋಲಿಕೆ ಮಾಡ್ತಂತೆ ಸಹೋದರ ಸಹೋದರಿಯರೇ? ಹೋರಿ ಎನ್ನುವಾಗ ದ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ಗೆ ಅದು ಸೂಚನೆ ಆಗ್ತದೆ. ಅದರಲ್ಲಿರುವ ಕೊಂಬುಗಳು ಅಂತ ಹೇಳುವಾಗ ಅದನ್ನ ಶಕ್ತಿ. ಇದಕ್ಕೆ ಏನಂತ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಅವರ ಏನಂತೆ ಕ್ರಿಸ್ತನಿಗೆ ಹೆಂಗಿತ್ತು ಅಂತ ಕೇಳಿದ್ರೆ, ಬೇರೆಯವರ ಒಂದು ಯೋಜನೆಯನ್ನು ಏನ್ ಮಾಡ್ತಿದ್ರಂತೆ. ಅದನ್ನು ಓದೋಣ ಸಿಸ್ಟರ್, ಒಂದು ವಾಕ್ಯ, ಲೂಕ 11ನೇ ಅಧ್ಯಾಯ 17ನೇ ವಾಕ್ಯ. ಆತನು ಅವರ ಆಲೋಚನೆಗಳನ್ನು ತಿಳ್ಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನೋಡು, ನಿಲ್ಲದು. ಹಂಗಂತ ಹೇಳಿದ್ರೆ ಅವರಲ್ಲಿ ಇದ್ದ ಯೋಜನೆಯನ್ನ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಕ್ರಿಸ್ತನಿಗೆ ಅದು ಗೊತ್ತುಂಟು. ಹಾಗಿರುವಾಗ ಸಹೋದರ ಸಹೋದರಿಯರು ಎಂತ ಒಂದು ಅವ್ರಿಗೆ ಆ ಶಕ್ತಿ, ಆ ಕೊಂಬು, ಪವರ್ ಅಂತ ಬರೀತಾರೆ. ಇದು ಆರ್ಟಿಕಲ್ ಆಮೇಲೆ ಯಾರಿಗಾದ್ರೂ ಬೇಕಾದ್ರೆ ಕೂಡ ಈ ಒಂದು PDF ಇದೆ, ಅದನ್ನ ನಮ್ಗೆ ಕೊಡ್ತೀನಿ, ಒಂದು ಆರ್ಟಿಕಲ್. ಆದ್ರೂ ಇರುವಾಗ ಅವರು ಇದ್ದ ಒಂದು ಶಕ್ತಿ ಅಲ್ಲಿ ಇರುವಾಗ, ಅವ್ರು ನಡೆದಿರುವ ಆ ಒಂದು ಸಮುದ್ರದ ಮೇಲೆ ನಡೆದಿರುವ ಒಂದು ಸಾಮಾನ್ಯ ಮನುಷ್ಯನೇ. ಇವ್ರು ಯಾರು? ಇವರು ಒಂದು ಮನುಷ್ಯನೇ. ಅವರು ಹೆಂಗೆ ಈ ಒಂದು ಸಮುದ್ರ ಮೇಲೆ ನಡೆದ್ರು ಅಂತ ಕೇಳಿದ್ರೆ ಇವೆಲ್ಲ ದೇವರು ಅವರು ಕೊಟ್ಟಿರುವ ಒಂದು ಪವರ್, ಶಕ್ತಿ ಅಂತ ಇದೆಲ್ಲ ಕೊಡ್ತಾರೆ ಅಂತ ಹೇಳ್ತೀವಿ ಸಹೋದರ ಸಹೋದರಿಯರೇ. ಓಕೆ, ಇಲ್ಲಿ ಅದು ಮುಗೀತು. ಈಗ 3ನೇದು 4ನೇದು ಯಾವ್ದ್ರಿ? ನಾನು ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಟೈಮ್ ಆಯ್ತಾ? ಫಾಸ್ಟ್ ಆಗಿ ಹೋಗ್ತೀನಿ ನಾನು, ಹಂಗೆ ವಾಕ್ಯ ಹಂಗೆ ಹೇಳ್ಬಿಡ್ತೀನಿ. ನೆಕ್ಸ್ಟ್ ಯಾವ್ದು ಅಂತ ಹೇಳಿದ್ರೆ, ನೆಕ್ಸ್ಟ್ ಯಾವ್ದ್ರಿ? ಕರೆಕ್ಟ್, ರ್ಯಾಮ್ ಅಲ್ವಾ? ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ರೆ ರ್ಯಾಮ್. ಇದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಟಗರು ಅಂತ ಹೇಳ್ತಾರೆ. ಟಗರು ಅಂತ ಹೇಳಿದ್ರೆ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಯಾವ್ದು ಜ್ಞಾಪಕ ಬರುತ್ತೆ? ಟಗರು ಅಂದ್ರೆ ಯಾವ್ದು ಜ್ಞಾಪಕ ಬರೋದು ನಮ್ಗೆ? ವೆರಿ ಗುಡ್. ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಈಸಾಕನ ಏನಂತೆ ಬಲಿ ಕೊಟ್ಟಿದ್ದು. ಇದು ಕೂಡ ಒಂದು ಒಳ್ಳೆ ಘಟನೆ. ತಂದೆಯ ದೇವರು ಅಬ್ರಹಾಮಿಗೆ ಕೊಟ್ಟಿರುವ ವಾಗ್ದಾನ ಏನು ವಾಗ್ದಾನ ಕೇಳಿದ್ರೆ, ನಿನ್ನ ಮಗನ ಮುಖಾಂತರ, ಈಸಾಕಿನ ಮುಖಾಂತರ ನಾನು ನಿನ್ನ ಸಂತತಿಯನ್ನು ಏನ್ ಮಾಡ್ತೀನಿ, ಆಶೀರ್ವದಿಸಿ ಅಂತ ಹೇಳಿದ ಮೇಲೆ, ಆಮೇಲೆ ಅಬ್ರಹಾಮಿಗೆ ಏನ್ ಹೇಳ್ತಾರೆ? ನಿನ್ನ ಮಗನ ತಂದು ಬಲಿ ಕೊಡಂತ. ಈಗ ದೇವರು ಅಬ್ರಹಾಮನ ಹಂಗಾದ್ರೆ ಟೆಸ್ಟ್ ಮಾಡಿದೇನು? ಬಲಿ ಕೊಡ್ತಾನೆ ಅಂತ ಚೆಕ್ ಮಾಡೋದಕ್ಕ ಏನ್ ನಂಬಿಕೆ? ನಾನು ಹೇಳಿದ ಒಂದು ವಾಗ್ದಾನ ನಿನ್ನಲ್ಲಿ ಎಷ್ಟು ನಂಬಿಕೆ ಇದೆ ಅಂತ ಹೇಳಿ ಯಾರನ್ನ ಚೆಕ್ ಮಾಡಿದ್ರು, ಯಾರನ್ನ ಟೆಸ್ಟ್ ಮಾಡಿದ್ರು ಅಂತ ಕೇಳಿದ್ರೆ ಅಬ್ರಹಾಮನ. ಆಗ ಅವರು ಅಬ್ರಹಾಮನ ಆ ಈಸಾಕನ ಬಲಿ ಕೊಡೋ ಟೈಮಲ್ಲಿ ಆಗ ದೂತನ ಏನ್ ಹೇಳ್ತಾರೆ ಅಂತ ಕೇಳಿದ್ರೆ, ನೀನು ಕೈ ಹಾಕ್ಬೇಡ ಅಂತ ಹೇಳ್ತಾರೆ. ಹಾಕ್ಬೇಡ ಅಂತ ಹೇಳಿ ಅವಾಗ ಏನಿತ್ತಲ್ಲಿ? ಹೌದು, ಅಲ್ಲಿ ಒಂದು ಟಗರ್ ಇತ್ತು. ಆ ಟಗರ್ನ ಏನ್ ಮಾಡಿದ್ರು? ಬಲಿ ಕೊಟ್ರು. ಬಲಿ ಕೊಟ್ಟ ಮೇಲೆ ಏನಾಯ್ತು? ಬಲಿ ಕೊಟ್ಟ ಮೇಲೆ ಏನಾಯ್ತು? ಆಯ್ತು, ಮುಗೀತು ಅಲ್ಲ. ಅಲ್ಲಿ ಏನೈತೆ ಮುಖ್ಯವಾಗಿ, ಅಲ್ಲಿ ಟಗರು ಅಲ್ಲಿ ಬಲಿ ಕೊಡುವಾಗ ಅಲ್ಲಿ ನಡೀತಿದ್ದ ಕಾರ್ಯ ಏನಂತ ಕೇಳಿದ್ರೆ, ಆ ಟಗರನ್ನ ಬಲಿ ಕೊಡದ ಮೇಲೆ ದೇವರವರನ್ನ ಅಬ್ರಹಾಮನ ಆಶೀರ್ವದಿಸಿದ್ರು. ಏನ್ ಆಶೀರ್ವದಿಸಿದ್ರು? ಇದೆಲ್ಲ ನಾನು ಸ್ಕಿಪ್ ಮಾಡ್ತೀನಿ. ಏನಂತ ಆಶೀರ್ವಾದ ಮಾಡಿದ್ರು ಅವ್ರಿಗೆ? ನಿನ್ನ ಸಂಗತಿ ಮುಖಾಂತರ ನಾನು ಏನ್ ಮಾಡ್ತೀನಿ? ಈ ಲೋಕವನ್ನ ಆಶೀರ್ವದಿಸಿ. ನಿನ್ನ ಸಂತತಿ ಹೆಂಗಿರ್ತಾರೆ? ಅದು ನೆರವೇರಿದ್ಯಾ ಅಂತ ಕೇಳಿದ್ರೆ ಇನ್ನ ನೆರವೇರಿಲ್ಲ. ಹೆಂಗಿರ್ತದೆ? ನಕ್ಷತ್ರ ತರನು, ಆಮೇಲೆ ಮರಳು ತರ ಇರ್ತದೆ ಅಂತ ಹೇಳ್ತಾರೆ. ಆದ್ರೆ ನಿನ್ನ ಮುಖಾಂತರ, ನಿನ್ನ ಸಂತತಿ ಮುಖಾಂತರವೇ ನಾನು ಏನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಕೂಡ ಈ ಟಗರು ಬಂದು ಅವರು ದೇವರು ಯಾವಾಗ ಇದನ್ನ ಕೊಡಕ್ಕೆ ರೆಡಿಯಾಗಿದ್ರು, ಆ ಬಲಿಯನ್ನ ಕೊಟ್ಟದ ಮೇಲೆ ಸಹೋದರ ಸಹೋದರಿಯರೇ, ಆವಾಗೆ ಆ ಒಡಂಬಡಿಕೆ ಅವರು ಕೊಡ್ತಾರೆ ನೋಡಿ. ಅಬ್ರಹಾಮಿಗೆ ಒಡಂಬಡಿಕೆ ಕೊಟ್ರು, ಅಬ್ರಹಾಮ್ ಒಂದು ದಿವಸ ಕೂಡ ಅದನ್ನ ನೋಡಿಲ್ಲ. ಯಾರಿಗೆ ಆ ಒಡಂಬಡಿಕೆ ನೆರವೇರುತ್ತೆ ಅಂತ ಕೇಳಿದ್ರೆ ಇಲ್ಲಿ ನೆರವೇರೋದು ನಮ್ಮಲ್ಲಿ. ಆ ಸಂತತಿ ನಮ್ಗೆಲ್ಲ ಗೊತ್ತಿದೆ. ಆ ಸಂತತಿ ಯಾರು ಅಂತ ಹೇಳಿದ್ರೆ, ಆ ಸಂತತಿ ಯಾರ್ರಿ? ನಿನ್ನ ಸಂತತಿ ನಿನ್ನ ಸಂತತಿ ಅಂತ ಹೇಳುವಾಗ ಆ ಸಂತತಿ ಯಾರು? ಕ್ರಿಸ್ತನೇ ಅಂತ ಹೇಳ್ತಾರೆ. ಕ್ರಿಸ್ತನೇ ಅಂತ ಕೇಳಿದ್ರೆ ಅದನ್ನ ಸಭೆ ಕೂಡ ಸೇರಿಸಿ ಹೇಳಿರೋದ ನೋಡ್ತೀವಿ. ನೆಕ್ಸ್ಟ್ ನೀವ್ ಹೇಳಕ್ ಬಂದಲ್ಲಿ ಅಲ್ಲೇ ಬಂದ್ಬಿಡ್ತು. ನೆಕ್ಸ್ಟ್ ಯಾವ್ದ್ರಿ? ಸರ್ಪ ಅಂತ ಹೇಳುವಾಗ ನಮ್ಗೆಲ್ಲ ಗೊತ್ತಿದೆ. ಸರ್ಪ ಅಂತ ಹೇಳಿದ್ರೆ ಏನು? ಯಾರು ಸರ್ಪ? ಯಾರ್ರಿ? ಸರ್ಪ ಅಂತ ಹೇಳುವಾಗ ನೋಡ್ತೀವಿ. ಐದನೇದು ನಾವು ಸರ್ಪ ನೋಡಿ. ಸರ್ಪ ಅಂತ ಹೇಳುವಾಗ ಕ್ರಿಸ್ತನಿಗೆ ಹೋಲಿಕೆ ಆಗ್ತದೆ. ಆಕ್ಚುಲಿ ಸರ್ಪ ಅಂದ್ರೆ ಯಾರು? ಸೈತಾನು ಅಲ್ವಾ? ಆದ್ರೆ ಕ್ರಿಸ್ತನಿಗೆ ನೋಡ್ಬೇಕಾದ್ರೆ ಕ್ರಿಸ್ತನಿಗೆ ಸರ್ಪ ಅಂತ ಹೇಳಿದ್ಯಾ ಅಂತ ಹೇಳಿದ್ರೆ ಇದು ಕೂಡ ಒಂದು ವಾಕ್ಯ ಡೈರೆಕ್ಟ್ ಆಗಿ ಓದೋಣ. ಯೋಹಾನ 3ನೇ ಅಧ್ಯಾಯ 14-15ನೇ ವಾಕ್ಯ.
ಇದಲ್ಲದೆ ಹ್ಮ್ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಹ್ಮ್. ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಹ್ಮ್ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರೂ ನಿತ್ಯ ಜೀವವನ್ನು ನೋಡ್ರಾ, ಪಡೆಯಬೇಕೆಂದು ಸರ್ಪ ಹೆಂಗಿತ್ತು ಅದೇ ತರ ಮನುಷ್ಯ ಕುಮಾರನು ಕೂಡ ಏನ್ ಮಾಡ್ಬೇಕಂತೆ, ಸರ್ಪದಂಗೆ ಇವರ ಕೂಡ ಹಾಕಬೇಕು ಅಂತ ಹೇಳಿದ್ರು. ಅಲ್ಲಿ ಹಂಗಾದ್ರೆ ನಡೆದಿರೋ ಘಟನೆ ಏನಂತ ಹೇಳಿದ್ರೆ, ಸಹೋದರರೇ, 40 ವರ್ಷ ಕಾಲ ಇಸ್ರೇಲ್ ಮಕ್ಕಳು ಅಲ್ಲಿದ್ರು. ಕೊನೆಗೆ 39ನೇ ವರ್ಷ ಬರುವಾಗ ಅಲ್ಲಿ ಅವರು ಇನ್ನ 1 ವರ್ಷ ಕಾಯ್ಬೇಕಾಯ್ತು. ಆದ್ರೆ ಏನ್ ಮಾಡ್ಬಿಟ್ರು, ದೇವರಿಗೂ ಮೋಸೆಗೆ ವಿರುದ್ಧವಾಗಿ ಇವ್ರು ಏನ್ ಮಾಡ್ಬಿಟ್ರು, ಅಲ್ಲಿಗೆ ಗೊಂದಲೆಗಳು ಸ್ಟಾರ್ಟ್ ಮಾಡ್ಬಿಟ್ರು. ಈಗ ದೇವ್ರು ಏನ್ ಮಾಡಿದ್ರು, ಅವರಿಗೆ ಏನ್ ಕಳಿಸ್ಬಿಟ್ರಂತೆ, ಒಂದು ಸರ್ಪನ ಕಳಿಸ್ಬಿಟ್ರು. ಯಾರಿಗೆ ಅದನ್ನ ಓದ್ಬಿಡೋಣ ಅನಿಸ್ತದೆ, ಅಟ್ಲೀಸ್ಟ್ ಅದೊಂದಾದ್ರೆ ಓದೋಣ. 21ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ, ನಂಬರ್ಸ್ 21st ಚಾಪ್ಟರ್ 4 ಓದ್ರಿ. ಆಗ ಅವರು ದೇವರಿಗೂ ಮೋಶೆಗೂ ವಿರೋಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳುಗಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರೂ ಇಲ್ಲ. ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತೆಂದು ಹೇಳುವವರಾದರು. ಅದಕ್ಕೆ ಯೆಹೋವನು ಉರಿಮಂಡಲಗಳನ್ನು ಜನರೊಳಗೆ ಬರಮಾಡಿದನು. ಏನಂತ, ಯಾರನ್ನ ಬರಮಾಡಿದ್ರಂತೆ? ಉರಿ ಮಂಡಲ ಅಂತ ಹೇಳಿದ್ರು. ಆ ಸರ್ಬ ಅಲ್ವರ, ಆ ಸರ್ಬ ಅಂತ ಹೇಳಿದ್ರೆ, ಇಲ್ಲಿ ಸರ್ಬ ಅಂತ ಹೇಳುವಾಗ ಉರಿ ಮಂಡಲಗಳು ಅಂತ ಹೇಳಿದ್ರೆ, ಮಂಡಲಗಳು ಅಂತ, ಉರಿ ಮಂಡಲಗಳು ಅಂತ ಹೇಳಿದ್ರೆ ಅರ್ಥ ಏನ್ ಗೊತ್ತಾ ಸಹೋದರರೇ? ಅಲ್ಲಿ ದ ಫೈರಿ ಸರ್ಪೆಂಟ್ ಅಂತ ಹೇಳ್ತಾರೆ. ಆಗ ಆ ಒಂದು ಈ ಉರಿ ಮಂಡಲಗಳು ಅಂತ ಹೇಳುವಾಗ ಅದು ಕಚ್ಚಿದ ಮೇಲೆ, ಒಂದು ಹಾವು ಕಚ್ಚಿದ ಮೇಲೆ, ಒಂದು ಸರ್ಪ ಕಚ್ಚಿದ ಮೇಲೆ ಸುಮಾರು 1 hour ಅಲ್ಲಿ ಸಾಯ್ತಾರೆ ಅಷ್ಟೇ. 1 hour ಅಲ್ಲಿ ಸಾಯ್ತಾರೆ. ಇದು ಕಚ್ಚಿದ್ರೆ 1 hour ಅಲ್ಲಿ ಸಾಯಲ್ಲಂತೆ. ಇದು ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ದಿನ ಎಲ್ಲ ಅವರಲ್ಲಿ ಉರಿ, ಎಲ್ಲಿಂದ ಟಾಪ್ ಟು ಬಾಟಮ್ ಉರಿಕೊಂಡು. ಯಾಕಂದ್ರೆ ಅವ್ರಿಗೆ ಮನ ತಿರುಗೋದಿಕ್ಕೆ ಟೈಮ್ ಕೊಡ್ಬೇಕು. ಅವರು ಅಯ್ಯೋ ನನ್ನ ಕಾಪಾಡಂತ ದೇವರನ್ನ ನೋಡೋದಿಕ್ಕೆ ಅವ್ರಿಗೆ ಏನ್ ಬೇಕಾಗಿತ್ತೈತೆ, ಟೈಮ್ ಬೇಕಾಗಿತ್ತು. ಆಗ ದೇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಯಾರನ್ನ ಕಳಿಸಿದಂತೆ? ಯಾರು ಕಳಿಸಿದ್ದು? ದೇವರೇ ಕಳಿಸಿದ್ದು. ಹಂಗಾದ್ರೆ ದೇವರೇ ನಮ್ಮನ್ನ ಕಾಪಾಡ್ತಾರೆ, ದೇವರನ್ನ ನಮ್ಮನ್ನ ಸಾಯಿಸ್ತಾರ? ನಾವಲ್ಲಿ ನೋಡಿ ಹೆಂಗ್ ತಿಳ್ಕೊಂತೀವಿ, ದೇವರೇ ಎಲ್ಲ ಮಾಡೋದು. ನಮ್ಮನ್ನ ಸಾಯಿಸೋದು ಇವಾಗ ಅಲ್ಲಿ ಬಿಟ್ಟಿದ್ದನು ದೇವರೇ, ನಮ್ಮನ್ನ ಸಾಯಿಸೋದು ದೇವರೇ, ನಮ್ಮನ್ನ ಕ್ರಿಯೇಟ್ ಮಾಡೋದೇ ದೇವರೇ ಅಂತ ಹೇಳಿದ್ರೆ ಯಾವ ತರ ಇರ್ತದೆ ಅದು? ದೇವರು ಪಾಪದ ದೇವರಲ್ಲ, ಮರಣಕ್ಕೆ ದೇವರಲ್ಲ ಅಂತ ನಾವು ವಾಕ್ಯ ಓದ್ತೀವಿ. ಹಂಗಾದ್ರೆ ಇವಾಗ ಇಲ್ಲಿ ಈ ಸರ್ಪನ ಕಳಿಸಿದ್ರು. ಅದಕ್ಕೆ ಒಂದು ವಾಕ್ಯ ಇದೆ, ಅದು ಓದೋಣ. ಏಷಯ 45ನೇ ಅಧ್ಯಾಯ 7ನೇ ವಾಕ್ಯ. ಏಷಯ 45 7ನೇ ವಾಕ್ಯ. ಇನ್ನು ಯಾವನೂ ಅಲ್ಲ, ನಾನು ಬೆಳಕಿಗೂ ಕತ್ತಲಿಗೂ ಸೃಷ್ಟಿಕರ್ತನು, ಮೇಲನ್ನು ಕೇಡನ್ನು ಬರಮಾಡುವವನು, ಈ ಸಮಸ್ತ ಕಾರ್ಯಗಳನ್ನು ನೋಡಿ ಏನಂತೆ, ಬೆಳಕಿಗೂ ಕತ್ತಲಿಗೂ ನಾನು ಸೃಷ್ಟಿಕರ್ತನು, ಆಮೇಲೆ ಮೇಲನ್ನು ಕೇಡನ್ನು ಬರಮಾಡುವವನು, ಮೇಲನ್ನು ಕೇಡು ಬರಮಾಡುವನು ಅಂತ ಹೇಳಿದ್ರು. ನೋಡುದು, ಹಂಗಾದ್ರೆ ಕೇಡು ಬರೋದು ಕೇಡು ಕಳ್ಸೋದು ಯಾರೇ? ದೇವ್ರೇನಾ? ಸಹೋದರರೇ, ಹಂಗ್ ತಿಳ್ಕೊಬಾರ್ದು. ದೇವ್ರು ಯಾವತ್ತು ಏನ್ ಮಾಡಲ್ಲ, ನಮಗೆ ಕೇಡು ಮಾಡಲ್ಲ. ಹಾಗಾದ್ರೆ ಅಲ್ಲಿ ಏನ್ ಹೇಳ್ತಾರೆ? ಬೆಳಕು ಸೃಷ್ಟಿ ಮಾಡೋದು ಯಾರು? ಕತ್ಲು ಸೃಷ್ಟಿ ಮಾಡೋದು ಯಾರು? ಈಗ ನೀವು ಬೆಳಕು ಹಾಕ್ಬೇಕಂದ್ರೆ ಇಲ್ಲಿ ಏನ್ ಹಾಕ್ಬೇಕು? ಇಲ್ಲ, ಬೆಳಕು ಹಾಕ್ಬೇಕಂದ್ರೆ ಏನ್ ಬೇಕು? ಲೈಟ್ ಬೇಕು. ಕತ್ಲು ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು? ಅಷ್ಟೇ. ಹಂಗಾದ್ರೆ ದೇವರ ದಯ ನಿನ್ನಲ್ಲಿ ಇರುವಾಗ ನಿನ್ನ ಒಳ್ಳೇದನ್ನ ಇರ್ತದೆ. ಯಾವಾಗ ಒಳ್ಳೇದನ್ನ ತೆಗಿತಾರೋ ಆಟೋಮೆಟಿಕ್ ಆಗಿ ಕೆಟ್ಟದ್ದು ಬರುತ್ತದೆ. ಹಂಗಾದ್ರೆ ಆ ಲೈಟ್ ತೆಗೆದ ಮೇಲೆ ಡಾರ್ಕ್ ಏನಾಗ್ತದೆ? ಆಟೋಮೆಟಿಕ್. ದೇವರು ಕ್ರಿಯೇಟ್ ಮಾಡಲ್ಲ. ಅದೇ ತರನೇ ಇಲ್ಲ ಆಯ್ತು. ತನ್ನ ಒಳ್ಳೆಯದನ್ನು ದೇವರು ಯಾವಾಗ ತೆಗೆದ್ರು ಅವಾಗ ಏನಾಯ್ತು? ಆ ಸರ್ಬ ಅಲ್ಲಿ ಅವರನ್ನ ಸಾಯಿಸ್ತು. ಇದಕ್ಕೆ ಏನು ಹೋಲಿಕೆ ಮಾಡಿದ್ರು ಅಂತ ಹೇಳಿದ್ರೆ, ಕ್ರಿಸ್ತನ ಹೆಂಗೆ ಇದಕ್ಕೆ ಕ್ರಿಸ್ತನ ಹೋಲಿಕೆ ಮಾಡಬಹುದು ಸಹೋದರ ಸಹೋದರಿಯರೇ? ಆ ಸರ್ಬ ಅಂತ ಹೇಳುವಾಗ, ಸರ್ಬ ಅಂದ್ರೆ ಯಾರು? ಸೈತಾನ್ ಅಲ್ವಾ? ಹಂಗಾದ್ರೆ ತಾಮ್ರದಿಂದ ಮಾಡ್ಬೇಕು ಅಂತ ಹೇಳಿದ್ರು. ತಾಮ್ರ ಅಂದ್ರೆ ಏನು? ಬೈಬಲ್ ತಾಮ್ರ ಅಂದ್ರೆ ಏನು? ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿರುವಾಗ ಈಗ ಸರ್ಬ ಅಂತ ಹೇಳುವಾಗ ಸರ್ಬ ಸೈತಾನಿಗೆ. ಈಗ ಕ್ರಿಸ್ತನ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಪಾಪ ಮರಣ ಇದು ಯಾರ ಮುಖಾಂತರ ಬಂತಂತೆ? ಸೈತಾನ ಮುಖಾಂತರ ಬಂತು.
ಯಾರ ಮುಖಾಂತರ ಬಂತು? ಸೈತಾನ. ಇವಾಗ ಸೈತಾನನ ಒಂದು ಆಯುಧ ಯಾವುದು? ದೊಡ್ಡ ಆಯುಧ ಯಾವ್ದು? ಮರಣನು, ಪಾಪವನು ಅವನ ಆಯುಧ. ಈಗ ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಏನ್ ಕೊಡ್ತಾರೆ ಅಂತ ಕೇಳಿದ್ರೆ, ನಮ್ಮ ಯಾರ್ರೀ, ಇದೆಲ್ಲ ಸ್ಕಿಪ್ ಮಾಡ್ತೀನಿ. ದಾವಿದು ಗೋಲಿಯಾತನ ಸಾಯಿಸುವಾಗ ಹೆಂಗ್ ಸಾಯಿಸಿದ್ರು? ಕಲ್ಲಲ್ಲಿ ಸಾಯಿಸಿದ್ರ? ಅದು ಕರೆಕ್ಟ್. ದಾವಿದನ ಕೊಲ್ಲುವಾಗ ಅವ್ರು ಕಲ್ಲಲ್ಲಿ ಸಾಯಿಸಿದ್ರ ಅಂತ ಕೇಳಿದ್ರೆ, ಕಲ್ಲಲ್ಲಿ ಸಾಯಿಸಿಲ್ಲ, ಕಲ್ಲಲ್ಲಿ ಹೊಡೆದ್ರು. ಕಲ್ಲಲ್ಲಿ ಹೊಡೆದ ಮೇಲೆ ಕೆಳಗೆ ಬೀಳುವಾಗ ಅವನ ಕೈಯಿಂದ ಕತ್ತಿಯನ್ನೇ ಎತ್ತು ಅವನ ಏನ್ ಮಾಡಿದ್ರು? ಹಂಗಾದ್ರೆ ಸಾತನನ ಆಯುಧ ಯಾವ್ದಿತ್ತು? ಮರಣ, ಪಾಪ ಎನ್ನುವ ಆಯುಧವನ್ನು ಕ್ರಿಸ್ತನು ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಆಗಿ ಶಿಲುಬೆ ಇಲ್ಲೇ ಅವನ ಆಯುಧವನ್ನೇ ತಗೊಂಡು ಅವನಿಗೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಶಿಲುಬೆ ಮೇಲೆ ಹಾಕಿದ್ರು ಅಂತ ನಾವು ನೋಡ್ತೀವಿ. ಸೋದರರೇ, ವಾಕ್ಯಗಳಿದೆ, ಅದು ನಾನು ಓದಲ್ಲ, ಟೈಮ್ ಆಗುತ್ತೆ ಅಂತ. ಸರಿ, ಕೊನೆಗೆ ನೆಕ್ಸ್ಟ್ ಇನ್ನೊಂದು ಕೂಡ ಇದೆ. ಅದಕ್ಕೆ ಇನ್ನೊಂದು ವಾಕ್ಯ ಕೂಡ ನಾವು ಓದುವಾಗ ಅದಕ್ಕೆ ಹೇಳ್ತಾರೆ, ಇದು ಮರಣವೇ ಮರಣವೇ ನೋಡಿದ್ರ, ಮರಣವೇ ನಿನ್ ಜಯ ಎಲ್ಲಿ? ಆಮೇಲೆ ಅಂತ ಯೇಸು ಸ್ವಾಮಿ ಹೇಳ್ತಾರೆ, ಯಾಕಂತ ಹೇಳಿದ್ರೆ ನಿನ್ನ ಜಯವನ್ನು ಹೊಂದಿದ್ ಯಾರು? ಕ್ರಿಸ್ತನು. ಹೆಂಗೆ? ಅವನ ಆಯುಧವನ್ನ ತಗೊಂಡು ಅವನನ್ನ ಸಾಯಿಸಿದ್ರು ಅಂತ ನಾವು ನೋಡ್ತೀವಿ. ಸಹೋದರರೇ, ಹಂಗಿರುವಾಗ ಈ ಒಂದು ಪಿಕ್ಚರ್ ನಾವು ನೋಡ್ತೀವಿ. ಎಲ್ಲಿ ನೋಡ್ತೀವಿ ಅಂತ ಕೇಳಿದ್ರೆ ಎಲ್ಲ ಆಂಬುಲೆನ್ಸ್ ಅಲ್ಲಿ ನಾವು ನೋಡ್ತೀವಿ ಇದನ್ನ. ಈಗ ಏನಪ್ಪ ಇದು ಸರಿ ಅವರ ಮಟ್ಟಂಗಿದೆ. ಅಯ್ಯ, ನೀವು ನೋಡಿದ್ರೆ ಆಂಬುಲೆನ್ಸ್ ಅಲ್ಲಿ, ಎಲ್ಲ ಆಂಬುಲೆನ್ಸ್ ಅಲ್ಲಿ ನೀವು ಯಾವ್ದು ನೋಡ್ಬೋದಿರ್ತೀವಿ ಅಂದ್ರೆ ಇವು ಮೋನೋಗ್ರಾಮ್ ಇರ್ತದೆ. ಈ ಮೋನೋಗ್ರಾಮ್ ಯಾವ್ದ್ರಿ? ನೋಡಿದ್ರೆ ಆ ಒಂದು ಕಂಬದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ಹಾವು ಯಾರಾಗಿದ್ದಾರೆ? ಈಗ ಕ್ರಿಸ್ತನು ನೋಡುವಾಗ ಅವಾಗ ಏನ್ ಹೇಳಿದ್ರು? ಆ ಸರ್ಬ ಯಾರೆಲ್ಲ ಕಚ್ಚಿದ್ಯೋ ಅವ್ರು ಏನ್ ಮಾಡ್ಬೇಕು? ಆ ಸರ್ಬನ ನೋಡುವಾಗ ಏನಾಗಿತ್ತೆ? ಈಸ್ ಹೀಲ್ಡ್. ಅದೇ ತರ ಇಲ್ಲಿ ನೋಡ್ತಾರೆ, ಯಾರಾದ್ರೆ ಸಿಕ್ಕಾಗಿದ್ರೆ ಫಸ್ಟ್ ನೋಡೋದು ಯಾವ್ದನ್ನ? ಆಂಬುಲೆನ್ಸ್ ಅನ್ನ. ಅಲ್ಲಿ ನೋಡಿ, ಅಲ್ಲಿ ಕಂಬ ಇದೆ, ಆ ಕಂಬದಲ್ಲಿ ಅದೊಂದು ಆಯ್ತು, ಮುಗೀತು. ಓನ್ಲಿ 1 minute ಕ್ಲೋಸ್. ಅದರಿಂದ ಕೂಡ ಫಾಸ್ಟ್ ಹೋಗ್ತೀನಿ. ಸರಿ, ವಾಕ್ಯಗಳೈತೆ ಇವೆಲ್ಲ, ಬಟ್ ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದ್ರಿ? ನೆಕ್ಸ್ಟ್ ನೋಡಿ, ಅಲ್ಲಿ ತೋರ್ಸು. ಇಲ್ಲಿ ರಿಪೇರ್ ಆಗ್ಬಿಟ್ಟಿದೆ, ಅದು ಸೀಕ್ರೆಟ್ ಆಗಿ ಏನು ಮಾಡೋಣ ಅಂತ ನೋಡಿದ್ರೆ ಅಲ್ಲೇ ಬಂದು. ನೆಕ್ಸ್ಟ್ ಯಾವ್ದು ಅಂತ ಕೇಳಿದ್ರೆ ಹುಳ ಅಲ್ವಾ? ಯೇಸು ಕ್ರಿಸ್ತನು ಹೇಳಿದೊಂದು ಮಾತು ಏನಂತ ಹೇಳಿದ್ರು ಅಂತ ಕೇಳಿದ್ರೆ, ನಾನು ಹುಳ ಅಂತ ಹೇಳಿದ್ರು. ನಾನು ಮನುಷ್ಯನಲ್ಲ. ಯಾರ್ರೀ? ಯಾಕೆ ಹುಳಕ್ಕೆ ಸಂಬಂಧಪಡಿಸಿ ತೋರಿಸಿದ್ರು? ವೈ ಇಟ್ ಇಸ್ ಕಾಲ್ಡ್ ವರ್ಮ್ ಅಲ್ವಾ? ಹುಳ, ನಾನು ಒಂದು ಹುಳ ಅಂತ ಹೇಳಿದ್ರು, ಮನುಷ್ಯನಲ್ಲ ಹುಳ ಅಂತ. ಸಹೋದರರೇ, ಇದಕ್ಕೆ ಮುಖ್ಯವಾದ ಒಂದು ಕಾರಣ ಐತೆ. ಯಾಕಂದ್ರೆ ಯೋಬಲ್ಲಿ ನೋಡುವಾಗ ಆಕ್ಚುಲಿ ಹುಳ ಅಂದ್ರೆ ನಮಗೆ ಗೊತ್ತಿದ್ದು ಯಾವುದು? ಎಸ್, ವೆರಿ ಗುಡ್. ಹುಳ ಅಂದ್ರೆ ನಾವು ಹಿಂಗ್ ತಿಳ್ಕೊಂಡಿದ್ವಿ, ಇದೇ ಹುಳ ಅಲ್ವಾ? ಈ ಹುಳ ಅದೇನು? ಕ್ರಿಮಿಯಾ? ಹೌದು. ಇದು ಎರಡರಲ್ಲಿ ಯೇಸು ಸ್ವಾಮಿ ಹೇಳಿದ್ ಯಾವುದು? ಇದ ಅಂತ ಕೇಳಿದ್ರೆ, ಹುಳ ಅನ್ನುವಾಗ ಹುಳ ಅಂತ ಹೇಳಿದ್ರೆ ಇದರಲ್ಲಿ ರಕ್ತನೇ ಬರಲ್ಲ. ಸರಿ, ಏನಕ್ಕೆ ಅಂತ ಕೇಳುವಾಗ ಯೋಬಲ್ಲಿ ಹೇಳ್ತಾರೆ, ಯೋಬಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಅದು ಓದೋಣ ಸಿಸ್ಟರ್. ಹೀಗಿರುವಲ್ಲಿ ನರಹುಳವು ಎಷ್ಟು ಅಶುದ್ಧವು, ನರಕ್ರಿಮಿಯು ಎಷ್ಟೋ ಅಪವಿತ್ರ. ಇಲ್ಲಿ ಹುಳಾನು ಕ್ರಿಮಿನು ವ್ಯತ್ಯಾಸ ತೋರಿಸಿದ್ದಾರೆ. ನರ ಹುಳಾನು ಅದು, ಇನ್ನ ನರ ಕ್ರಿಮಿ ಅಂತ ಹೇಳಿದ್ದಾರೆ. ಇಂಗ್ಲಿಷ್ ಅಲ್ಲಿ ಓದುವಾಗ ಹೌ ಮಚ್ ಲೆಸ್ ಮ್ಯಾನ್ ವಾಟ್ ಈಸ್ ವರ್ಮ್ ಅಂಡ್ ದ ಸನ್ ಆಫ್ ಮ್ಯಾನ್ ವಿಚ್ ಇಸ್ ವರ್ಮ್. ಎರಡಿಗೂ ಏನ್ ಕೊಟ್ಟಿದ್ದಾರೆ? ವರ್ಮ್ ಅಂತಾನೆ ಹೇಳಿದ್ದಾರೆ. ವರ್ಮ್ ಅಂದ್ವಾಗ ಏನು? ಹುಳ ಅಂತ ಹೇಳ್ತಾರೆ. ತಮಿಳಲ್ಲಿ ನೋಡ್ಬೇಕಾದ್ರೆ ಹುಳುವಾಗಿರಿக்கிற மனிதனும் பூச்சியா இருக்க மனபுத்திரம் ஏமாத்திரம் ಅಂತ ಹೇಳ್ತಾರೆ. ಹಂಗಾದ್ರೆ ಪೂಚ ಹುಳನ? ಸಹೋದರರೇ, ಇದು ನೋಡ್ಬೇಕಾದ್ರೆ ಇದಕ್ಕೆ
ಈ ಓಂ ಅಂತ ಹೇಳ್ತಾರಲ್ಲ, ಅಲ್ಲಿ ಕೊಟ್ಟಿರುವ, ಎಲ್ಲಿ ಯೋಬಲ್ಲಿ ಕೊಟ್ಟಿರುವ ಒಂದು ವಿಷಯ, ಓಂ ರಿಮಾ ಅಂತ ಹೇಳುವಾಗ ಇದು ಒಂದೊಂದು ಮನುಷ್ಯನಲ್ಲಿ ಕೂಡ ಅವನ ಸತ್ತ ಮೇಲೆ ಬರುವ ಓಂ. ಅದ್ರಲ್ಲಿ ಏನ್ ಬರಲ್ಲ, ರಕ್ತ ಬರಲ್ಲ. ಹಂಗಾದ್ರೆ ಥೋಲ ಓಂ ಅಂತ ಹೇಳುವಾಗ ಥೋಲ ಇದೇ ಓಂ, ಇದೇ ಬಂದು ತಿರ್ಮಿ ಅಂತ ಹೇಳ್ತಾರೆ. ಇದು ಕೂಡ ಓಂ ಅಂತ ಹೇಳ್ತಾರೆ ಅಷ್ಟೇ. ನಾವ್ ಹೇಳ್ತೀವಿ ಹುಳ, ಎಲ್ಲದಕ್ಕೂ ಹುಳ ಅಂತಾರೆ. ಇದೆ. ಯಾಕೆ ಇದನ್ನ ಹೇಳಿದ್ರು ಅಂತ ಕೇಳಿದ್ರೆ, ಇದರಿಂದ ಇಟ್ ಇಸ್ ಕಾಲ್ಡ್ ಥೋಲಾ ಶೆನೆ ಅಂತ ಹೇಳುವ ಓಂ ಸ್ಕಾರ್ಲೆಟ್ ಕ್ರಿಮ್ಸಮ್. ಇದು ನೋಡಿ ವಾಕ್ಯ ಡೈರೆಕ್ಟ್ ಆಗಿ ಹೇಳ್ತಾರೆ ಕ್ರಿಮ್ಸಮ್ ಅಂತ ಹೇಳಿದೆ. ಅದಕ್ಕೆ ಯಾಕಂತ ಕೇಳಿದ್ರೆ ಸಹೋದರ ಸಹೋದರಿಯರೇ, ಅದು ಹಿಂಗಿರ್ತದೆ. ಓಕೆ, ಆ ಹುಳ ಅಂತ ಕೇಳಿದ್ರೆ ಹಿಂಗಿರ್ತದೆ. ಇದನ್ನ ಜಜ್ಜಿದ್ರೆ ಏನಾಗುತ್ತೆ ಗೊತ್ತಾ? ರಕ್ತ ಬರ್ತದೆ. ರಕ್ತದಿಂದ ಏನಾಗುತ್ತೆ ಗೊತ್ತಾ? ಡೈ. ಡೈ ಅಂದ್ರೆ ಈ ಬಟ್ಟೆಗಳಿಗೆಲ್ಲ ಏನ್ ಮಾಡ್ಬೋದು, ಎಲ್ಲ ಕಲರ್ ಮಾಡ್ತಿದ್ದಂತೆ. ಬಟ್ಟೆಗಳಿಗೆ ಕಲರ್ ಮಾಡ್ತಿದ್ರು. ಈ ಕಲರ್ ಮಾಡುವ ಬಟ್ಟೆಗಳು ಎಲ್ಲಿ ಯೂಸ್ ಮಾಡ್ತಿದ್ರು ಗೊತ್ತಾ? ಟ್ಯಾಬರ್ನಾಕಲ್ ಅಲ್ಲಿ. ಟ್ಯಾಬರ್ನಾಕಲ್ ಅಲ್ಲಿ ಕಲರ್ ಯೂಸ್ ಮಾಡ್ತಿದ್ರು. ಏನ್ ಕಲರು? ಆ ಒಂದು ಬಾಕ್ಲು ಅಲ್ಲಿ ಇದ್ದ ಎಲ್ಲ ತೆರೆಗಳಲ್ಲಿ ಈಗ ಎಲ್ಲ ಏನ್ ಕಲರ್ ಯೂಸ್ ಮಾಡ್ತಿದ್ರು? ಬ್ಲೂ, ಪರ್ಪಲ್, ಸ್ಕಾರ್ಲೆಟ್, ನಾಟ್ ರೆಡ್. ಸ್ಕಾರ್ಲೆಟ್ ಅನ್ನುವಾಗ ಅದು ಒಂದು ಹುಳ, ಕ್ರಿಮ್ಸಮ್ ಒಂದು ಹುಳ. ಇದು ಮೂರೇ ಅದನ್ನ ತಗೊಂಡಿದ್ರು. ಕ್ರಿಸ್ತನಿಗೆ ಇದು ಟ್ಯಾಬರ್ನಾಕಲ್ ಇರೋ ವಿಷಯಗಳು ಸಹೋದರ ಸಹೋದರಿಯರೇ. ಅದರಿಂದ ಅದಕ್ಕೆ ಕೂಡ ಟೈಮ್ ಇಲ್ಲ. ಅದು ಒಳಗಿರುವ ಒಂದೊಂದು ಕೂಡ ಕ್ರಿಸ್ತನನ್ನ ಅದು ಹೋಲಿಕೆ ಮಾಡಿ ತೋರಿಸ್ತದೆ. ಓಕೆ, ಇದು ಕೂಡ ಅವರು ಯಾಜಕ ಕೂಡ, ಮಹಾಯಾಜಕನು ಕೂಡ ಅವನ ಬಟ್ಟೆಯಲ್ಲಿ ಕೂಡ ಇದು ಕಲರ್ಗಳು ಇರ್ತದೆ. ಯಾವ್ದದು? ಬ್ಲೂ, ಪರ್ಪಲ್. ಹಂಗಂದ್ರೆ ಬ್ಲೂ ಅಂದ್ರೆ ಏನು, ಪರ್ಪಲ್ ಅಂದ್ರೆ ಏನು, ರೆಡ್ ಅಂದ್ರೆ ಏನು? ಫಾಸ್ಟ್ ಆಗಿ ಅದನ್ನು ಮುಗಿಸ್ಕೊಂಡು ಹೋಗ್ತೀನಿ ಅಲ್ವಾ? ಏನ್ ಹೇಳ್ತಾರೆ? ಮೈ ಗಾಡ್ ವೈ ಹ್ಯಾವ್ ಯು ಫಾರ್ಸೇಕೆನ್ ಮೀ ಅಂತ ಹೇಳುವಾಗ ಈ ವಾಕ್ಯದೆಲ್ಲ ನೀವು ಒಳಗೆ ಓದಿದ್ರೆ ಸಹೋದರ ಸಹೋದರಿ, ತನ್ನ ದೇವರು ಅವರಿಗೆ ಜಜ್ಜಕ್ಕೆ ಚಿತ್ತವಾಗಿಬಿಟ್ಟಿದ್ರು. ಅವ್ರನ್ನ ಏನು ಮಾಡದಂತೆ, ಉಳದಂತೆ ಜಜ್ಜಿ ಈ ರಕ್ತದ ಮುಖಾಂತರ ಏನಾಯ್ತು ಅಂತ ಕೇಳಿದ್ರೆ ಎಲ್ಲರಿಗೂ ಈ ಡೈಡ್ ಟು ಡೈ ಅಂತ ಹೇಳ್ತಾರೆ. ಈ ಡೈಡ್ ಫಾರ್ ಟು ಡೈ ಅಂತ ಕೇಳಿದ್ರೆ ನಮ್ಮ ನೀತಿ ಎಲ್ಲ ಹೆಂಗಿರ್ತದೆ? ನಮ್ಮ ನೀತಿ ಹೆಂಗಿರ್ತದೆ? ಆಲೆ ಬಟ್ಟೆ ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ರೆಡ್ ಬ್ಲೂ. ರೆಡ್ ಅಂದ್ರೆ ರೆಡ್ ಬ್ಲೂ ಮಿಕ್ಸ್ ಮಾಡಿದ್ರೆ ಏನ್ ಬರುತ್ತೆ? ಆಟೋಮೆಟಿಕ್ ಪರ್ಪಲ್ ಬಂದ್ಬಿಡ್ತದೆ. ರೆಡ್ ಬ್ಲೂ ಮಿಕ್ಸ್ ಮಾಡಿದ್ರೆ ಪರ್ಪಲ್ ಬಂದ್ಬಿಡ್ತದೆ. ಅಲ್ಲಿ ಅದಕ್ಕೆ ನೋಡಿ, ಈ ಮೂರು ಕಲರ್ ಟ್ಯಾಬರ್ನಾಕಲ್ ಅಲ್ಲಿ ಉಪಯೋಗ ಮಾಡಿದ್ದಾರೆ. ರೆಡ್ ಬ್ಲೂ ಇಟ್ ವಿಲ್ ಬಿಕಮ್ ಪರ್ಪಲ್. ವಾಟ್ ಡಸ್ ಇಟ್ ಮೀನ್ ಅಂತ ಹೇಳುವಾಗ, ರೆಡ್ ಅನ್ನೋದು, ಬ್ಲೂ ಅನ್ನೋದು ಫೇತ್ಫುಲ್ನೆಸ್, ನಂಬಿಕೆಸ್ತನ. ಹಂಗಾದ್ರೆ ರೆಡ್ ಅನ್ನೋದು ಸ್ಯಾಕ್ರಿಫೈಸ್. ಈ ಎರಡು ಮಾಡುವಾಗ ನಿಮಗೇನ್ ಸಿಗ್ತದೆ? ದ ರಾಯಲಿಟಿ, ದ ಪರ್ಪಲ್. ಈ ವಾಕ್ಯ ಮಾತ್ರ ಓದ್ಬಿಡಿ ದಯವಿಟ್ಟು. ರೋಮನ್ಸ್ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಮಹಿಮೆ ಅಂತ ಹೇಳ್ತಾರೆ. ಸೊ ಯು ಮಿಕ್ಸ್. ಅದಕ್ಕೆ ಅದರಲ್ಲಿ ಎಂಬ್ರಾಯ್ಡರಿ ಇತ್ತು, ಅದೆಲ್ಲ ಮಾತಾಡಕ್ಕಾಗಲ್ಲ. ಎಂಬ್ರಾಯ್ಡರಿ ಇತ್ತು. ಆ ಎಂಬ್ರಾಯ್ಡಿಂಗ್ ಮಾಡುವಾಗ ಬ್ಲೂ ಮಿಕ್ಸ್ ವಿತ್ ರೆಡ್ ವಿಲ್ ಬಿಕಮ್ ಎ ರಾಯಲಿಟಿ ಅಂತ ಹೇಳ್ತಾರೆ. ಪರ್ಪಲ್ ಅಂತ ಹೇಳಿದ್ರೆ ಮಹಿಮೆ ಒಂದದು. ಓಕೆ, ಈಗ ಅದಕ್ಕೆ ಏನ್ ಹೇಳ್ತಾರೆ? ರಕ್ತವು, ನಾನು ನೋಡಿದ ಪ್ರಕಟಣೆ ನೋಡುವಾಗ ಎಲ್ಲ ಯಾರಲ್ಲಿ ನಿಂತಿದ್ರು? ಕ್ರಿಸ್ತನ ರಕ್ತದಿಂದ ಏನಾಗಿದ್ರಂತೆ? ಆ ಕ್ರಿಸ್ತನ ರಕ್ತದಿಂದ ಅವ್ರ ಏನಾಯ್ತು? ಬಂದ್ರಲ್ಲ, ಅವ್ರಿಗೆ ಆಕ್ಚುಲಿ ಕ್ರಿಸ್ತನ ರಕ್ತದಿಂದ ಅವರು ವಾಶ್ ಮಾಡಿ ಎತ್ತುವಾಗ ಅವ್ರು ಏನ್ ಕಲರ್ ಆಗಿರ್ಬೇಕು? ರೆಡ್ ಆಗ ಇದ್ದ, ವೈಟ್ ಇದೆಯಾ ಅಲ್ಲಿ? ವೈಟ್ ಆಗ್ಬಿಟ್ರಂತೆ. ಅದೇ ತರ ನಮಗ್ ಕೂಡ ಅವರ ರಕ್ತದಿಂದ ಆ ಒಂದು ಹುಳವನ್ನ ಜಜ್ಜಿ ಆ ರಕ್ತದಿಂದ ನೀತಿವಂತರಾಗಿರೋದಕ್ಕೆ ಅದು ತೋರಿಸ್ಕೊಡುತ್ತೆ ಅಂತ ಬರ್ತೀವಿ. ಕೊನೆಗೆ ಲಾಸ್ಟ್, ದಯವಿಟ್ಟು ಒಂದೇ ಒಂದು ಸೆಕೆಂಡ್ಸ್, 10 ಸೆಕೆಂಡ್ ಕೊಟ್ರೆ ಸಾಕು. ಲಾಸ್ಟ್ ನೀವ್ ಹೇಳಿ, ಯಾಕಂದ್ರೆ ಇವಾಗ ನಾನು ಅದನ್ನು ಮಚ್ಚಿಬಿಟ್ಟಿದ್ದೀನಿ. ಈಗ ಲಾಸ್ಟ್ ಕ್ರಿಸ್ತನ ಪ್ರತಿನಿಧಿಸುವ ಲಾಸ್ಟ್ ಒಂದು ಜೀವಿ ಯಾವ್ದಂತ ಹೇಳಿದ್ರೆ ಬ್ಯಾಡ್ಗರ್ ಅಂತಾರೆ. ದ ಸೀಲ್ ಸ್ಕಿನ್, ಕಡಲ ಹಂದಿ ಅಂತ. ಇದು ಒಂದೇ ಕನ್ಫ್ಯೂಷನ್, ಇಂಗ್ಲಿಷಲ್ಲೇ ಕನ್ಫ್ಯೂಷನ್. ಕೆಲವರು ಡಾಲ್ಫಿನ್ ಅಂತಾರೆ, ಕೆಲವರು ಸೀಲ್ ಅಂತಾರೆ, ಸಿ ಲಯನ್ ಅಂತಾರೆ, ಸಿ ಡಾಗ್ ಅಂತಾರೆ, ಕೆಲವರು ಸೀಲ್ ಸ್ಕೀಲ್ ಅಂತಾರೆ, ಡಾಲ್ಫಿನ್ ಬ್ಯಾಡ್ಜರ್ ಅಂತ ಹೇಳ್ತಾರೆ. ಆದ್ರೆ ಸಿಂಪಲ್ ಆಗಿ
ಬ್ಯಾಜರ್ ಅಂತ ಹೇಳಿರೋದು. ಸರಿ, ಇದು ಎಲ್ಲಿ ಇತ್ತು? ಇದು ಟ್ಯಾಬರ್ನ್ಯಾಕಲ್ ಅಲ್ಲಿ ಹಾಕಿರುವ ಒಂದು ದೊಡ್ಡ ತೆರೆ. ಅದು ಎಲ್ಲಿ ಇತ್ತು ಅಂತ ಕೇಳಿದ್ರೆ ಮೇಲೆ ಫಸ್ಟ್. ಎಷ್ಟು ತೆರೆ ಇತ್ತು ಟ್ಯಾಬರ್ನ್ಯಾಕಲ್ ಅಲ್ಲಿ? 3. ಸಹೋದರ ಸಹೋದರಿ, ಎಷ್ಟು ತೆರೆ ಇತ್ತು ಗೊತ್ತಾ? 4 ತೆರೆ ಇತ್ತು. 4 ತೆರೆ. ಅದರಲ್ಲಿ ಮೇಲಿರೋದು ಯಾವ್ದಂತ ಕೇಳಿದ್ರೆ ಅದನ್ನ ಕಡಲ ಹಂದಿ ಅಂತ ನಾವು ನೋಡ್ತೀವಿ. ಹಾಗಿರುವಾಗ ವಾಟ್ ಡಸ್ ಇಟ್ ಮೀನ್? ಏನು ಹೇಳ್ತದೆ ಅದು? ಅದು ಎಲ್ಲಿ ಇರುತ್ತದೆ ಈ ಕಡಲ ಹಂದಿ? ನೀರಲ್ಲಿ, ಅದು ಗೊತ್ತು. ಇದು ಎಲ್ಲಿ ಇರ್ತದೆ? ಎಲ್ಲಿರುತ್ತೆ ಇದು? ಒಂದು ಅದು ಇರೋ ಪ್ರದೇಶನೇ ಬೇರೆ ಅಲ್ವಾ? ಎಲ್ಲಿಂದ ಏನಾಗಿತ್ತು ಅಂತ ಕೇಳಿದ್ರೆ, ಇದನ್ನ ಎಲ್ಲಿ ತಂದಿದ್ದಾರೆ ಅಂತ ಕೇಳಿದ್ರೆ ದೇವದರ್ಶನ ಗುಡಾರಿಗೆ ತಂದಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಸಿಂಪಲ್ ಆಗಿ ಹೇಳಬೇಕಾದ್ರೆ, ಕ್ರಿಸ್ತನು ಎಲ್ಲಿದ್ರು ಅಂತ ಕೇಳಿದ್ರೆ ಪರಲೋಕದಲ್ಲಿ ಅಲ್ವಾ? ಅವ್ರು ಎಲ್ಲಿದ್ರು ಅಂತ ಕೇಳಿದ್ರೆ ಅವರ ಮಹಿಮೆಯೇ ಬೇರೆ, ಅವ್ರು ಇದ್ದಕ್ಕೆ ಜಾಗವನ್ನೇ ಬೇರೆ. ಅವ್ರು ಏನಾಗಿದ್ರು ಅಂತ ಕೇಳಿದ್ರೆ ನಮ್ಗೋಸ್ಕರ ಏನಾಗಿದ್ರಂತೆ? ಒಂದು ವಾಕ್ಯ ಕೂಡ ಓದ್ತೀವಲ್ಲ, ಆ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ನಮಗೋಸ್ಕರ ಏನಾಗಿದಂತೆ? ದರಿದ್ರನಿಗೆ ಮನುಷ್ಯನಾಗಿ ಏನಾಗಿದಂತೆ ಇಲ್ಲಿ ಬಂದಿದ್ರು ಅಂತ ವಾಕ್ಯ ಕೂಡ ಓದಿರ್ತೀವಿ ಸಹೋದರ ಸಹೋದರಿಯರೇ. ಸರಿ, ಆಗಿರುವಾಗ ಕ್ರಿಸ್ತನು ಬೇರೆ ಪ್ರದೇಶದಿಂದ ಬಂದು ಇಲ್ಲಿ ಅವರು ಆ ಒಂದು ದೇವದರ್ಶನ ಗುಡಾರ ಮೇಲೆ ಅದು ಇರೋದು ನೋಡ್ಬೇಕಾದ್ರೆ ಅಷ್ಟೊಂದು ಇಷ್ಟವಾಗಿರಲ್ಲ. ಅದನ್ನು ಆ ಚರ್ಮ ನೋಡ್ಬೇಕಾದ್ರೆ ಎಲ್ಲರಿಗೂ ಒಂದು ಅಸಹ್ಯ ಕಾಣುತ್ತೆ ಅದನ್ನು. ಆದ್ರೆ ಅದ್ರ ಒಳಗಿರುವ ಮಹಿಮೆ ಯಾರಿಗೂ ಗೊತ್ತಿರ್ಲಿಲ್ಲ ಸಹೋದರ ಸಹೋದರಿಯರೇ. ಅದು ಒಳಗೆ ಇದ್ದ ಮಹಿಮೆ ಯಾವ್ದಲ್ಲ ಇತ್ತು ಅಂತ ಕೇಳಿದ್ರೆ ನಮ್ಗೆ ಗೊತ್ತಿದ್ದಂಗೆ ಕೊನೆಗೆ ಅಲ್ವಾ ತೆರೆ ಇತ್ತು. ಮೊದಲ ತೆರೆ ಯಾವ್ದು? ಫಸ್ಟ್ ತೆರೆ ಯಾವ್ದು ಅಂತ ಕೇಳಿದ್ರೆ ಅದು ವೈಟ್ ಲಿನನ್. ಅದರಲ್ಲಿ ಮಾಡುವ ಎಂಬ್ರಾಯ್ಡರ್ ಇತ್ತು. ಇದರಲ್ಲಿ ಕ್ಯಾಲ್ಕುಲೇಷನ್ ಹೇಳಲ್ಲ, ಇದು ಕ್ಯಾಲ್ಕುಲೇಟ್ ಪ್ಯಾರಾಮೀಟರ್ಸ್, ಅದರ ಪ್ಯಾರಾಮೀಟರ್ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಕರೆಕ್ಟ್ ಆಗಿ 1,44 ಬಂದ್ಬಿಡ್ತದೆ. ಅದು ಇದು ಸಭೆಯನ್ನ ಸೂಚಿಸ್ತದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಇದನ್ನ ಪ್ಯಾರಾಮೀಟರ್ಗೆ ನೆಕ್ಸ್ಟ್ ಈ ಒಂದು ಕುರಿ ಕೂದಲಿಂದ ಮಾಡುವ ಒಂದು ತೆರೆ, ಇದು ಯಾರನ್ನು ಸೂಚಿಸ್ತದೆ ಅಂತ ಕೇಳಿದ್ರೆ ಇದು ಕೂಡ ಸಭೆಯನ್ನು ಸೂಚಿಸ್ತದೆ. ಇದು ಕೂಡ ಏನ್ ಲೆಕ್ಕ ಬರ್ತದೆ ಅಂತ ಕೇಳಿದ್ರೆ ಮೆಷರ್ಮೆಂಟ್ 1,44,000ಗೆ ಮೆಷರ್ಮೆಂಟ್ ಇದನ್ನ ಬರುತ್ತೆ ಅಂತ ನೋಡ್ತೀವಿ. ಆದ್ರೆ ಸಹೋದರ ಸಹೋದರಿಯರೇ, 2 ತೆರೆಗೆ ಮಾತ್ರ ಏನ್ ಕೊಟ್ಟಿಲ್ಲ ಅಂತ ಕೇಳಿದ್ರೆ ಮೆಷರ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ. ನೋಡಿ, ಇವೆಲ್ಲ ವಾಕ್ಯಗಳಿದೆ, ಅದನ್ನ ಸಮಯ ಇಲ್ಲ, ಅದಕ್ಕೆ ಆ 2 ತೆರೆ ಮಾತ್ರವೇ ಯಾರನ್ನ ಸೂಚಿಸ್ತದೆ ಅಂತ ಕೇಳಿದ್ರೆ ಅದಕ್ಕೆ ಮೆಷರ್ಮೆಂಟ್ ಕೊಟ್ಟಿಲ್ಲ. ಒಂದು ಯಾವ ತೆರೆ ಅಂತ ಕೇಳಿದ್ರೆ 4 ತೆರೆಯಲ್ಲಿ ಒಂದು ದ ವೈಟ್ ಲಿನನ್, ಆ ಬೆಲಿ ಒಂದು ಲಿನನ್. ಎರಡನೇದು ಈ ಒಂದು ಕುರಿ ಕೂದಲಲ್ಲಿ ಮಾಡಿರುವ ಒಂದು ತೆರೆ. ಮೂರನೇದು ಈ ಟಗರು ಮಾಡಿರುವ ಆ ಒಂದು ಅದನ್ನು ಇದನ್ನ ಸ್ಕಿನ್, ಈ ಒಂದು ಚರ್ಮದಿಂದ ಮಾಡಿರುವ, ತೋಲಿಂದ ಮಾಡಿರುವ ಈ 2 ಯೇಸು ಕ್ರಿಸ್ತನ ಅದು ಏನ ಸೂಚಿಸ್ತದೆ ಅಂತ ಹೇಳ್ತೀವಿ ಅಲ್ವಾ? ಲೋಕದಲ್ಲಿ ಇವು ನೋಡುವಾಗ ಎಲ್ಲರಿಗೂ ಏನ್ ತಿಳ್ಕೊಂಡಿದ್ದಾರೆ? ಲೋಕ ಏನ್ ತಿಳ್ಕೊಂಡಿದ್ದಾರೆ ಕೇಳಿದ್ರೆ ಎಲ್ಲರೂ ದೇವರಂಗೆ ಕ್ರಿಸ್ತನು ಕೂಡ ಒಂದು ದೇವರೇ. ಎಲ್ಲ ನಮಗೆಲ್ಲ ಒಂದು ದೇವರು ಇಟ್ಟಿದ್ದಾರೆ. ಅದೇ ತರ ಒಂದು ಕ್ರಿಸ್ತರಿಗೆ ಇವರು ದೇವರು ಶಿಲುಬೆ ಮೇಲೆ ಹಾಕಿರೋ ಒಂದು ದೇವರು ಕ್ರಿಸ್ತರಿಗೆ ಅಂತ. ಆದ್ರೆ ಅವರಲ್ಲಿ ಒಳಗಿರುವ ಯೋಜನೆ ಕಂಡು ಯಾರಿಗೂ ಬಂದಿಲ್ಲ. ಏನಂತ ಕೇಳಿದ್ರೆ ಅದ್ಭುತವಾಗಿ ಅದು ಒಳಗಿರುವ ಮೊದಲೇ ಗೀತಿ ಒಳಗೈತೆ ಅಲ್ವಾ? ನೋಡಕ್ಕೆ ಹೆಂಗಿರ್ತದೆ ಅಂತ ಕೇಳಿದ್ರೆ ಅವ್ರಿಗೆ ಬೇರೆ ತರ ಕಾಣಿದ್ರೆ ಕೂಡ ದೇವರ ಯೋಜನೆ ಕ್ರಿಸ್ತನ ಒಳಗಿರುವ ಸುಂದರವಾದ ಒಂದು ಮೊದಲೇ ಗೀತೆ ಇದೆ. ಅದ್ರ ಒಳಗೆ ನೋಡ್ಬೇಕಾದ್ರೆ ದೇವರು ಏನ್ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಇದೇ ವರ್ಕ ಮಾಡ್ತದೆ. மாத்துங்க அப்படியே மாத்து நெக்ஸ்ட் இல்ல நெக்ஸ்ட் அதுக்கு முன்னாடி வாங்க, போனீங்களே ನೆಕ್ಸ್ಟ್ ನೋಡಿ, ಇಷ್ಟೊಂದಿದೆ. ಅದು ನೋಡ್ಬೇಕಾದ್ರೆ ಅದು ಒಳಗಡೆ ಇರುವಾಗ ಅದನ್ನ ಅದ್ರ ಅಡಗಿದೆ. ಕ್ರಿಸ್ತನೊಳಗೆ ಏನ್ ಅಡಗಿದೆ ಅಂತ ಕೇಳಿದ್ರೆ ಆ ಸಭೆ, ಸುಂದರವಾದ ಸಭೆ ಒಳಗೆ ಅಡಗಿರೋದನ್ನ ನೋಡ್ತೀವಿ. ಅದು ಮಾತ್ರ ಇಲ್ಲ, ಅದ್ರ ಒಳಗೆ ಏನಾಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಸಿಕ್ಕುವ ಅಮರತ್ವ. ನೆಕ್ಸ್ಟ್ ಅಮರತ್ವ ನೋಡ್ತೀವಿ ಸಹೋದರ ಸಹೋದರಿಯರೇ. ಆ ಅಮರತ್ವ ಏನಾಗಿದೆ ಅಂತ ಕೇಳಿದ್ರೆ ಒಳಗಿರೋದು ಈ ಲೋಕಕ್ಕೆ ಕಂಡು ಬಂದಿಲ್ಲ, ಯಾರಿಗೂ ಗೊತ್ತಿಲ್ಲ. ದೇವರು ಇಟ್ಟಿರುವ ಒಂದು ದೊಡ್ಡ ಯೋಚನೆ ನೋಡ್ಬೇಕಾದ್ರೆ ಕ್ರಿಸ್ತನ ಮುಖಾಂತರ ನೋಡಕ್ಕೆ ಎಲ್ಲ ಒಂದು ಶಿಲುಬೆ ಮೇಲೆ ಮಾಡುವ ಒಂದು ಕ್ರಿಸ್ತನು, ಅವರು ಕೂಡ ಯಾರೋ ಒಂದು ದೇವರು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ಅಲ್ಲಿರುವ ವಿಷಯಗಳು ನೋಡ್ಬೇಕಾದ್ರೆ ಸುಂದರವಾದ ಮಹಿಮೆಯಾದ ಕಾರ್ಯಗಳು ಕ್ರಿಸ್ತನ ಒಳಗೆ ಅಡಗಿರೋದು ಅವ್ರು ಕಂಡು ಬಂದಿಲ್ಲ. ಕೊನೆಗೆ ಈ ವಾಕ್ಯ ಮಾತ್ರ ಓದ್ಬಿಟ್ಟು ನಾವು ಮುಗಿಸೋಣ. ಫಿಲಿಪಿಯ 2ನೇ ಅಧ್ಯಾಯ 6ರಿಂದ 11 ತನಕ. ಆತನು ದೇವ ಸ್ವರೂಪನಾಗಿದ್ದರೂ
ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೋ ಎಂದೆಣಿಸದೆ ತನ್ನನ್ನು ಬರದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ನೋಡ್ದ, ಎಲ್ಲಾ ಹೆಸರಿಂದ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿ ಈ ಲೋಕವನ್ನು ಒಂದು ದಿವಸ ಇವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಕ್ರಿಸ್ತನ. ಆ ಒಂದು ವಿಷಯ ನಾವು ನೋಡ್ತೀವಿ ಸೋದರೇ. ಆದ್ರಿಂದ ಇಲ್ಲಿರುವ ಈ ಒಂದು ಏನಂತ ಕೇಳಿದ್ರೆ ಯೇಸು ಕ್ರಿಸ್ತನ ಪ್ರತಿನಿಧಿಸುವ ಈ ಜೀವಿಗಳು, ಒಂದೊಂದು ಜೀವಿ ಕೂಡ ಎಲ್ಲವೂ ಎಲ್ಲಾನು ಪ್ರವಾದನೆ ಅದು ಒಳಗೆ ಐತೆ ಅಂತ ನೋಡ್ತೀವಿ ಸೋದರೇ. ಅದರಿಂದ ದೇವರು ನಮಗೆ ಈ ಒಂದು ಪಾಠವನ್ನು ಕೊಟ್ಟಿದ್ದರು. ಇದಕ್ಕೆ ನಾವು ಟೈಮ್ ಮಾತ್ರ ಸಾಲಿಲ್ಲ. ಆದ್ರೆ ಸೋದರರೇ, ಇದು ಜಾಸ್ತಿ ಟೈಮ್ ತಗೊಂಡಿರೋದ್ರಿಂದ ಇವ್ರ ಕಡೆ ಕ್ಷಮೆ ಕೇಳ್ಕೊಂತೀನಿ. ಸೊ ದೇವರ ಆಶೀರ್ವದಿಸಲಿ. ಆಮೇನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಪ್ರೀತಿಯ ಸಹೋದರರು, ಪ್ರಾಣಿಗಳನ್ನಿಟ್ಟು ಸುಂದರವಾಗಿ ಒಂದು ದೇವರ ವಾಕ್ಯವನ್ನು ನಮಗೆ ಹುಟ್ಟಿದ್ದಾರೆ. ಆಧಾರವಾಗಿರುವಂಥ ವಾಕ್ಯ ಪ್ರಕಟಣೆ 5:5 ಸುಂದರವಾಗಿ ಒಂದು ಸಬ್ಜೆಕ್ಟು. ತುಂಬ ವಿಷಯಗಳು ನಾನು ವಿವರಿಸೋಣ ಅಂತ ನೋಡಿದೆ. ಆದರೆ ನಾನು ವಿವರಿಸೋಕೆ ಹೋದ್ರೆ ಏನಾಗುತ್ತಂದ್ರೆ ಹೇಳ್ಬಿಟ್ರು ಕರೆದು, ಏನು ಮಾತಾಡ್ಬೇಡಪ್ಪ, ಈಗ ಟೀ ಟೈಮ್ ಆಗಿದೆ, ಎಲ್ಲರಿಗೂ ಹೆಂಗಿದ್ದಾರೆ, ಅದಕ್ಕೋಸ್ಕರ ಏನು ಮಾತಾಡಲ್ಲ. ಒಂದೇ ಒಂದು ವಿಷಯ ಮಾತ್ರ ಬಿದ್ರೆ ಮಾತಾಡಿ ಒಂದೇ ಒಂದು ವಿಷಯ ತಗೊಂತೀನಿ. ಏನಂದ್ರೆ, ಈ ಪ್ರಾಣಿಗಳಲ್ಲಿ ಏನೇನು ವಿಷಯಗಳಿದೆ ಅಂತ ಬಿದ್ರೆ ಸುಂದರವಾಗಿ ತಿಳಿಸ್ಕೊಟ್ರು. ಅದು ನಾವು ಕ್ರಿಸ್ತನಿಗೆ ಅದು ನಾವು ತಿಳ್ಕೊಂಡಿರೋಂಥ ನಾವುಗಳು, ಆದ್ರೆ ನಮಗೂ ಏನಿದೆ ಅದ್ರ ಒಳಗೆ ಒಂದು ಲೆಸನ್ ಇದೆ ನಮಗೂ. ಅದರಲ್ಲಿ ನಾವು ಏನಾಗ್ತೀವಿ ಅಂದ್ರೆ ಪಾಲುಗಾರರಾಗ್ತೀವಿ. ಆ ಪ್ರಾಣಿಗಳಲ್ಲಿ ಒಂದೊಂದು ಪ್ರಾಣಿಗಳ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿ ನಾವು ಪಾಲುಗಾರ ಆಗಿರುವಂಥವ್ರಾಗಿದ್ದೀವಿ. ಅದರಲ್ಲಿ ಅವು ಎಷ್ಟು ಮಾತ್ರ ನಾವು ಪಾಲುಗಾರರಾಗಿದ್ದೀವಿ ಅಂತ ನಮ್ಮನ್ನ ಏನ್ ಮಾಡ್ರಿ ಪರಿಶೋಧನೆ ಮಾಡ್ಕೊಳ್ರಿ ಪಿದ್ದಿಸ್ರೆ. ಅದನ್ನ ಇನ್ನೊಂದು ವಿಷಯ ಮಾತ್ರ ಮಾತಾಡ್ಬಿಡ್ತೀನಿ. ಸುನ್ನತಿ ಬಗ್ಗೆ ಮಾತಾಡಿದ್ರು ಬ್ರದರು ಇಲ್ವಾ? ಸುನ್ನತಿ ನಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕಂದ್ರೆ, ಇಸ್ರಾಯೇಲಿಗೆ ಸುನ್ನತಿ ಕೊಟ್ರು, ಆದ್ರೆ ನಮಗೆ ಇಷ್ಟು ವಿಷಯಗಳು ತಿಳ್ಕೊಂಡಿರುವಂತ ನಾವುಗಳು ನಮ್ಮ ಹೃದಯದಲ್ಲಿ ಏನ್ ಮಾಡ್ಬೇಕು? ಸುನ್ನತಿ ಮಾಡ್ಕೋಬೇಕು. ಸರಿನಾ? ಇದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಒಂದೇ ಒಂದು ವಿಷಯ ಮಾತಾಡ್ತೀನಿ. ಏನಂತ ನೋಡುವಾಗ, ಆಕಾನ್ ಅಂತ ಒಬ್ರು ಇದ್ದಾರೆ ನೋಡಿ. ಆಕಾನು ಏನ್ ಇಲ್ಲ ಆಕಾನನು, ಈ ಆಕಾನನು ಆತನು ಮಾಡಿದ ಒಂದು ತಪ್ಪು ನಿಮಿತ್ತವಾಗಿ ಇಡೀ ಇಸ್ರೇಲ್ ಜನರ ಮೇಲೆ ಶಾಪ ಬಂತು ಇಲ್ವಾ? ಎಷ್ಟು ಜನ ಸತ್ರು ಅವತ್ತು? 32,000 ಜನ ಸತ್ರು ಆಕಾನ ಮಾಡಿದ್ದ ಒಂದು ತಪ್ಪು ನಿಮಿತ್ತವಾಗಿ. ಸರಿನಾ? ಆದ್ರೆ ಇಲ್ಲಿ ಆ ಇಸ್ರೇಲ್ ಅನ್ನುವಾಗ ನಾವು ಮಾಂಸಿಗೆ ಇಸ್ರೇಲ್ ತೆಗಿತೀವಿ, ನಾವು ಆತ್ಮಿಗೆ ಇಸ್ರೇಲ್ ಅಂತ ಹೇಳ್ತಾ ಇದೀವಲ್ಲ. ಆತ್ಮಿಗೆ ಇಸ್ರೇಲರಾಗಿ ಇರುವಂತ ನಾವು ನಮ್ಮ ಒಳಗಡೆ ಇಷ್ಟು ವಿಷಯಗಳು ತಿಳ್ಕೊಂಡಿರುವಂತ ನಮ್ಮ ಒಳಗಡೆನೆ ಎಷ್ಟು ಆಕಾನಗಳಿದೀವಂತ ಗೊತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಪಿದ್ದೆ ಸೊಸರೆ. ಆಕಾನ ಮಾಡಿದ 3 ವಿಷಯ ಇಲ್ವಾ? ಆತನ ಗೂಡಾರದ ಒಳಗೆ 3 ವಿಷಯ ತಗೊಂಡು ಬಚ್ಚಿಟ್ಟಿದ್ರು ಇಲ್ವಾ? ಒಂದು ಚಿನ್ನ, ಬೆಳ್ಳಿ, ಆಮೇಲೆ ಬಟ್ಟೆ, ನಿಲುವಂಗಿನೆ, 3 ವಿಷಯ ತನ್ನ ಗೂಡಾರದಲ್ಲಿ ಬಚ್ಚಿಟ್ಟಿದ್ರು. ಆಕಾನಿಗೆ ಆ ಶಾಪ ಬಂತು, ಅದು ಕಂಡಿಡಿದು ಬಿಟ್ರು. ಆದ್ರೆ ಈ ದೇವರ ಯೋಜನೆ ತಿಳ್ಕೊಂಡಿರುವಂತ, ಅದಕ್ಕೋಸ್ಕರ ಒಡಂಬಡಿಕೆ ಮಾಡಿರುವಂತ ನಮ್ಮ ಜೀವನದಲ್ಲಿ ಏನೆಲ್ಲಾ ಬಚ್ಚಿಟ್ಟಿದೀವಂತ ಯಾರು ಗೊತ್ತಿದೆ? ಅದು ದೇವರು ಮಾತ್ರ ಗೊತ್ತಿದೆ. ಅದು ಚೆನ್ನಾಗಿ ತಿಳ್ಕೊಂಡು ಇಂಥ ಒಂದು ಸಬ್ಜೆಕ್ಟ್ ಅನ್ನು ಕೇಳಿರುವಂತ ನಾವುಗಳು ಆಕಾನನ್ನು ಯಾವ ರೀತಿ ಮುಚ್ಚಿಟ್ಟಿದನೋ
ಇಲ್ವಾ? ಅದು ದೇವ್ರು ನಮ್ಮನ್ನ ನೋಡ್ತಾ ಇದಾರಪ್ಪ, ದೇವ್ರು ನಮ್ಮನ್ನ ಪರಿಶೋಧನೆ ಮಾಡ್ತಾ ಇದಾರಪ್ಪ, ದೇವ್ರ ಮುಂದಗಡೆ ನಾವು ಇದ್ದೀವಿ ಅಪ್ಪ ಅಂತ ಯೋಚನೆ ಮಾಡಿ ನಮ್ಮ ಒಳಗಡೆ ಇರುವಂತ ದೇವ್ರು ಇಡಿಸಿರಂತ ಕಾರ್ಯಗಳು ತೆಗೆದುಹಾಕೋಣ ಪ್ರೀತಿಯ ಸಹೋದರರೇ. ತೆಗೆದು ಹಾಕುವಾಗ ದೇವ್ರ ಮಕ್ಕಳಾಗಿರ್ತೀವಿ, ದೇವರ ಚಿತ್ತ ಇಷ್ಟವನ್ನು ಮಾಡುವಂತ ಮಕ್ಕಳಾಗಿರ್ತೀವಿ. ಅದಕ್ಕೋಸ್ಕರವಾಗಿ ಈ ಒಂದು ದಿನದಲ್ಲಿನೋ ಒಂದು ಸುಂದರವಾಗಿ ಒಂದು ದೇವರು ಒಂದು 2 ಸಬ್ಜೆಕ್ಟ್ನ ಕೊಟ್ಟಿದ್ದಾರೆ. ಈ ಒಂದು ಸಬ್ಜೆಕ್ಟ್ನ ಕೊಟ್ಟಿದ್ದ ಜಾಂಡ ಸಹೋದರರಿಗೂ ಸಭೆಯ ಮುಖಾಂತರವಾಗಿ ಕೃತಜ್ಞತೆಗಳು ಸಲ್ಲಿಸ್ಕೊಂತಾ ಇದ್ದೀವಿ. ಈ ಒಂದು ಕೂಟವನ್ನು ಮುಕ್ತಾಯ ಮಾಡುವಾಗೆ ನಾವೆಲ್ಲ ಎದ್ದು ನಿಂತು ಒಂದು ಪ್ರಾರ್ಥನೆಯಲ್ಲಿ ಮುಗಿಸೋಣ. ನಮ್ಮ ಮಧ್ಯದಲ್ಲಿರುವಂಥ ಮೈಸೂರಿಂದ ಬಂದಿರುವಂಥ ಥಾಮಸ್ ಬ್ರದರ್ ಅವರು ಬಂದು ಪ್ರಾರ್ಥನೆ ಮಾಡಿ ಇದು ಮುಗಿಸ್ಬೇಕು ಕೇಳ್ಕೊಳ್ತಾ ಇದ್ದೀವಿ. ಒಂದು ಟೀ ಬ್ರೇಕ್ ಇದೆ, ಒಂದು 15 ನಿಮಿಷದಿಂದ 20 ನಿಮಿಷದ ಒಳಗಡೆ ಟೀ ಬ್ರೇಕ್ ಇದೆ. ಅದು ಮುಗಿಸ್ಕೊಂಡು ಬೇಗನೆ ಬಂದರೆ 3ನೇ ಶಿಕ್ಷೆಯನ್ನು ಪ್ರಾರಂಭ ನಾವು ಮಾಡೋಣ. ಪ್ರಾರ್ಥನೆ ಮಾಡೋಣ. ಅಪ್ಪ ಪರಿಶುದ್ಧನು, ಪರಿಶುದ್ಧನು, ಮಹಾಪರಿಶುದ್ಧನು, ಉನ್ನತೋನ್ನತದಲ್ಲಿ ಆಸೀನರೂಢನಾಗಿರುವಂಥವನು, ಸದಾ ಘನಮಾನ ಸ್ತುತಿ ಸ್ತೋತ್ರಗಳನ್ನು ಹೊಂದುತ್ತಿರುವ ನಮ್ಮ ಪರಮ ಪೂಜ್ಯ ತಂದೆಯಾದಂಥ ಯೆಹೋವ ದೇವರೇ, ನಿನ್ನ ಅಪಾರವಾದಂಥ ಪ್ರೀತಿ ಕೃಪೆ ಕರುಣೆಗಳಿಂದ ಸ್ವಾಮಿ, ಈ ವಿಶೇಷವಾದಂಥ ದಿನದಂದು ಕರ್ನಾಟಕ ಸತ್ಯವೇದ ವಿದ್ಯಾರ್ಥಿಗಳ ಸಂಘವು ಏರ್ಪಡಿಸಿರುವಂಥ ಈ ಮಹಾ ಸಮ್ಮೇಳನದಲ್ಲಿ ನಾವೆಲ್ಲರೂ ಒಟ್ಟಾಗಿ ನಿನ್ನ ಪಾದ ಸನ್ನಿಧಿಯಲ್ಲಿ ಸೇರಿ ನಿನ್ನ ನಾಮ ಮಹಿಮೆ ಪಡಿಸುವಂತೆಯೋ ಪ್ರಾರ್ಥನೆ, ಸಂಗೀತ, ಕೀರ್ತನೆಗಳಿಂದ ನಿನ್ನನ್ನು, ನಿನ್ನ ಮಗನನ್ನು ಸ್ತುತಿಸಿ ಕೊಂಡಾಡುವಂತೆಯೋ ಈ ಕೃಪಾ ಸಮಯವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟು ತಂದೆಯೇ, ಮುಂಜಾನೆಯಿಂದ ಇಲ್ಲಿವರೆಗೂ ನಿನ್ನ ವಾಕ್ಯದಲ್ಲಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ಸಾಷ್ಟಾಂಗವರಿಗೆ ವಂದನೆ ತಿಳಿಸುವ ಮಕ್ಕಳಾಗಿದ್ದೇವೆ ಸ್ವಾಮಿ. ಹೌದು ಪ್ರಿಯ ತಂದೆಯೇ, ಉದಯ ಕಾಲದಿಂದ ಇಲ್ಲಿವರೆಗೂ ಇಬ್ಬರು ಸಹೋದರರ ಮುಖಾಂತರ ತಂದೆಯೇ ನಾವು ಯಾವ ರೀತಿಯಾಗಿ ನಿನಗೆ ಸ್ವಯಂ ಪ್ರೇರಿತರಾಗಿ ಸೇವಕರಾಗಿದ್ದೇವೆ ಎಂಬುದನ್ನು ಮೊದಲನೆಯ ಒಂದು ಉಪನ್ಯಾಸದಲ್ಲಿ ನಮಗೆ ತಿಳಿಯಪಡಿಸಿದ್ದೆ. ಹೀಗಿರುವುದರಿಂದ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಕಾರ್ಯಗಳ ಮುಖಾಂತರ ನಿನ್ನ ನಾಮವನ್ನು ಮಹಿಮೆ ಪಡಿಸಬೇಕು ಎಂಬುದಕ್ಕೆ ನಾವು ಅಂಗುಳ್ಳವರಾಗಿದ್ದೇವೆ ಎಂಬುದನ್ನು ಬಹಳ ಸೊಗಸಾದಂಥ ರೀತಿಯಲ್ಲಿ ತಂದೆಯ ಪ್ರಿಯ ಸಹೋದರರ ಮುಖಾಂತರ ಮೊದಲನೇ ಉಪನ್ಯಾಸದಲ್ಲಿ ತಿಳಿಯಪಡಿಸಿದ್ದೆ. ಅದೇ ರೀತಿಯಾಗಿ ಸ್ವಾಮಿ, 2ನೇ ಉಪನ್ಯಾಸದಲ್ಲಿ ತಂದೆಯೇ ಯೇಸು ಕ್ರಿಸ್ತನ ತಂದೆಯೇ ವಿಭಿನ್ನ ರೀತಿಯಾದಂಥ ಆತನ ಗುಣಲಕ್ಷಣಗಳನ್ನು 7 ಪ್ರಾಣಿಗಳ ಮುಖಾಂತರ ತಂದೆಯ ಪ್ರಿಯ ಸಹೋದರರ ಮುಖಾಂತರ ಅದನ್ನು ತಿಳಿಯಪಡಿಸಿದ್ದಿ ಸ್ವಾಮಿ. ತಂದೆಯೇ, ಎಲ್ಲ ವಿಷಯಗಳನ್ನು ತಂದೆಯೇ ನಾವು ಮತ್ತೊಂದು ಆವರ್ತಿ ಅಧ್ಯಯನ ಮಾಡಿ ಅದರಲ್ಲಿರತಕ್ಕಂಥ ಆಳವಾದಂಥ ನಿನ್ನ ರಹಸ್ಯಗಳನ್ನು ನಾವು ಮತ್ತೊಮ್ಮೆ ಮಂದಟ್ಟು ಮಾಡಿಕೊಂಡು ತಂದೆಯೇ ನಿನಗೆ ಉತ್ತಮವಾದಂಥ ಪ್ರತಿಫಲವನ್ನು ಕೊಡುವಂಥ ಮಕ್ಕಳಾಗಿರುವಂತೆ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಉದಯ ಕಾಲದಿಂದ ತಂದೆಯೇ ವಾಕ್ಯೋಪದೇಶವೆಂಬ ಜಲಸ್ನಾನದಿಂದ ನಮ್ಮನ್ನು ಶುದ್ಧ ಮಾಡಿದ್ದಿ ಸ್ವಾಮಿ. ತಂದೆಯೇ, ನಮ್ಮ ಆಲೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಪ್ರತಿಯೊಂದು ವ್ಯವಹಾರಗಳು ನಿನ್ನನ್ನು, ನಿನ್ನ ಮಗನನ್ನು ಮಹಿಮೆ ಪಡಿಸುವಂಥ ನಿಟ್ಟಿನಲ್ಲಿ ಇರುವಂತೆ ನಮ್ಮನ್ನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, 2ನೇ ಹಂತದಲ್ಲೂ ಬಹಳಷ್ಟು ಸಹೋದರರು ನಿನ್ನ ವಾಕ್ಯವನ್ನು ಹಂಚುವುದಕ್ಕಿದ್ದಾರೆ. ಅವರನ್ನು ಸಹ ನೀನು ಆಶೀರ್ವದಿಸಿ ಅವರ ಮುಖಾಂತರವೂ ತಂದೆಯೇ ನಮಗೆ ಇನ್ನೂ ಹೆಚ್ಚೆಚ್ಚಾದಂಥ ವಿಷಯಗಳನ್ನು ತಿಳಿಯಪಡಿಸಿ ನಾವು ಸಂತೋಷದಿಂದ ನಿನ್ನ ವಾಕ್ಯಗಳನ್ನು ಸ್ವೀಕರಿಸಿ ಉತ್ತಮೋತ್ತಮವಾದಂಥ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯ ಕೊಟ್ಟು ನಡೆಸಬೇಕಾಗಿ ನಿನ್ನ ಒಬ್ಬನೇ ಮಗನು, ನಮ್ಮ ಕರ್ತನು, ಒಡೆಯನು, ರಕ್ಷಕನು, ವಿಮೋಚಕನೂ ಆದಂಥ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ವಿಧೇಯತೆಯಿಂದಲೂ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಸಹೋದರ ಸಹೋದರಿಯರೇ, ಸಿಸ್ಟರಿಗೆ ಬೇರೆ ಕೌಂಟ್ರ್ ಇದೆ, ಬ್ರದರ್ಸ್ಗಳಿಗೆ ಬೇರೆ ಕೌಂಟ್ರ್ ಇದೆ. ಅದನ್ನೇ ಪಾಲನೆ ಮಾಡಬೇಕು ಕೇಳ್ಕೊಳ್ತಾ ಇದ್ದೀವಿ. ಬೇಗನೆ 15 ನಿಮಿಷ